ಭಕ್ತರಿಗೂ ಇಂದಿನ ಗೋಪಿ ಸೇನಾ ಸತ್ಸಂಗ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ಸುಸ್ವಾಗತ. ಇಂದಿನ ಈ ಕಾರ್ಯಕ್ರಮವನ್ನ ನಾವು ಮಂಗಳಾಚರಣದೊಂದಿಗೆ ಪ್ರಾರಂಭ ಮಾಡೋಣ. ಓಂ ಅಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದ ಕಮಲಂ ಶ್ರೀ ಗುರು ವೈಷ್ಣವಾಂಶ್ಚ ಶ್ರೀ ರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಶ್ಚ. हे कृष्ण करुणा सिंधु दीन बंधु जगतपते गोपेश गोपिका कांता राधा कांता नमोस्तुते. तप्त कांचना गौरांगी राधे वृंदावनेश्वरी वृषभानुसुते देवी प्रणमामि हरि प्रिये. वांछा कल्पतरुभ्यश्च कृपा सिंधुभ्य एव च पतितानां पावनेभ्यो वैष्णवेभ्यो नमो नमः. नमो विष्णुपादाय कृष्णेष्ठाय भूतले श्रीमते भक्ति वेदांत स्वामिन् इति नामिने. नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे. जय श्री कृष्ण चैतन्य प्रभु नित्यानंद श्री अद्वैता गदाधर श्रीवासादि गौर भक्त वृंद. हरे कृष्ण 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 हरे 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 राम 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 हरे हरे. ಮೊದಲಿಗೆ ವೈಷ್ಣವ ಭಜನೆ. ಇದನ್ನು ಹಾಡಲು ನಮ್ಮೊಂದಿಗೆ ಹರ್ಗ್ರೇಸ್ ನಾಗರತ್ನ ಮಾತಾಜಿ ಅವರು ಇದ್ದಾರೆ. ಮಾತಾಜಿ ಅವರಿಗೆ ನಾವು ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಸ್ವಾಗತ ಕೋರೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಈಗ ಮಾತಾಜಿ ಅವರ ಒಂದು ಕಿರುಪರಿಚಯವನ್ನ ನಾವು ಮಾಡ್ಕೊಳ್ಳೋಣ. ಮಾತಾಜಿ ಅವರು ಶಿವಮೊಗ್ಗದವರು. ಇವರು ಗೋಪಿ ಸೇನಾ ಕಾರ್ಯಕ್ರಮವನ್ನ ರೆಗ್ಯುಲರ್ ಆಗಿ ಅಟೆಂಡ್ ಆಗ್ತಾ ಇದ್ದಾರೆ. ಇವರು ಕಳೆದ 4 ವರ್ಷಗಳಿಂದ ಕೃಷ್ಣ ಭಾವನಾಮೃತದಲ್ಲಿ ಇದ್ದಾರೆ. ತುಂಬಾ ಉತ್ಸಾಹದಿಂದ ಇವರು ಭಗವಂತನ ಸೇವೆಯನ್ನ ಮಾಡ್ತಾರೆ. ಮತ್ತೆ ತಾವೇ ಸ್ವತಃ ಮುಂದೆ ಬಂದು ಸೇವೆಗಳನ್ನ ಮಾತಾಜಿ ಅವರು ಸ್ವೀಕಾರ ಮಾಡ್ತಾರೆ. ಇವರು ತುಂಬಾ ಚೆನ್ನಾಗಿ ಮಾತಾಜಿ ಅವರು ಹಾಡ್ತಾರೆ. ತುಂಬಾ ಸುಮಧುರವಾಗಿ ವೈಷ್ಣವ ಭಜನೆಯನ್ನು ಮಾತಾಜಿ ಅವರು ಹಾಡ್ತಾರೆ. ಹರೇ ಕೃಷ್ಣ ಮಾತಾಜಿ. ನಾಗರತ್ನ ಮಾತಾಜಿ, ಈಗ ನೀವು ವೈಷ್ಣವ ಭಜನೆ ಹಾಡ್ಬೇಕು. ಹರೇ ಕೃಷ್ಣ. ಪ್ರಣಾಮಗಳು ಮಾತಾಜಿ. ಓವರ್ ಟು ಯು ಮಾತಾಜಿ. ಇದು ಪುರಂದರದಾಸರದೊಂದು ಕೀರ್ತನೆ. ಕೃಷ್ಣಾಯನ ಬಾರದೆ ಶ್ರೀ ಕೃಷ್ಣಾಯನ ಬಾರದೆ ಕೃಷ್ಣಾಯನ ಬಾರದೆ ಶ್ರೀ ಕೃಷ್ಣಾಯನ ಬಾರದೆ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ. ಕೃಷ್ಣ ಕೃಷ್ಣ ಎನ್ನಬಾರದೆ ಶ್ರೀ ಕೃಷ್ಣ ಎನ್ನಬಾರದೆ. ಗಂಧವ ಪೂಸಿ ತಾಂಬೂಲ ಮೆಲುವಾಗೊಮ್ಮೆ ಕೃಷ್ಣ ಎನ್ನಬಾರದೆ. ತನ್ನ ಮಂದಗಮನೆ ಕೂಡ ಸರಸವಾಡುತ್ತಲೊಮ್ಮೆ ಕೃಷ್ಣ ಎನ್ನಬಾರದೆ. ಕಂದನ ಬಿಗಿದಪ್ಪಿ ಮುದ್ದಾಡುತ್ತಲೊಮ್ಮೆ ಕೃಷ್ಣ ಎನ್ನಬಾರದೆ. ಬಹು ಚೆಂದುಳ್ಳಿ ಹಾಸಿಗೆ ಮೇಲೆ ಕುಳಿತೊಮ್ಮೆ ಕೃಷ್ಣ ಎನ್ನಬಾರದೆ. ಕೃಷ್ಣ ಕೃಷ್ಣ ಎನ್ನಬಾರದೆ ಶ್ರೀ ಕೃಷ್ಣ ಎನ್ನಬಾರದೆ. ನರ ಜನ್ಮ ಬಂದಾಗ ನಾಲಿಗೆ ಇರುವಾಗೊಮ್ಮೆ ಕೃಷ್ಣ ಎನ್ನಬಾರದೆ. ದೊಡ್ಡ ದಾರಿಯ ನಡೆವಾಗ ಭಾರವ ಹೊರುವಾಗ ಕೃಷ್ಣ ಎನ್ನಬಾರದೆ.
ದುರಿತ ರಾಶಿಗಳ ಸರಿದಾಡುತ್ತಲೊಮ್ಮೆ ಕೃಷ್ಣಾಯನ ಬಾರದೆ. ಸದಾ ಗರುಡ ವಾಹನ ಸಿರಿ ಪುರಂದರ ವಿಠಲನ್ನೇ ಕೃಷ್ಣಾಯನ ಬಾರದೆ. ಕೃಷ್ಣ ಕೃಷ್ಣಾಯನ ಬಾರದೆ, ಶ್ರೀ ಕೃಷ್ಣಾಯನ ಬಾರದೆ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ. ಕೃಷ್ಣ ಕೃಷ್ಣಾಯನ ಬಾರದೆ, ಶ್ರೀ ಕೃಷ್ಣಾಯನ ಬಾರದೆ. ಜೈ ಜೈ ಕೃಷ್ಣ ಶ್ರೀ ಹರಿ ಕೃಷ್ಣ, ಜೈ ಜೈ ಕೃಷ್ಣ ಶ್ರೀ ಹರಿ ಕೃಷ್ಣ, ಕೃಷ್ಣ ಕೃಷ್ಣ ಶ್ರೀ ಹರಿ ಕೃಷ್ಣ, ಕೃಷ್ಣ ಕೃಷ್ಣ ಶ್ರೀ ಹರಿ ಕೃಷ್ಣ. ಕೃಷ್ಣ ಕೃಷ್ಣ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹರಿ ಬೋಲ್ ಮಾತಾಜಿ. ತುಂಬಾ ಅದ್ಭುತವಾಗಿ, ತುಂಬಾ ಸುಮಧುರವಾಗಿ ಈ ವೈಷ್ಣವ ಭಜನೆಯನ್ನ ಹಾಡಿದ್ದೀರಾ ಮಾತಾಜಿ. ತುಂಬಾ ತುಂಬಾ ಧನ್ಯವಾದ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಇದೇ ತರ ನೀವು ಸೇವೆಯನ್ನ ನಮ್ಮ ಗೋಪಿಸೇನಾ ಕಾರ್ಯಕ್ರಮಕ್ಕೆ ಕೊಡ್ತಾ ಇರ್ಬೇಕು ಮಾತಾಜಿ. ಇವತ್ತು ಕೃಷ್ಣ ಕೂಡ ತುಂಬಾ ಸಂತೋಷ ಪಟ್ಟಿರ್ಬೇಕು, ಅಷ್ಟು ಚೆನ್ನಾಗಿ ನೀವು ಹೇಳಿದ್ದೀರಾ. ಎಷ್ಟು ನಾವೆಲ್ಲರೂ ಸಹ ಪ್ರಾಪಂಚಿಕ ಕೆಲಸ ಕಾರ್ಯಗಳಲ್ಲಿ ಜನರೆಲ್ಲ ಎಷ್ಟು ಮಗ್ನರಾಗ್ಬಿಟ್ಟಿದ್ದಾರೆ ಅಂದ್ರೆ ಭಗವಂತನ ನೆನ್ಸ್ಕೊಳಕ್ಕೂ ಸಮಯ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಮಗ್ನರಾಗ್ಬಿಟ್ಟಿದ್ದಾರೆ. ಆದ್ರೆ ದಾಸರು ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದೀರಾ, ನೀವ್ ಮಾಡ್ತಾ ಇರೋ ಕೆಲಸಗಳಲ್ಲೇ ಮಲಗುವಾಗ, ಎದ್ದೇಳುವಾಗ, ನಡೆದಾಡುವಾಗ, ಪ್ರಸಾದ ಸ್ವೀಕಾರ ಮಾಡುವಾಗ, ಅವಾಗೆಲ್ಲವರು ಸಹ ನೀವು ಭಗವಂತನನ್ನ ನೆನೆಸ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಅದನ್ನ ನೀವು ತುಂಬಾ ಚೆನ್ನಾಗಿ ನಿಮ್ ಹಾಡಿನ ಮೂಲಕ ಹೇಳಿದ್ರಿ ಮಾತಾಜಿ. ತುಂಬಾ ಧನ್ಯವಾದ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಬಂದು ಪ್ರವಚನ ಕಾರ್ಯಕ್ರಮ. ಇಂದಿನ ಪ್ರಮುಖವಾದ ಕಾರ್ಯಕ್ರಮ ಮತ್ತು ತಾವೆಲ್ಲರೂ ಅಷ್ಟೇ ಕಾತರರಾಗಿ ಕಾಯ್ತಾ ಇರತಕ್ಕಂತ ಒಂದು ಪ್ರಮುಖವಾದ ಘಟ್ಟ ಇದು. ಇಂದಿನ ಪ್ರವಚನವನ್ನ ನಡೆಸ್ಕೊಡೋದಿಕ್ಕೆ ನಮ್ಮೊಂದಿಗೆ ಹರಗ್ರೇಸ್ ಶ್ಯಾಮಕಾಂತ ಲೇಖಾ ದೇವಿ ದಾಸಿ ಮಾತಾಜಿ ಅವರು ಇದ್ದಾರೆ. ಮಾತಾಜಿ ಅವ್ರನ್ನ ನಾವು ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಸ್ವಾಗತ ಕೋರೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ಯಾಮಕಾಂತ ಮಾತಾಜಿಯವರು ಎಲ್ಲರಿಗೂ ಸಹ ಚಿರಪರಿಚಿತರು. ಆದ್ರೂ ಸಹ ನಮ್ಮ ಒಂದು ಪ್ಯೂರಿಫಿಕೇಶನ್ಗೋಸ್ಕರ ಮಾತಾಜಿ ಅವರ ಪರಿಚಯವನ್ನ ನಾನು ಇವತ್ತು ಮಾಡ್ಕೊಡ್ತೇನೆ. ಮಾತಾಜಿ ಅವರು ಪರಮ ಪೂಜ್ಯ ಶ್ರೀ ಗುರು ಜಯಪತಾಕ ಪತಾಕ ಸ್ವಾಮಿ ಗುರು ಮಹಾರಾಜರಿಂದ ದೀಕ್ಷೆಯನ್ನ ಪಡೆದಿದ್ದಾರೆ. ಇವರು ಭಕ್ತಿಶಾಸ್ತ್ರಿ ಕೋರ್ಸ್ ನ ಮಾಡಿದ್ದಾರೆ. ಈಗ ಭಕ್ತಿ ವೈಭವ ಕೋರ್ಸ್ ನ ಮಾಡ್ತಾ ಇದ್ದಾರೆ. ಮಾತಾಜಿ ಎಲ್ಲ ಸೇವೆಗಳನ್ನ ತುಂಬಾ ಉತ್ಸಾಹದಿಂದ ಮಾಡ್ತಾರೆ. ಪ್ರವಚನ ಮಾಡೋದು, ಭಗವಂತನಿಗೆ ಡ್ರೆಸ್ ನ ಸ್ಟಿಚ್ ಮಾಡೋದು, ಸಮ್ಮರ್ ಕ್ಯಾಂಪ್ ನಲ್ಲಿ ಎಲ್ಲಾ ಆಕ್ಟಿವಿಟೀಸ್ ನು ಮಾತಾಜಿ ಅವರು ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡ್ತಾರೆ. ದೇವಸ್ಥಾನದಲ್ಲಿ ಭೋಗ ಸೇವೆಯನ್ನ ಮಾತಾಜಿ ಅವರು ಮಾಡ್ತಾರೆ. ಮತ್ತೆ ದಿನಾಗ್ಲೂ ಮಾತಾಜಿ ಅವರು ಬುಕ್ ರೀಡಿಂಗ್ ಸೆಷನ್ಸ್ ನ ನಡೆಸ್ತಾ ಇದ್ದಾರೆ. ಮಾತಾಜಿ ಅವರು ಸಹ ಭಕ್ತಿಯಲ್ಲಿ ಮುನ್ನಡೆತಾ ತಮ್ಮ ಜೊತೆಗೆ ಇತರರ ಭಕ್ತರನ್ನು ಸಹ ಮುನ್ನಡೆ ಮಾಡಿಸ್ತಾ ಕರ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಮಾತಾಜಿ ಅವರ ಈ ಒಂದು ಸೇವೆ ತುಂಬಾ ಪ್ರಶಂಸನೀಯವಾದಿದ್ದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಹರೇ ಕೃಷ್ಣ ಮಾತಾಜಿ, ನೀವು ಇವತ್ತು ಪ್ರವಚನ ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕಾಗಿ ನಾವು ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಮಾತಾಜಿ. ಹರೇ ಕೃಷ್ಣ. ಓವರ್ ಟು ಯು. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಸೊ ರಾಮ ಲಂಕೆಗೆ ಸೇತುವೆನ ಕಟ್ಟಬೇಕಾದ್ರೆ ಒಂದು ಅಳಿಲು ಕೂಡ ಒಂದು ಕಲ್ಲನ್ನ ಹಾಕಿ ನೀರಿಗೆ ಹಾಕಿ ಸೇವೆ ಮಾಡುತ್ತಂತೆ. ಹಂಗೆ ಈ ಒಂದು ಭಕ್ತಿ ಸಾಗರದಲ್ಲಿ ನಾವು ಒಂದು ಸಣ್ಣ ಅಳಿಲು ತರ, ಆ ಅಳಿಲು ಹೆಂಗೆ ಒಂದು ಸಣ್ಣ, ಯಾಕಂದ್ರೆ ಅಳಿಲು ಎಷ್ಟು ಸೈಜಿನ ಕಲ್ಲೆತ್ತಕ್ಕಾಗತ್ತೆ? ಏನ್ ಹನುಮಂತರ ದೊಡ್ಡ ಕಲ್ಲೆತ್ತಕ್ಕಾಗತ್ತಾ? ಆಗಲ್ಲ. ಸಣ್ಣ ಕಲ್ಲಷ್ಟೇ ಎತ್ತಕ್ಕಾಗದು ಅದ್ರ ಕೈಲಿ. ಸೊ ಆತರ ಒಂದು ಸಣ್ಣ ಕಲ್ಲನ್ನ ಸಮುದ್ರಕ್ಕೆ ಎತ್ತಿ ಹಾಕುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಎತ್ತಾಕಿಲ್ಲ, ಪ್ರಯತ್ನ ಮಾಡ್ತಾ ಇದ್ದೀವಿ ಅಷ್ಟೇ ನಾವು. ಸೊ ಇಷ್ಟೆಲ್ಲ ನೀವು ಹೇಳಿದ್ದು ತುಂಬಾ ತುಂಬಾ ಥ್ಯಾಂಕ್ಸ್ ಮಾತಾಜಿ. ಅದಕ್ಕೆ ನನ್ನ ಅರ್ಹತೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಓಕೆ, ಪ್ರೇಯರ್ಸ್ ಇಂದ ಶುರು ಮಾಡೋಣ, ತಡ ಮಾಡ್ದೆ.
नमो विष्णुपदाय कृष्णपृष्ठाय भूतले श्रीमती जयपताका स्वामी इति नामाचार्य पदाय निताय कृपापदायिनी गौरकथा दामदया नगरग्रामता नमो विष्णुपदाय कृष्णपृष्ठाय भूतले श्रीमती भक्तिवेदांत स्वामी इति नाम्नी नमस्ते सरस्वती देवी गौर प्रचारिणी निर्विशेष शून्यवादी पाश्चात्य देशता जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे हरे राम 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 हरे हरे. ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ಈ ಒಂದು ಪ್ರವಚನ ಕಾರ್ಯಕ್ರಮಕ್ಕೆ ಬಂದಿದ್ದು, ಜೊತೆಗೆ ನನಗೆ ಒಂದು ಲೀಲಾಮಯ ಮಾತಾಜಿ ಯಾವಾಗ್ಲೂ ಹೇಳ್ತಾರೆ, ಮಾತಾಜಿ ನೀವು ಮಾಡಿ ಕ್ಲಾಸ್ ಅಂತ. ಸೊ ಇವತ್ತು ಇಲ್ಲ ಮಾತಾಜಿ ಮಾಡ್ತೀನಿ ಅಂತ ಹೇಳಿ ತಗೊಂಡು ಇವತ್ತಿನ ಒಂದು ಟಾಪಿಕ್ ಬಂದು ಕಲಿಪುರುಷ. ಸೊ ಕಲಿಪುರುಷ ಹೆಂಗೆ ಪರೀಕ್ಷಿತ್ ಮಹಾರಾಜರು ಸ್ವೀಕರಿಸಿದರು, ಜೊತೆಗೆ ಅವರಿಗೆ ಇವನ್ ಕಲಿಗೂ ಕೂಡ ದಂಡನೆನ ಕೊಡ್ತಾರೆ, ಮತ್ತೆ ಬಹುಮಾನನೂ ಕೂಡ ಕೊಡ್ತಾರೆ, ಎರಡನ್ನೂ ಕೊಡ್ತಾರೆ. ಸೊ 3 ವಸ್ತು ಇದೆ ಇಲ್ಲಿ. ಕಲಿಯನ್ನು ಹೆಂಗೆ ಸ್ವೀಕರಿಸಿದ್ದು, ಜೊತೆಗೆ ಕಲಿಗೆ ಹೆಂಗೆ ಬಹುಮಾನವನ್ನ ಕೊಟ್ರು, ಜೊತೆಗೆ ಫಸ್ಟ್ ಅವನ್ಗೆ ದಂಡನೆ ಕೊಡ್ತಾರೆ, ದಂಡನೆ ಕೊಟ್ಟ ಮೇಲೆ ಕಲಿನ ಬಹುಮಾನ ಕೊಡ್ತಾರೆ. ಸೊ ಹೆಂಗೆ ಅಂತ ಹೇಳಿ ಅದು ಭಾಗವತದಲ್ಲಿ ತುಂಬಾ ಸುಂದರವಾಗಿ ವರ್ಣನೆ ಇದೆ. ಸ್ಕಂದ 1 ಅಧ್ಯಾಯ 16ರಿಂದ ಶುರುವಾಗಿ 19ನೇ ಅಧ್ಯಾಯ, 3 ಅಧ್ಯಾಯಗಳು ಪೂರ್ತಿ, 16 17 2 ಅಧ್ಯಾಯ, ಈ 2 ಅಧ್ಯಾಯಗಳಲ್ಲಿ ಪೂರ್ತಿ ನಮ್ಗೆ ಕಲಿ ಪುರುಷನ ಬಗ್ಗೆನೇ ಇದೆ. ಸೊ ಆ ಕಲಿ ಪುರುಷ ಅಂದ್ರೇನು, ಅವನು ಯಾಕೆ ಬಂದ, ಜೊತೆಗೆ ಕಲಿನ ಪರೀಕ್ಷಿತ್ ಮಹಾರಾಜರು ಅವನನ್ನ ಸಾಯಿಸುವಷ್ಟು ಅವ್ರಿಗೆ ಶಕ್ತಿ ಇತ್ತು ಪರೀಕ್ಷಿತ್ ಮಹಾರಾಜರಿಗೆ. ಆದ್ರೂ ಪರೀಕ್ಷಿತ್ ಮಹಾರಾಜರು ಕಲಿನ ಸಾಯಿಸ್ಲಿಲ್ಲ, ಅವನನ್ನ ಬರೀ ದಂಡನೆ ಕೊಟ್ಟು ಮಾತ್ರ ಬಿಡ್ತಾರೆ. ಸೊ ಏನಕ್ಕೆ ಅದು ಆತರ ಮಾಡ್ತಾರೆ ಅಂತ ಹೇಳಿ ಸ್ವಲ್ಪ ಚರ್ಚೆ ಮಾಡೋಣ. ಸೊ ನಾನು ಸ್ವಲ್ಪ ಪ್ರಶ್ನೆಗಳನ್ನ ಕೇಳ್ತೀನಿ, ನೀವು ಎಲ್ಲರೂ ಅನ್ಮ್ಯೂಟ್ ಮಾಡಿ ಉತ್ತರಗಳನ್ನ ಕೊಡ್ತಾ ಇದ್ರೆ ಯಾರಿಗೂ ನಿದ್ರೆ ಬರಲ್ಲ ಅನ್ಕೋತೀನಿ. ನನ್ನ ಒಂದು ಅನುಭವದಿಂದ ಇದನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಯೂಶಲಿ ಯಾವಾಗ್ಲೂ ಪ್ರವಚನ ಕೇಳ್ಬೇಕಾದ್ರೆ ಒಬ್ರು ಮಾತಾಡ್ತಿದ್ದು ಇನ್ನೊಬ್ರು ಹೇಳ್ತಾ ಇದ್ದಾಗ ನಿದ್ರೆ ಬಂದ್ಬಿಡೋದು ಸಹಜವಾದ ಮನುಷ್ಯನ ಒಂದು, ಈ ಕಲಿಯುಗದಲ್ಲಿ ಎಸ್ಪೆಷಲಿ ಮನುಷ್ಯನ ಸಹಜವಾದ ಒಂದು ಗುಣ ಅದು. ಸೊ ಅದು ಆಗದೆ ಇರ್ಲಿ ಅನ್ಬೇಕಾದ್ರೆ ನಾವು ಒಂದು ಮ್ಯೂಚುವಲ್ ಇಂಟ್ರಾಕ್ಷನ್ ಇರ್ಬೇಕು ಒಬ್ರಿಂದ ಒಬ್ರಿಗೆ, ಅವಾಗ ನಮ್ಗೆ ಆ ನಿದ್ರೆ ಒಂದು ಬರೋದು ಕಮ್ಮಿ ಆಗುತ್ತೆ. ಸೊ ಮೊದಲಿಗೆ ಎಲ್ಲರೂ ಸ್ವಲ್ಪ ಭಾಗವತಂನ ಓದಿದ್ದೀರಾ ಅನ್ಕೊಂಡಿದ್ದೀನಿ. ಭಾಗವತಮು ಮತ್ತೆ ಮಹಾಭಾರತದ ಕಥೆಗಳನ್ನ ಓದಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಹೇಳ್ಬೋದಾ ಪರೀಕ್ಷಿತ್ ಮಹಾರಾಜರ ತಂದೆ ತಾಯಿಯ ಹೆಸರುಗಳು? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ. ಉತ್ತರೆ ಮತ್ತೆ ಅಭಿಮನ್ಯು. ಸೊ ಅರ್ಜುನನ ಮಗ ಅಭಿಮನ್ಯುವಿನ ಮಗ ಪರೀಕ್ಷಿತ್ ಮಹಾರಾಜರು, ಮತ್ತೆ ಉತ್ತರೆ ಅವನನ್ನ ಎತ್ತಿದ್ದು. ಸೊ ಉತ್ತರೆಯ ತಂದೆ ವಿರಾಟ ಉತ್ತರೆಯ ತಂದೆ. ಸೊ ನಮ್ಗೆಲ್ಲಾರ್ಗೂ ಗೊತ್ತಿದೆ, ಆ 8 ದಿನದ ಮಹಾಭಾರತದ ಒಂದು ಘೋರ ಯುದ್ಧದಲ್ಲಿ ಮೊದಲನೆಯ ಬಲಿ ಬಂದು ನಮ್ಮ ಅಭಿಮನ್ಯುವಿನಿಂದೇ ಆಗಿರ್ತದೆ. ಯಾಕಂದ್ರೆ ಮೋಸದಿಂದಾನೇ ಅವರು ಅಭಿಮನ್ಯುನ, ಯಾಕಂದ್ರೆ ಅವನಿಗೆ ಆ ಒಂದು ಇದನ್ನ ಆ ಚಕ್ರವ್ಯೂಹನ ಭೇದಿಸೋದು ಅಭಿಮನ್ಯುವಿಗೆ ತನ್ನ ತಾಯಿಯ ಹೊಟ್ಟೆಯಲ್ಲಿದ್ದಾಗ್ಲೇ ಗೊತ್ತಾಗಿರುತ್ತೆ. ಬಟ್ ಭೇದಿಸಿದ್ಮೇಲೆ ಒಳಗಡೆ ಹೋದ್ಮೇಲೆ ಮತ್ತೆ ವಾಪಸ್ ಬರೋದನ್ನ ಅವ್ರ ತಂದೆ ಅರ್ಜುನನು ಹೇಳಿರೋದಿಲ್ಲ. ಕೊನೆಗೆ ಅವನ್ಗೆ ಯುದ್ಧ ಬರೋ ತನಕನೂ ಅವನ್ಗೆ ಹೇಳ್ಕೊಡೋದಕ್ಕೆ ಆಗೋದಿಲ್ಲ ಅರ್ಜುನಂಗೆ. ಸೊ ಹಾಗಾಗಿ ಅವನ್ಗೆ ವಾಪಸ್ ಬರೋದ್ರ ಬಗ್ಗೆ ಯಾವುದೇ ತರ ಒಂದು ಇನ್ಫಾರ್ಮೇಶನ್ ಅಂದ್ರೆ ನಾಲೆಡ್ಜ್ ಇರೋದಿಲ್ಲ. ಸೊ ಹಾಗಾಗಿ ಅವನು ಚಕ್ರವ್ಯೂಹನ ಭೇದಿಸ್ಕೊಂಡು ಒಳಗಡೆ ಹೋಗ್ತಾನೆ. ಬಟ್ ವಾಪಸ್ ಬರಕ್ ಆಗದೆ ಇದ್ದಾಗ ಅದು ಗೊತ್ತಿರತ್ತೆ, ಕೌರವರಿಗೆ ಗೊತ್ತಿರತ್ತೆ
ಅವನಿಗೆ ಅಭಿಮನ್ಯುಗೆ ಭೇದಿಸಕ್ಕೆ ಬರತ್ತೆ, ಬಟ್ ವಾಪಸ್ ಬರಕ್ ಬರಲ್ಲ ಅಂತ ಗೊತ್ತಿರುತ್ತೆ. ಸೊ ಹಾಗಾಗಿ ಅವರು ಮೋಸದಿಂದ ಅವನನ್ನ ಚಕ್ರವ್ಯೂಹದೊಳಗೆ ಕರ್ಕೊಂಡು ಅವನನ್ನ ಸಾಯಿಸ್ಬಿಟ್ಟು ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಡೇಸ್ ನಲ್ಲೇನೆ ಅಭಿಮನ್ಯುವಿನ ಒಂದು ಮರಣ ಆಗೋಗುತ್ತೆ. ಸೊ ಅಭಿಮನ್ಯುವಿನ ಮರಣ ಆದ್ಮೇಲೆ ಎಲ್ಲಾ ಮುಗಿಯುತ್ತೆ. ಆಮೇಲೆ ನಮ್ಗೆ ಗೊತ್ತಿದೆ ಮಹಾಭಾರತ ಯುದ್ಧ ಮುಗಿದ್ಮೇಲೆ ಪಂಚ ಪಾಂಡವರು ಮಾತ್ರ ಬದುಕದು. ಉಪ ಪಾಂಡವರನ್ನು ಕೂಡ ಅಶ್ವತ್ಥಾಮ ಸಾಯಿಸ್ಬಿಡ್ತಾನೆ. ಯಾಕಂದ್ರೆ ಅವನು ದುರ್ಯೋಧನನಿಗೆ ತುಂಬಾ ಇಷ್ಟ ಆಗುತ್ತೆ ಇವನನ್ನ, ಅವ್ರಗಳನ್ನ ಸಾಯಿಸಿದ್ರೆ ಉಪ ಪಾಂಡವರನ್ನ ಆಕ್ಚುಲಿ ಪಾಂಡವರನ್ನ ಸಾಯಿಸಕ್ ಹೋಗ್ತಾನೆ ಅಶ್ವತ್ಥಾಮ. ಬಟ್ ಅವನು ನೋಡಿರಲ್ಲ ಅದು ಉಪ ಪಾಂಡವರು ಅಂತ ಅವರು ನೋಡಿರಲ್ಲ. ಯಾಕಂದ್ರೆ ಯುದ್ಧ ಮುಗಿದ್ಮೇಲೆ ಅವರು ಏನೋ ಒಂದು ರಿಚುವಲ್ಸ್ ಇರುತ್ತೆ ಮಾಡೋದಿಕ್ಕೆ. ಆ ರಿಚುವಲ್ಸ್ ನ ಮಾಡೋದಕ್ಕೋಸ್ಕರ ಅಂತ ಹೇಳಿ ಪಾಂಡವರು ತಮ್ಮ ಶಿಬಿರದಲ್ಲಿ ಇರೋದಿಲ್ಲ. ಅವರು ಹೊರಗಡೆ ಹೋಗಿರ್ತಾರೆ, ಶಿಬಿರದಿಂದ ಹೊರಗಡೆ ಹೋಗಿರ್ತಾರೆ. ಬಟ್ ಅಶ್ವತ್ಥಾಮಂಗೆ ಅದ್ರ ಬಗ್ಗೆ ಗೊತ್ತಿರಲ್ಲ. ಅವನು ತನ್ನ ಸ್ನೇಹಿತನಾದ ದುರ್ಯೋಧನನ್ಗೆ ಅವನ್ಗೆ ಸಂತೃಪ್ತಿ ಪಡಿಸ್ಬೇಕು ಅಂತ ಹೇಳಿ ಅವನು ಹೋಗಿ ಉಪ ಪಾಂಡವರ ತಲೆಗಳನ್ನ ಕತ್ತರಿಸ್ಬಿಡ್ತಾನೆ. ಸೊ ಆಮೇಲೆ ಗೊತ್ತಾಗುತ್ತೆ ಅದು ಪಾಂಡವರಲ್ಲ, ಉಪ ಪಾಂಡವರು ಮಲಗಿದ್ದವರು ಅಂತ ಹೇಳಿ. ಅವತ್ತು ಆಕ್ಚುಲಿ ಪಾಂಡವರು ಮಲಗುವಂತ ಶಯನ ಕಕ್ಷದಲ್ಲಿ ಉಪ ಪಾಂಡವರು ಮಲ್ಕೊಂಡ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಆ ಒಂದು ಅಚಾತುರ್ಯದಲ್ಲಿ ಅವನು ನೋಡಲ್ಲ ಪಾಂಡವರು ಉಪ ಪಾಂಡವರು ಅಂತ ಏನೂ ನೋಡೋದಿಲ್ಲ. ಹೋಗಿ ಅವರ ತಲೆನ ಕಡ್ದು ಬಿಡ್ತಾನೆ. ಸೊ ಕಡ್ದ್ಮೇಲೆ ಎಲ್ಲ ಅವನಿಗೆ ಬ್ರಹ್ಮಾಸ್ತ್ರ ಎಲ್ಲ ಬಿಡ್ತಾನೆ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೋಸ್ಕರ. ಬ್ರಹ್ಮಾಸ್ತ್ರನು ಕೂಡ ಅರ್ಜುನ, ಅವನಿಗೆ ಬ್ರಹ್ಮಾಸ್ತ್ರ ಬಿಡಕ್ ಬರತ್ತೆ, ವಾಪಸ್ ತಗೊಳಕ್ ಬರೋದಿಲ್ಲ, ಆ ವಿದ್ಯೆ ಅವನ್ ಕಲ್ತಿರೋದಿಲ್ಲ. ಸೊ ಹಾಗಾಗಿ ಅರ್ಜುನ ಆ ಬ್ರಹ್ಮಾಸ್ತ್ರವನ್ನ ಕೂಡ ಅಸಫಲಗೊಳಿಸಿ ಅವನನ್ನ ಮತ್ತೆ ಹಿಡಿತಾರೆ. ಹಿಡಿದ್ಮೇಲೆ ಯಾರು ಪಾಂಚಾಲಿ ಹೇಳ್ತಾಳೆ, ಇಲ್ಲ ಅವನನ್ನ ಬಿಟ್ಬಿಡಿ, ಅವನಿಗೇನು ಶಿಕ್ಷೆಗನ ಕೊಡಬೇಡಿ ಅಂತ ಹೇಳಿ. ಯಾಕಂದ್ರೆ ಗುರುವಿನ ಮಗನನ್ನ ಮತ್ತೆ ಬ್ರಾಹ್ಮಣ ಹತ್ಯೆ ಮಾಡೋದು ಪಾಪಕರ ಕೃತ್ಯ. ಅದಕ್ಕೆ ನಾವು ಆ ಪಾಪ ಮಾಡೋದ್ ಬೇಡ. ಅವನಿಗೊಂದು ಮಣಿ ಇರುತ್ತೆ ಈ ಫೋರ್ ಹೆಡ್ ಅಲ್ಲಿ, ಆ ಮಣಿನ ತೆಗೆದುಬಿಟ್ಟು ಬಿಟ್ಬಿಡಿ, ಅದೇ ಅವನಿಗೆ ಒಂದು ದಂಡನೆ ಆಗುತ್ತೆ ಅಂತ ಹೇಳಿ ಅವನಿಗೆ ಅದೊಂದು ಮಣಿನ ತೆಗೆದುಬಿಟ್ಟು ಅವನನ್ನ ಬಿಟ್ಬಿಡ್ತಾರೆ. ಅವನು ಅವಾಗ ಒಂಥರ ಈಗ್ಲೂ ಇದ್ದಾನೆ, ಈ ಕಲಿಯುಗದಲ್ಲೂ ಕೂಡ ಅಶ್ವತ್ಥಾಮ ಇದ್ದಾನೆ. ಬಟ್ ನಮ್ ಕಣ್ಣಿಗೆ ಯಾರಿಗೂ ಕಾಣೋದಿಲ್ಲ, ಯಾಕಂದ್ರೆ ನಾವಷ್ಟು ಅಧರ್ಮಿಗಳು, ನಾವಷ್ಟು ಪತಿತರು. ಸೊ ಹಾಗಾಗಿ ಅಶ್ವತ್ಥಾಮ ಮತ್ತೆ ಇವಾಗ್ಲೂ ಕೂಡ ಹನುಮಂತ ಕೂಡ ಇದ್ದಾನೆ, ಇಬ್ರು ಇದ್ದಾರೆ, ಬಟ್ ನಮ್ ಕಣ್ಣುಗಳಿಗೆ ಕಾಣೋದಿಲ್ಲ. ಸೊ ಹಂಗೆ ಮುಗಿಯತ್ತೆ. ಕೊನೆಗೆ ಪರೀಕ್ಷಿತ್ ಮಹಾರಾಜನ ಜನನ ಕಾಲ ಬರುತ್ತೆ. ಯುದ್ಧ ಎಲ್ಲ ಮುಗ್ದು ಎಲ್ಲ ಆಗಿ ಅವರೆಲ್ಲ ಸೆಟ್ಲ್ ಆಗ್ಬೇಕು ಅನ್ನೋ ಅಷ್ಟ್ರೊಳಗೆ ಪರೀಕ್ಷಿತ್ ಮಹಾರಾಜರ ಜನನ ಆಗಕ್ಕೆ ಬರುತ್ತೆ. ಪರೀಕ್ಷಿತ್ ಮಹಾರಾಜರ ಜನನ ಆಗ್ಬೇಕಾದ್ರೆ ಒಬ್ವಿಯಸ್ಲಿ ಅವಾಗ್ಲೂ ಕೂಡ ಅಶ್ವತ್ಥಾಮ ಅವಳ ಹೊಟ್ಟೆಯಲ್ಲಿರೋ ಮಗುನೇ ಸಾಯಿಸ್ಬಿಡ್ಬೇಕು ಅನ್ನೋ ಒಂದು ಅಷ್ಟೊಂದು ದ್ವೇಷ ಇರುತ್ತೆ ಅಶ್ವತ್ಥಾಮನ್ಗೆ ಪಾಂಡವರ ಮೇಲೆ. ಆ ಮಗುನೇ ಸಾಯಿಸ್ಬಿಡ್ಬೇಕು, ಅದೇ ತಾನೇ ಈ ಪಾಂಡವರಿಗೆ, ಅಂದ್ರೆ ಪಾಂಡವರಿಗೆ ಇದ್ದಿದ್ದೆ ಅದೊಂದೇ ಕೊನೆ. ಈಗ ಅವರು ನಿರ್ಗಮಿಸ್ಬೇಕು, ಅವರು ರಾಜ್ಯ ತ್ಯಾಗ ಮಾಡ್ಬೇಕು ಅಂತ ಅಂದ್ರೆ ಯಾರ ರಾಜರಾಗ್ಬೇಕಾಗಿತ್ತಲ್ಲ. ಸೊ ಪರೀಕ್ಷಿತ್ ಮಹಾರಾಜರೇ ಇದ್ದಿದ್ದು. ಸೊ ಪರೀಕ್ಷಿತ್ ಮಹಾರಾಜರನ್ನೇ ಸಾಯಿಸ್ಬಿಟ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ ಅಂತ ಹೇಳಿ ಅವಾಗ್ಲೂ ಕೂಡ ಬ್ರಹ್ಮಾಸ್ತ್ರವನ್ನ ಅಶ್ವತ್ಥಾಮ ಇವಳು ಉತ್ತರೆಯ ಗರ್ಭಕ್ಕೆ ಬಿಡ್ತಾನೆ. ಬಟ್ ಆಸ್ ಯೂಶುವಲ್ ಕೃಷ್ಣನ ಒಂದು ಮೊರೆ ಹೋದ್ರೆ ಎಲ್ಲಾನು ಅವನೇ ಕಾಪಾಡ್ತಾನೆ ಅನ್ನೋದಿಕ್ಕೆ ಕೃಷ್ಣನ ಮೊರೆ ಹೋಗ್ತಾರೆ ಎಲ್ಲಾರುವೆ ಪಾಂಡವರು. ಸೊ ಅವಾಗ ಕೃಷ್ಣನ ಮೊರೆಯಿಂದಾಗಿ ಕೃಷ್ಣ ಉತ್ತರೆಯ ಗರ್ಭದೊಳಗೆ ಹೋಗಿ ಪರೀಕ್ಷಿತ್ ಮಹಾರಾಜರನ್ನ ಕಾಪಾಡ್ತಾನೆ. ಸೊ ಹೀಗೆ ಪರೀಕ್ಷಿತ್ ಮಹಾರಾಜರ ಜನನವಾಗುತ್ತೆ. ಸೊ ಅವರು ಜನನ ಆದ್ಮೇಲೆ ಆಸ್ ಯೂಶುವಲ್ ಲೈಕ್ ಕೃಷ್ಣ ವಾಪಸ್ ದ್ವಾರಿಕಾಗೆ ಹೋಗ್ತಾನೆ. ದ್ವಾರಿಕೆಯಿಂದ ಅವನು ಅಲ್ಲಿಂದ ನಿರ್ಗಮಿಸ್ತಾನೆ. ಸೊ ಭೂಮಿ ಮೇಲೆ ಕೃಷ್ಣ ನಿರ್ಗಮನ ಆಗಿದ್ದಾನೆ ಅಂತ ತಿಳಿದ ತಕ್ಷಣ
ಅವ್ರ ಜೊತೆಗೆ ಪಾಂಡವರು ಕೂಡ ನಾವು ಇವಾಗ ಈ ಒಂದು ಲೋಕನ ಬಿಟ್ಟು ಹೋಗುವಂತ ಸಮಯ ಬಂದಿದೆ ಅಂತ ಹೇಳಿ ಅವರು ಕೂಡ ನಿರ್ಗಮನವಾಗ್ತಾರೆ. ಸೊ ಅವರು ನಿರ್ಗಮನವಾಗ್ಬೇಕಾದ್ರೆ ಅವರು ಆ ಆ, ಪರೀಕ್ಷಿತ್ ಮಹಾರಾಜರನ್ನ ಹಸ್ತಿನಾಪುರದ ರಾಜನನ್ನಾಗಿ ಮಾಡಿ ಅವರು ಹೋಗ್ತಾರೆ. ಸೊ ಅವರು ರಾಜನನ್ನಾಗಿ ಮಾಡಿ ಆ, ಪರೀಕ್ಷಿತ್ ಮಹಾರಾಜನನ್ನ ಆ, ಹಸ್ತಿನಾಪುರದ ರಾಜನನ್ನಾಗಿ ಮಾಡಿ ಹೋಗ್ತಾರೆ. ಸೊ ಅದು ಹೋದ್ಮೇಲೆ ಪರೀಕ್ಷಿತ್ ಮಹಾರಾಜ್ ಪಾಂಡವರ ನಿರ್ಗಮನ ಆಗ್ತಿದ್ದಂಗೆನೆ ಯಾರ ಹೇಳ್ಬೋದಾ ಕಲಿ ಯಾವಾಗ ಕಣ್ಣಿಗೆ ಕಾಣಿಸ್ಕೊಂಡ ಅಂತ, ಮತ್ತೆ ಮಹಾಭಾರತ ಯುದ್ಧ ಯಾವ ಕಾಲದಲ್ಲಿ ನಡೆಯಿತು ಅಂತ? ಅಂದ್ರೆ ದ್ವಾಪರ ಯುಗ ಅಂತ ಗೊತ್ತು, ದ್ವಾಪರ ಯುಗದ ಯಾವ ಪಾದದಲ್ಲಿ ನಡೆಯಿತು? ಐಡಿಯಾ ಇದೆಯಾ ಯಾರಿಗಾರ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹೇಳಿ ಮೀನಾಕ್ಷಿ ಮಾತಾಜಿ. ಅದು ಯಾವ ಪದ ಅಂತ ಗೊತ್ತಿಲ್ಲ. ಕಲಿಯುಗ ಯಾವಾಗ ಕಾಣಿಸ್ತಾನೆ ಅಂದ್ರೆ ಪರೀಕ್ಷಿತ ಮಹಾರಾಜ ದಿಗ್ವಿಜಯಕ್ಕೋಸ್ಕರ ಹೊರಡ್ತಾನೆ, ಅವಾಗ ಕಲಿಪುರುಷ ಅಲ್ಲಿ ಕಾಣಿಸ್ತಾನೆ ಮಾತಾಜಿ. ಮಾತಾಜಿ ಅದು ಆಕ್ಚುಲಿ ಪರೀಕ್ಷಿತ್ ಮಹಾರಾಜರಿಗೆ ಕಲಿ ಪುರುಷ ಕಾಣಿಸಿದ್ದು, ಬಟ್ ಕಲಿಪುರುಷ ಇನ್ನು ಮುಂಚೆನೆ ಕಾಣಿಸ್ಕೊಂಡಿದ್ದ ಮಾತಾಜಿ. ಹೌದಾ? ಹರೇ ಕೃಷ್ಣ. ಸೊ ನಾವ್ ಈ ಮಹಾಭಾರತ ಯುದ್ಧ ಯಾವ ಪಾದದಲ್ಲಿ ನಡೀತು ಅಂದ್ರೆ ದ್ವಾಪರ ಯುಗದ ಅಂತ್ಯ ಮುಗೀತಾ ಇದೆ, ಕಲಿಯುಗದ ಶುರು ಆಗ್ತಾ ಇದೆ. ಆ ಒಂದು ಎಡ್ಜ್ ಲೈನ್ ಇರುತ್ತೆ ಗೊತ್ತಾ? ಅಂದ್ರೆ ಇವಾಗ ಒಂದು ನದಿಯ ತೀರ ಮತ್ತೆ ದಡ, ನದಿ ಹರಿತಾ ಇರುತ್ತೆ ಮತ್ತೆ ಅದರದ್ದು ದಡ ಇರುತ್ತೆ, ಅದ್ರ ಮಧ್ಯದಲ್ಲಿ ಒಂದು ಲೈನ್ ಇರುತ್ತೆ. ಆ ಜಾಗದಲ್ಲಿ ನೀರು ಮತ್ತೆ ಮಣ್ಣು ಎರಡೂ ಕೂಡ ಟಚ್ ಆಗ್ತಾ ಇರುತ್ತೆ. ಅದಕ್ಕೆ ನೀರು ಅಲ್ಲ, ಮಣ್ಣು ಅಲ್ಲ ಅಲ್ವಾ? ಸೊ ದಟ್ ಈಸ್ ಕಾಲ್ಡ್ ಅಂತ್ಯಕಾಲ. ಪ್ರತಿಯೊಂದು ಯುಗಗಳನ್ನು 3 ಕಾಲವಾಗಿ ವಿಂಗಡಿಸ್ತಾರೆ. ಸೊ ನಾವು ಇವಾಗ ಕಲಿಯುಗದಲ್ಲಿ ಇರೋದು ಆರಂಭ ಕಾಲದಲ್ಲಿ, ನಾವ್ ಇನ್ನೂ ಮಧ್ಯಕಾಲನೂ ಆಗಿಲ್ಲ, ಅಂತ್ಯಕಾಲಕ್ಕಿನ್ನೂ ಹೋಗೇ ಇಲ್ಲ. ಸೊ ನಾವು ಈಗ ಇರೋದು ಕಲಿಯುಗದ ಸ್ಟಾರ್ಟಿಂಗ್ ಅಲ್ಲಿ, ಯಾಕಂದ್ರೆ ಬರೀ 5,000 ವರ್ಷಗಳಷ್ಟೇ ಈವರೆಗೆ ಕಲಿಯುಗ ನಡೆದಿರೋದು. ಸೊ ಹಾಗಾಗಿ ನಾವು ದ್ವಾಪರ ಯುಗದ ಅಂತ್ಯ ಆಗಿದೆ, ಕಲಿಯುಗದ ಸ್ಟಾರ್ಟಿಂಗ್ ಅಲ್ಲಿ ಇದೀವಿ. ಆ ಕಾಲದಲ್ಲಿ ಮಹಾಭಾರತದ ಯುದ್ಧ ನಡೆದಿತ್ತು. ಸೊ ಅವಾಗ್ಲೇನೆ ಆಕ್ಚುಲಿ ನಾವ್ ಹೇಳ್ತೀವಲ್ಲ, ಒಂದು ವಸ್ತು ಶುರು ಆಗ್ಬೇಕು ಅಂದ್ರೆ ಅದ್ರ ಹಿಂದಿನ ಅಂತ್ಯ ಕಾಲದಲ್ಲೇನೆ ಅದಕ್ಕೆ ಜೊತೆಯಾಗಿ ಶುರುವಾಗಿರತ್ತೆ ಅಂತ. ಸೊ ಆ ಯುದ್ಧ ಕಾಲದಲ್ಲೇನೆ ಕಲಿಯುಗನ ಪ್ರವೇಶವಾಗಿತ್ತು. ಕೃಷ್ಣ ಇದ್ದಾಗ್ಲೇನೆ ಕಲಿಯುಗನ ಪ್ರವೇಶವಾಗೋಗಿತ್ತು ಅವಾಗ್ಲೇನೆ. ಸೊ ಕಲಿ ಅವಾಗಿತ್ತು. ಬಟ್ ಒಂದೇನಂದ್ರೆ ಕಲಿಯ ಪ್ರಭಾವ ಏನಕ್ಕೆ ಆಗ್ತಾ ಇರ್ಲಿಲ್ಲ ಅಂದ್ರೆ ಕೃಷ್ಣ ಇನ್ನು ಭೂಮಿ ಬಿಟ್ಟು ಹೋಗಿರ್ಲಿಲ್ಲ, ಕೃಷ್ಣ ಈ ಭೂಮಿ ಮೇಲೆ ಇನ್ನೂ ಇದ್ದ. ಸೊ ಹಾಗಾಗಿ ಕಲಿ ಪ್ರಭಾವ ಏನು ತೋರ್ಸಕ್ ಆಗ್ತಾ ಇರ್ಲಿಲ್ಲ. ಸೊ ಕಲಿ ಪ್ರಭಾವಗಳ ಬಗ್ಗೆನೂ ಮುಂದೆ ಡಿಸ್ಕಸ್ ಮಾಡೋಣ. ಸೊ ಆ ಒಂದು ಇದ್ರಲ್ಲಿ ಕೃಷ್ಣ ಇದ್ದಿದ್ರಿಂದ, ಕೃಷ್ಣ ಭೂಮಿ ಬಿಟ್ಟು ಇನ್ನೂ ಹೋಗದೆ ಇದ್ದಿದ್ದಾಗಿಂದ ಕೃಷ್ಣನ ಪ್ರಭಾವ ಇರ್ಲಿಲ್ಲ. ಬಟ್ ಪರೀಕ್ಷಿತ್ ಮಹಾರಾಜರು ಯಾವಾಗ ತಮ್ಮ ಆಳ್ವಿಕೆನ ತಗೊಂಡ್ರು, ಯಾವಾಗ ಯುಧಿಷ್ಠಿರ ಮಹಾರಾಜ ತಾನು ರಾಜ್ಯನ ತ್ಯಾಗ ಮಾಡಿ ಅವನು ಇಲ್ಲ ನಾವು ಇವಾಗ ಇಲ್ಲಿಂದ ಹೊರಡ್ಬೇಕು ಅಂತ ಹೇಳಿ ಹೊರಡ್ತಾರೋ, ಆ ಹೊರಡೋ ಟೈಮ್ನಲ್ಲಿ ಪರೀಕ್ಷಿತ್ ಮಹಾರಾಜರಿಗೆ ರಾಜ್ಯನ ಕೊಟ್ಟು ಹೋಗ್ತಾರಲ್ಲ. ಸೊ ಅವಾಗ ಆಬ್ವಿಯಸ್ಲಿ ಕೃಷ್ಣನ ನಿರ್ಗಮನವಾಗೋಗಿದೆ ಈ ಭೂಮಿಯಿಂದ. ಸೊ ಹಾಗಾಗಿ ಕಲಿಪುರುಷ ಅವಾಗ ಎಲ್ಲರ ಕಣ್ಣಿಗೆ ಕಾಣಿಸ್ಕೊಳ್ಳಕ್ಕೆ ಶುರುವಾಗ್ತಾನೆ. ಓಕೆ, ಸೊ ಇದು ಅರ್ಥ ಆಯ್ತು ಅನ್ಕೊಂತೀನಿ ಎಲ್ಲಾರ್ಗು. ಸೊ ಈ ಭಾಗವತದ 4ನೇ ಅಧ್ಯಾಯದಲ್ಲಿ ಶೌನಕಾದಿ ಋಷಿಗಳು 4 ಪ್ರಶ್ನೆಗಳನ್ನ ಕೇಳ್ತಾರೆ. ಆಕ್ಚುಲಿ ಇಡೀ ಭಾಗವತಮ್ಮು ಈ 4 ಪ್ರಶ್ನೆಗಳ ಉತ್ತರವಾಗಿಯೇ ನಮಗೆ ಬಂದಿರೋದು. ಸೊ ನೇಮಿಷಾರಣ್ಯದಲ್ಲಿ ಎಲ್ಲ ಶೌನಕಾದಿ ಋಷಿಗಳು ಸೇರಿರ್ತಾರೆ. ಅವರು 4 ಪ್ರಶ್ನೆಗಳನ್ನ ಕೇಳ್ತಾರೆ. ಯಾರಿಗಾರ ಒಂದು ಏನಾರ ಐಡಿಯಾ ಇದಾ ಆ 4 ಪ್ರಶ್ನೆಗಳು ಏನು ಅಂತ? ಈ ಇಡೀ ಭಾಗವತಮ್ಮ ಏನು 16 ಅಧ್ಯಾಯ 18 ಪುಸ್ತಕಗಳಿದೆಯಲ್ಲ, ಈ 12 ಅಧ್ಯಾಯ
18 ಪುಸ್ತಕಗಳು ಏನಿದೆಯಲ್ಲ, ಈ ಇಡೀ ಭಾಗವತಮು ಈ 4 ಪ್ರಶ್ನೆಗಳಿಂದಾನೇ ಸೃಷ್ಟಿಯಾಗಿದ್ದು ಮೇನ್ ಆಗಿ. ಹರೇ ಕೃಷ್ಣ ಮಾತಾಜಿ. ಎಲ್ಲಾ ಜನರಿಗೆ ಅಂತಿಮ ಕಲ್ಯಾಣ ಯಾವುದು ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಮಾತಾಜಿ. ಮತ್ತೆ ಕೃಷ್ಣ ಯಾಕೆ ದೇವಕಿ ಗರ್ಭದಲ್ಲಿ ಜನನ ಆಯ್ತು ಅಂತ ಕೇಳ್ತಾರೆ. ಅಷ್ಟೇ ಮಾತಾಜಿ, ಮಿಕ್ಕಿದ್ದು ಅಷ್ಟು ಸರಿ ಆಗ್ತಾ ಇಲ್ಲ. ಅಲ್ಲ, ಪ್ರಶ್ನೆಗಳು ತುಂಬಾ ಪ್ರಶ್ನೆಗಳು ಕೇಳ್ತಾರೆ. ಯಾಕಂದ್ರೆ ಶೌನಿಕಾದ ಋಷಿ ಎಸ್ಪೆಷಲಿ ಮೊದಲನೇ ಕ್ಯಾಂಟೋನ್ ಅಲ್ಲಿ ತುಂಬಾ ಪ್ರಶ್ನೆಗಳನ್ನೇ ಕೇಳ್ತಾರೆ ಶೌನಿಕಾದ ಋಷಿಗಳು. ಯಾಕಂದ್ರೆ ಅವ್ರು ಕೇಳಿದ ಪ್ರಶ್ನೆಗಳ ಉತ್ತರಗಳೇ ನಮ್ಮ ಜೀವನಕ್ಕೆ ಇವತ್ತು ಅಳವಡಿಸಿದೆ. ಬಟ್ ಮೇನ್ ಆಗಿ ಅವರು 4 ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದ್ರೆ ನಾವು ಭಾಗವತಂನ ಓದ್ಬೋದು. ಶ್ರೀಮದ್ ಭಾಗವತ ಪುಣ್ಯ ಸಂದೇಶ ದಯವಿಟ್ಟು ನೀವು ನಮ್ಗೆ ತಿಳಿಸಿ. ಭಾಗವತದ ಪುಣ್ಯ ಸಂದೇಶ. ಆಕ್ಚುಲಿ ಮಾತ್ರಿ ಭಾಗವತಮ್ಮ ಈ ಶೌನಿಕಾದ ಋಷಿಗಳು ಪ್ರಶ್ನೆ ಕೇಳಕ್ಕೂ ಮುಂಚೆ ಭಾಗವತಂ ಹುಟ್ಟೇ ಇರ್ಲಿಲ್ಲ. ಅವ್ರ ಪ್ರಶ್ನೆ ಕೇಳದ್ ಮೇಲೇನೆ ಭಾಗವತಂನ ಹುಟ್ಟಿದ್ದು. ಸರಿ ಸರಿ ರೆಡ್ಮಿ ಯಾರೋ ಹ್ಯಾಂಡ್ ರೈಸ್ ಮಾಡಿದ್ರಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಪ್ರಣಾಮ್ ಮಾತಾಜಿ. ಆಕ್ಚುಲಿ ಅವರು 4 ಕ್ವೆಶನ್ಸ್ ಅಲ್ಲ 6 ಕ್ವೆಶನ್ಸ್ ಅಂತ ಇದೆ ಮಾತಾಜಿ ಅಂತ ನಾನು ಆಕ್ಚುಲಿ 6 ಕ್ವೆಶ್ಚನ್ಸ್. ವೇದಾವತಿ ಮಾತಾಜಿ 6 ಕ್ವೆಶ್ಚನ್ಸ್. ಬಟ್ ಭಾಗವತಂ ಸೃಷ್ಟಿಗೆ ಫಸ್ಟ್ 4 ಕ್ವೆಶ್ಚನ್ಸ್ ಆರ್ ಮೋರ್ ಇಂಪಾರ್ಟೆಂಟ್. ಇನ್ನು 2 ಪ್ರಶ್ನೆಗಳು ಅದು ನಾವು ಹೆಂಗೆ ಭಕ್ತಿ ಮಾಡ್ಬೇಕು ಆ ತರ. ಓಕೆ ಓಕೆ, ಹಾ, ನೌ ಐ ಅಂಡರ್ಸ್ಟ್ಯಾಂಡ್ ಮಾತಾಜಿ. ಸೊ ಆಕ್ಚುಲಿ ಮೊದಲೇ ಕ್ವೆಶನ್ ಏನು ಅಂದ್ರೆ, ಲೈಕ್ ಈ ಒಂದು ಕಲಿಯುಗದ ಜನರಿಗೆ, ಮುಂದೆ ಬರುವ ಒಂದು ಕಲಿಯುಗದ ಜನರಿಗೆ ಎಲ್ಲ, ಬಿಕಾಸ್ ಆಬ್ವಿಯಸ್ಲಿ ಅವರು ಕಾಣಬಲ್ಲರಲ್ವಾ, ಲೈಕ್ ನೈಮಿಷಾರಣ್ಯ ಋಷಿರೆಲ್ಲರೂ ಕಾಣ್ತಾ ಇರ್ತಾರೆ ಮುಂದೆ ಹೆಂಗೆ ಕಲಿಯುಗ ಎಷ್ಟು ಘೋರವಾಗಿರುತ್ತೆ ಅಂತ. ಸೊ ಈ ಒಂದು ಕಲಿಯುಗದ ಜನರಿಗೆ ಯಾವುದು ಒಂದು ಎಲ್ಲಕ್ಕಿಂತ ಹಿತಕರವಾದದ್ದು, ಯಾವುದು ಏನ್ ಮಾಡಿದ್ರೆ ಅವ್ರಿಗೆ ಈ ಒಂದು ಕಲಿಯುಗದ ಒಂದು ಪ್ರಭಾವದಿಂದ ಸಮಾಧಾನ ಸಿಗತ್ತೆ ಅಂತ ಒಂದು ಪ್ರಶ್ನೆ. ಫಸ್ಟ್ ನನ್ಗೆ ನೆನಪಿರೋದು ಅದೊಂದು ಪ್ರಶ್ನೆ. ಮಾತಾಜಿ ಹೇಳಿದ್ದು ಅದೇ ಭಗವಂತನ ಅವತಾರಗಳ ಬಗ್ಗೆ, ದೇವಕಿ ಗರ್ಭದಲ್ಲಿ ಯಾಕೆ ಹುಟ್ಟತಾನೆ ಅಂತ ಇನ್ನೊಂದು ಪ್ರಶ್ನೆ ಅವ್ರು ಕೇಳ್ತಾರೆ. ದೇವಕಿ ಮತ್ತೆ ವಸುದೇವ ಗರ್ಭದಲ್ಲಿ ಅವನ್ ಜನನ ಯಾಕೆ ಆಗತ್ತೆ ಅಂತ ಕೇಳ್ತಾರೆ ಮಾತಾಜಿ. ಎಸ್ ಮಾತಾಜಿ, ನನ್ಗೆ ಇಷ್ಟೇ ನೆನಪಿರೋದು ಮಾತಾಜಿ. ಎಸ್, ಥ್ಯಾಂಕ್ ಯು ವೆರಿ ಮಚ್. ಸೊ ಬಟ್ ನಿಮ್ಮೆಲ್ಲ ಅದು ಉತ್ತರಗಳು ಭಾಗವತಂನಲ್ಲಿ ಇದೆ. ಅದು ಆ ಪಾಯಿಂಟ್ಗಳೆಲ್ಲ ಭಾಗವತಂನಲ್ಲಿ ಇದೆ. ಬಟ್ 4 ಮುಖ್ಯವಾದ ಪ್ರಶ್ನೆಗಳು ಶೌನಕಾದಿ ಋಷಿಗಳು ಏನ್ ಕೇಳ್ತಾರೆ ಅಂದ್ರೆ, ಭಾಗವತದ ಪ್ರಕಟಣೆಯ ಮೂಲ ಕಾರಣ ಯಾವುದು? ಆನ್ಸರ್ ಮಾಡ್ಬೋದಾ ಯಾರ? ಭಾಗವತದ ಪ್ರಕಟಣೆಯ ಮೂಲ ಕಾರಣ ಯಾವುದು? ಎಲ್ಲಾರು ಓದಿದೀವಿ ಭಾಗವತಂ ಫಸ್ಟ್ ಕ್ಯಾಂಟೋಲ್. ಈ ಪ್ರಶ್ನೆಗೆ ಉತ್ತರ ಎಲ್ಲಾರ್ಗು ಓದಿದೀವಿ. ಆಕ್ಚುಲಿ ಮಾತಾಜಿ, ಸಾರಿ ಮಾತಾಜಿ, ನನ್ಗೆ ನೆನಪಿದೆ ಅಂದ್ರೆ ಆನ್ಸರ್ ಫ್ರಮ್ ಸೀನಿಯರ್ ಡಿವೋಟೀಸ್. ನಾನೇನ್ ಕೇಳಿದೀನಿ ಅಂದ್ರೆ, ಆಕ್ಚುಲಿ ಅವರು ಯಜ್ಞ ಮಾಡ್ತಾ ಇರ್ತಾರೆ ಅಲ್ಲಿ. ಇದು ಏನಂತಾರೆ ಅದಕ್ಕೆ, ಇದು ಎಲ್ಲ ನೈಮಿಷಾರಣ್ಯ ಋಷಿಗಳು ಜನರ ಹಿತರಕ್ಕೆ ಯಜ್ಞ ಮಾಡ್ತಾ ಇರ್ತಾರೆ. ಆವಾಗ ಅವ್ರ ಮುಖಗಳೆಲ್ಲ ಫುಲ್ ಕಪ್ಪಗಾಗ್ಬಿಡತ್ತಂತೆ ಯಜ್ಞ ಮಾಡಿ ಮಾಡಿ ಮಾಡಿ. ಎಷ್ಟು ಅಂದ್ರೆ ಅಂದ್ರೆ ಅವಾಗ ಅವ್ರಿಗೆ ಅರ್ಥ ಆಗತ್ತಂತೆ, ಅದೇನು ಶ್ಲೋಕನೂ ಇದೆ ಭಾಗವತಂದಲ್ಲಿ, ನಾವ್ ಈ ಯಜ್ಞ ಮಾಡೋದ್ರಿಂದ ನಮ್ಮ ಮುಖಗಳು ಕಪ್ಪಗಾಗ್ಬಿಟ್ಟಿದೆ ಹೊರತು ಇದ್ರದೇನು ನಮ್ಗೆ ಫಲ ಸಿಗ್ತಾ ಇಲ್ಲ. ಸೊ ಅದಕ್ಕೆ ಅವ್ರು ಕೇಳ್ತಾರಂತೆ, ನಮ್ಗೆ ಭಗವಂತನ ಒಂದು ಗ್ಲೋರಿಫಿಕೇಶನ್ ನಮ್ಗೆ ಹೇಳಿ ಅಂತ. ಅದಕ್ಕೆ ಭಾಗವತಂದು ಜನನ ಆಗತ್ತೆ ಅಂತ ಹೇಳ್ತಾರೆ. ಅದೇ, ದೇರ್ ಇಸ್ ಒನ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಫಾರ್ ದಟ್ ಇನ್ ದಟ್ ಭಾಗವತಂ ಓನ್ಲಿ. ಓಕೆ, ನೀನ್ ಹೇಳಿದ್ ಕರೆಕ್ಟ್ ಮಾತಾಜಿ. ಬಟ್ ದೇರ್ ಇಸ್ ಒನ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್, ರೈಟ್? ಆ ಭಾಗವತಂ ಸೃಷ್ಟಿಗೆ ಒಂದ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇದೆ. ಯಾರಿಗೂ ಐಡಿಯಾ ಇಲ್ವಾ? ತುಂಬಾ ಈಸಿ, ಎಲ್ಲಾರು ಹೇಳ್ತೀವಿ ಇದನ್ನ, ಎಲ್ಲಾರು ಉತ್ತರ ಕೊಡ್ತಿರ್ತೀವಿ. ಹೇಳಿ ಮಾತಾಜಿ. ರೇಣುಕಾ ಅಂದ್ರೆ ವ್ಯಾಸರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ ಮಾತಾಜಿ. ಕರೆಕ್ಟ್ ಆಗಿ ಹೇಳಿದ್ರಿ ಮಾತಾಜಿ. ಎಸ್. ಸೊ ವೇದವ್ಯಾಸರು ಯಾರು ಅಲ್ಲ, ಕೃಷ್ಣನ ಒಂದು ಇನ್ಕಾರ್ನೇಷನ್ ಅಂತ ನಮಗ್ ಗೊತ್ತಿದೆ. ಸೊ ವೇದವ್ಯಾಸರಿಗೆ ಎಲ್ಲಾ
ಪುರಾಣಗಳನ್ನು ಪ್ಲಸ್ ವೇದಗಳನ್ನು ಎಲ್ಲಾನು ಬರ್ದಿರತ್ತೆ. ಬಟ್ ಅವ್ರಿಗೆ ಇನ್ನರ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಆ ಇನ್ನರ್ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ ಬರುತ್ತೆ ಅವ್ರಿಗೆ? ನಾರದ ಮುನಿಗಳು ಅವ್ರಿಗೆ ಬೋಧನೆ ಕೊಡ್ತಾರೆ. ಏನಂತ? ನೀನು ಎಲ್ಲಾದ್ರ ಬಗ್ಗೆನೂ ಬರ್ದಿದ್ದ, ವೇದಗಳ ಬಗ್ಗೆ ಬರ್ದಿದ್ಯಾ, ಏನೋ ಪುರಾಣಗಳ ಬಗ್ಗೆ ಬರ್ದಿದ್ಯಾ, ಎಲ್ಲಾದ್ರ ಬಗ್ಗೆ ಬರ್ದಿದ್ಯಾ, ಬಟ್ ಹ್ಯಾವ್ ಯು ರಿಟರ್ನ್ ಅಬೌಟ್ ಕೃಷ್ಣ? ಕೃಷ್ಣನ ಬಗ್ಗೆ ಬರ್ದಿದ್ಯಾ ನೀನು ಎಲ್ಲಾದ್ರ? ಬರ್ದಿಲ್ಲ ಅವನು. ಎಸ್, ಪುರಾಣಗಳು ವೇದಗಳು ಎಲ್ಲಾನು ಕೃಷ್ಣನ ಬಗ್ಗೆನೇ ಇದೆ. ಬಟ್ ಕೃಷ್ಣನ ಜನ್ಮ, ಅವನ ಹೆಂಡತಿರ್ ಬಗ್ಗೆ, ಅವನು ಲೀಲೆಗಳ ಬಗ್ಗೆ, ಅದೆಲ್ಲ ನಮ್ಗೆ ಭಾಗವತಮನಲ್ಲಿ ಮಾತ್ರ ಸಿಗದಾ? ಒಪ್ಕೋತೀರಾ ಅಲ್ವಾ ಎಲ್ಲಾರುವೆ? ಸೊ ಕೃಷ್ಣನ ಲೀಲೆಗಳು ಅದನ್ನೆಲ್ಲ ನಾವು ನೋಡ್ಬೇಕಂದ್ರೆ ಭಾಗವತದ 10ನೇ ಸ್ಕಂದ ಮತ್ತೆ ಅವನ ನರಸಿಂಹ ಲೀಲೆ ಇರ್ಬೋದು, ಎಲ್ಲ ಅವತಾರಗಳ ಲೀಲೆಗಳಿರ್ಬೋದು, ಅದನ್ನೆಲ್ಲ ನಮ್ಗೆ ಭಾಗವತಂನಲ್ಲೇ ಸಿಗದಲ್ವಾ ಮೇನ್ ಆಗಿ, ಅಷ್ಟು ಲೀಲೆಗಳು ಎಲ್ಲಾನು ಸಂಕ್ಷಿಪ್ತವಾಗಿ. ಸೊ ಅವರು ಭಾಗವತಂನ ಬರ್ದಿರ್ಲಿಲ್ಲ ಅಲ್ವಾ, ಕೃಷ್ಣನ ಬಗ್ಗೆ ಬರೆದಿರ್ಲಿಲ್ಲ. ಸೊ ಈ ಒಂದು ಪ್ರಶ್ನೆ ಮೇನ್ ಆಗಿ ಶೌನಕಾದಿ ಋಷಿಗಳು ಕೇಳ್ತಾರೆ. ಭಾಗವತದ ಪ್ರಕಟಣೆಯ ಮೂಲ ಕಾರಣ ಏನು? ಭಾಗವತ ಏನಕ್ಕೆ ಹುಟ್ಟಿತು? ಭಾಗವತಂ ಎಲ್ಲಿಂದ ಹುಟ್ಟಿತು ಅಂತ ಹೇಳಿ ಮೊದಲನೇ ಪ್ರಶ್ನೆ ಕೇಳ್ತಾರೆ. ಎರಡನೇ ಪ್ರಶ್ನೆ ಕೇಳೋದು ಪರೀಕ್ಷಿತನ ಜನ್ಮ. ಸೊ ಪರೀಕ್ಷಿತ್ ಮಹಾರಾಜರ ಜನ್ಮ ಏನಕ್ಕಾಗುತ್ತೆ? ಏನಾರ ಐಡಿಯಾ ಇದೆಯಾ? ಪರೀಕ್ಷಿತನ ಜನ್ಮ ಭಾಗವತ ಹುಟ್ಲಿಕ್ಕೆ ಕಾರಣ ಮೂಲ ಅವರೇ ಅಲ್ಲ ಮಾತಾಜಿ? ಪರೀಕ್ಷಿತ್ ಮಹಾರಾಜರು ಒಂದು ಭಕ್ತರಿಗೆ ನಾವು ಹೆಂಗೆ ಭಕ್ತಿ ಮಾಡ್ಬೇಕು, ಯಾಕಂದ್ರೆ ಪರೀಕ್ಷಿತ್ ಮಹಾರಾಜರಿಗೆ 7 ದಿನ ಗ್ರೇಸ್ ಪೀರಿಯಡ್ ಇತ್ತು, ಬಟ್ ನಮಗೆ 7 ದಿನ ಗ್ರೇಸ್ ಪೀರಿಯಡ್ ಇಲ್ಲ ಅಲ್ವಾ? ಸೊ ಆ ಒಂದು 7 ದಿನ ನಮ್ಗೆ ಗ್ರೇಸ್ ಪೀರಿಯಡ್ ಇಲ್ಲದೆ ಇದ್ರುವೆ ನಾವು ಸಾವಿಗೆ ಹತ್ರವಾದಾಗ ನಾವು ಏನೇನು ಮಾಡಬೇಕು, ಭಕ್ತರಾಗಿ ನಾವು ಏನೇನ ಮಾಡಬೇಕು. ಸೊ ಈ ಎಲ್ಲಾ ಒಂದು ಸನ್ನಿವೇಶಗಳನ್ನ ತಿಳ್ಕೋಬೇಕಾದ್ರೆ, ಈ ಎಲ್ಲಾ ಒಂದು ಜೊತೆಗೆ ಪರೀಕ್ಷಿತ್ ಮಹಾರಾಜರು ಎಂಥ ಕೃಷ್ಣನ ಭಕ್ತರು, ಅವರು ಹೋಗಿ ಕೃಷ್ಣನ ಕೇಳ್ಬೋದಿತ್ತಲ್ವಾ, ನನ್ಗೆ ಇಂಥ ಒಬ್ಬ ಬ್ರಾಹ್ಮಣನ ಪುತ್ರ ನನಗೆ ಒಂದು ಶಾಪವನ್ನ ಕೊಟ್ಬಿಟ್ಟಿದ್ದಾನೆ, ಕೃಷ್ಣ ದಯವಿಟ್ಟು ನನ್ಗೆ ಕಾಪಾಡು ಅಂತ ಹೇಳಿ ಅವರು ಏನೋ ಒಂದು ಯಜ್ಞ ಯಾಗಾದಿಗಳನ್ನ ಮಾಡಿ ಅಥವಾ ಒಂದು ತಪಸ್ಸುಗಳನ್ನ ಮಾಡಿ ಅವರು ಏನಾರ ಒಂದು ಪರಿಹಾರ ಹುಡುಕ್ಬೋದಿತ್ತಲ್ವಾ. ಬಟ್ ಸ್ಟಿಲ್ ಅವ್ರು ಅದ್ಯಾವುದೂ ಮಾಡ್ಲಿಲ್ಲ. ಅವರು ಆಯ್ತು ಸರಿ, ನನಗೆ 7 ದಿನದಲ್ಲಿ ಸಾವು ಬರ್ಲಿ ಅಂತ ಹೇಳಿ ಅವರು ಆ 7 ದಿನ ಸಾವಿನಲ್ಲಿ ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಾರೆ ಅಲ್ವಾ. ನಾನ್ ಏನ್ ಮಾಡ್ಬೇಕು ಅಂತ ಕೇಳಿ ಅವರು ಭಾಗವತ ಶ್ರವಣಕ್ಕೆ ಕೂತ್ಕೋತಾರೆ. ಸೊ ಈ ಪರೀಕ್ಷಿತರ ಮಹಾರಾಜರ ಜನ್ಮ ನಮ್ಗೆ ಇದನ್ನ ತಿಳಿಸ್ಕೊಡೋದಕ್ಕೋಸ್ಕರನೇ ಕೃಷ್ಣ ಈ ಲೀಲೆನ ಮಾಡ್ತಾನೆ. ಮೂರನೆಯ ಪ್ರಶ್ನೆ, ಕಿರಿಯ ವಯಸ್ಸಿನಲ್ಲಿ ತ್ಯಾಗ ಸ್ವೀಕರಿಸುವ ಕಾರಣ. ಸೊ ನಾವೆಲ್ಲ ಅನ್ಕೊಂತೀವಿ, ನಾವೆಲ್ಲ ತ್ಯಾಗ ಮಾಡೋದು ಜೊತೆಗೆ ಸನ್ಯಾಸತ್ವ ಸ್ವೀಕರಿಸೋದು ಇವೆಲ್ಲ ಏನಿದ್ರು ಒಂದು 50-60 ವರ್ಷ ಆದ್ಮೇಲೆ ನಾವು ಮಾಡ್ಬೇಕು ಅಂತ ಹೇಳಿ ನಾವು ಯೋಚನೆ ಮಾಡ್ತೀವಿ. ಅದು ಖಂಡಿತವಾಗ್ಲೂ ಇಲ್ಲ. ನಾವು ಯಾವಾಗ ಈ ಭೂಮಿಗೆ ಈ ಜನ್ಮ ಮೃತ್ಯು ಜರಾ ವ್ಯಾಧಿ ಈ ಭೂಮಿ ಮೇಲೆ ಹುಟ್ಟತೀವೋ ಅವಾಗಿಂದನೇ ನಮ್ಗೆ ಈ ತ್ಯಾಗನ ಸ್ವೀಕರಿಸೋದಕ್ಕೆ ನಾವು ಕಲಿಬೇಕು. ಪರೀಕ್ಷಿತ್ ಮಹಾರಾಜರು ಈ ಒಂದು 7 ದಿನದಲ್ಲಿ ಅವ್ರು ಸಾಯ್ತಾರೆ ಅಂತ ಹೇಳಿ ಅವ್ರಿಗೆ ತಿಳ್ಕೊಂಡಾಗ ಅವ್ರ ವಯಸ್ಸಾಗಿ ಎಷ್ಟಾಗಿತ್ತು ಅಂತ ಯಾರಿಗಾರ ಐಡಿಯಾ ಇದೆಯಾ? ಅವರ ವಯಸ್ಸು ಎಷ್ಟಾಗಿರ್ಬಹುದು? ಅಂದ್ರೆ ದ್ವಾಪರ ಯುಗದ ಸಮಯದಲ್ಲ ಮಾತಾಜಿ, ಆ ಕಾಲದಲ್ಲಿ? ಹಾ ಮಾತಾಜಿ, ಅವ್ರು ಇನ್ನೇನು ಆಲ್ಮೋಸ್ಟ್ ದ್ವಾಪರ ಯುಗ ಎಂಡ್ ಆಗ್ಬೇಕಾರೆ ಅಲ್ಲ ಪರೀಕ್ಷಿತ್ ಮಹಾರಾಜ್ ಇದ್ದಿದ್ದು. ಯಾಕಂದ್ರೆ ದ್ವಾಪರ ಯುಗದಲ್ಲಿ ಒಬ್ಬರಿಗೆ 1,000 ಆಯಸ್ಸಿರುತ್ತೆ. ಅಷ್ಟಿರುತ್ತೆ ಮಾತಾಜಿ. ಬಟ್ ಕೃಷ್ಣನು 1,000 ವರ್ಷ ಅಲ್ಲ ಮಾತಾಜಿ, ಕೇವಲ ಬರೀ 86 ವರ್ಷ ಅಷ್ಟೇ ಅಲ್ಲ ಭೂಮಿ ಮೇಲೆ ಇದ್ದಿದ್ದು. ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 50 ವರ್ಷ, ಅಂದ್ರೆ ಆ ಕಾಲಕ್ಕೆ ಸಂಬಂಧಪಟ್ಟ ಸಮಯ, ಆ ಸಮಯದಲ್ಲಿ ಸ್ವಲ್ಪ ಅಂದ್ರೆ ಒಂದ್ 500-600 ವರ್ಷ ಇರ್ಬೋದು ಅಂತ ಅನ್ಕೋತೀವಿ. ಬಟ್ ಇಲ್ಲ ಮಾತಾಜಿ, ಬಟ್ ಪರೀಕ್ಷಿತ್ ಮಹಾರಾಜರು ಬರೀ 36 ವರ್ಷ ಅಂತೆ. ನಮ್ಗೆ 30 ವರ್ಷ ಈಗ ಬಂದ್ರುವೆ ವೈರಾಗ್ಯ ಜೀವನ ಏನು ಅನ್ನೋದೇ ಅರ್ಥ ಮಾಡ್ಕೊಳ್ಳೋದ್ ಕಷ್ಟ ಆಗಿದೆ. ಬಟ್ ಅವ್ರಿಗೆ ಬರೀ ಅವರು 36 ವಯಸ್ಸಿನಲ್ಲಿ ಅವ್ರಿಗೆ ಈ ತ್ಯಾಗನ ನಾನು ಮಾಡ್ಬೇಕು ಅಂತ ಹೇಳಿ ಅವರು
ಅವಾಗ್ಲೇ ಯೋಚನೆ ಮಾಡಿದ್ರಂತೆ. ಸೊ ಹಿ ಸೋ ರಿನೌನ್ಸ್ಡ್ ಅಲ್ಲ. ಯೋಚನೆ ಮಾಡಿದ್ರೆ ನಾವು ಪ್ರಹ್ಲಾದ್ ಮಹಾರಾಜ್ರನ್ನ ಇವ್ರನ್ನೆಲ್ಲ ನಾವು ನಿಜವಾಗ್ಲೂ ನಾವು ಇಮ್ಯಾಜಿನೇಷನ್ ಇಸ್ ಔಟ್ ಆಫ್ ದ ಥಿಂಗ್ ಅನ್ಬೋದು. ನಮ್ಗೆ ಅದು ಆ ಒಂದು ಇಮ್ಯಾಜಿನೇಷನ್ನೇ ಮಾಡ್ಕೊಳಕ್ ಆಗಲ್ಲ. ಆ ಒಂದು ಯಾಕಂದ್ರೆ ಪ್ರಹ್ಲಾದ್ ಮಹಾರಾಜಿಗೆ 5 ವರ್ಷದಲ್ಲಿ ಅವ್ರಿಗೆ ಕೃಷ್ಣನ್ ಆ ದೃಢವಾದ ನಂಬಿಕೆ ಇತ್ತು ಅನ್ಬೇಕಾದ್ರೆ ಸೊ ಹಂಗೆ ಪರೀಕ್ಷಿತ್ ಮಹಾರಾಜರಿಗೂ ಬರೀ 36 ವರ್ಷ ಆಗಿತ್ತಂತೆ ಅವ್ರಿಗೆ ಅಷ್ಟೇ. ಈ ಯುದ್ಧ ಎಲ್ಲ ಮುಗ್ದು ಅವರು ಇದಾಗ್ಬೇಕಾರೆ. ಅದಾದ್ಮೇಲೆ ಕೊನೆಯದು ಪರೀಕ್ಷಿತ್ ಮಹಾರಾಜರು ಸುಖದೇವ ಗೋಸ್ವಾಮಿ ಅವರನ್ನ ಭೇಟಿ ಮಾಡಿದ್ದು. ಸೊ ಯಾಕಂದ್ರೆ ಸುಖದೇವ ಗೋಸ್ವಾಮಿ ಅವ್ರ ಬಗ್ಗೆ ಎಲ್ಲರಿಗೂ ಸ್ವಲ್ಪ ಗೊತ್ತಿದೆ ಅನ್ಕೋತೀನಿ, ಭಾಗವತಂನಲ್ಲೇ ಇದೆ. ಅವರು ತಾಯಿಯ ಗರ್ಭದಲ್ಲಿ 16 ವರ್ಷಗಳು ಅನ್ಸುತ್ತೆ ಅವ್ರ ಗರ್ಭದಲ್ಲಿ ಇದ್ದು ಭೂಮಿ ಮೇಲೆ ಬಂದ್ರೆ ಎಲ್ಲಿ ನಾನು ಕಲುಷಿತನಾಗ್ಬಿಡ್ತೀನಿ ಅಂತ ಹೇಳಿ ಸುಖದೇವ ಗೋಸ್ವಾಮಿ ಅವರು ತಾಯಿಯ ಗರ್ಭದಿಂದನೇ ಹೊರಗಡೆ ಬಂದಿರೋದಿಲ್ಲ. ಗರ್ಭದಿಂದ ಹೊರಗಡೆ ಬಂದ ಮೇಲೂ ಕೂಡ ಅವರು ಇಲ್ಲ, ನಾನು ಇದ್ರಲ್ಲಿರಲ್ಲ, ನಾನು ಆ ತಂದೆ ತಾಯಿ ಜೊತೆ ಗೃಹಸ್ಥಾಶ್ರಮದಲ್ಲಿರಲ್ಲ, ನಾ ಸನ್ಯಾಸಿ ಆಗ್ಬೇಕು ಅಂತ ಹೇಳಿ ಅವರು ಹೊರಟವರು. ಸೊ ಅಂಥ ಒಬ್ರು ಶುಕದೇವ್ ಗೋಸ್ವಾಮಿ ಅವರನ್ನ ಪರೀಕ್ಷಿತ್ ಮಹಾರಾಜರು ಭೇಟಿ ಮಾಡಿ ಅವರಿಂದ, ಯಾಕಂದ್ರೆ ಅವರು ಹಿಂದಿನ ಜನ್ಮದಲ್ಲಿ ಶುಕ ಅಂದ್ರೆ ಗಿಣಿಯಾಗಿ ಕೃಷ್ಣ ಮತ್ತು ರಾಧಾರಾಣಿಯ ಜೊತೆ ಯಾವಾಗ್ಲೂ ಇರ್ತಿದ್ರಂತೆ. ಅವರು ರಾಧೆಯ ಜೊತೆ, ಎಸ್ಪೆಷಲಿ ಶ್ರೀಮತಿ ರಾಧಾರಾಣಿಯ ಜೊತೆ ಯಾವಾಗ್ಲೂ ಇರ್ತಿದ್ರಂತೆ. ಅದಕ್ಕೆ ಅವ್ರಿಗೆ ಶುಕದೇವ್ ಗೋಸ್ವಾಮಿ. ಆ ಗಿಣಿಯಾಗಿ ಅವರು ನೋಡಿದ್ದ ಎಲ್ಲಾ ಒಂದು ಸಂಗತಿಗಳನ್ನ ಅವರು ಮುಂದಿನ ಜನ್ಮದಲ್ಲಿ ಶುಕದೇವ ಗೋಸ್ವಾಮಿಯಾಗಿ ಬಂದು ಎಲ್ಲರಿಗೂ ಆ ಕೃಷ್ಣನ ಲೀಲೆಗಳನ್ನ ಅವರು ತಿಳಿಸಿದಾರಂತೆ. ಸೊ ಇದು ಈ 4 ಮೇನ್ ಪ್ರಶ್ನೆಗಳು. ಈ 4 ಇದು ಬಿಟ್ಟು ತುಂಬಾ ಪ್ರಶ್ನೆಗಳು ಇದೆ ಮೊದಲನೇ ಸ್ಕಂದದಲ್ಲೇನೆ. ಬಟ್ ಈ 4 ಪ್ರಶ್ನೆಗಳ ಉತ್ತರ ನಾವು ತಿಳ್ಕೊಂಡ್ರೆ, ಅದ್ರ ಜೊತೆ ಇನ್ನು 2 ಪ್ರಶ್ನೆ ವೇದವತಿ ಮಾತಾಜಿ ಹೇಳ್ದಂಗೆ. ಬಟ್ ಆ ಪ್ರಶ್ನೆಗಳು ಏನು ಅಂದ್ರೆ, ನಾವು ಭಕ್ತರು ಹೆಂಗೆ ನಾವು ಡೆವಲಪ್ ಆಗ್ಬೇಕು, ನಮ್ಮ ಭಕ್ತಿ ಹೆಂಗೆ ನಾವು ಡೆವಲಪ್ ಮಾಡ್ಕೋಬೇಕು, ನಾವು ಏನನ್ನ ತ್ಯಜಿಸ್ಬೇಕು, ನಾವು ಏನನ್ನ ಪಡಿಬೇಕು ಅನ್ನೋದ್ರ ಬಗ್ಗೆ ಅವರು ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಕುರುಕ್ಷೇತ್ರದಲ್ಲೇನೆ ಈಗಾಗ್ಲೇ ನಮ್ಗೆ ಗೊತ್ತಿರೋ ಹಂಗೆ ಆಗಮನವಾಗಿದೆ, ಕಲಿಯುಗನ ಆಗಮನವಾಗಿದೆ. ಸೊ ಕಲಿಯುಗನ ಆಗಮನ ಆದ್ಮೇಲೆ ಸೊ ಈಗ ಪರೀಕ್ಷಿತ್ ಮಹಾರಾಜರ ಒಂದು ಹೆಂಗೆ ಅವರು ಆಡಳಿಕೆ ಇತ್ತು, ಯಾಕೆಂದ್ರೆ ಪರೀಕ್ಷಿತ್ ಮಹಾರಾಜರಿಗೆ ಭೇಟಿ ಆಗ್ಬೇಕಂದ್ರೆ ಅದಕ್ಕೆ ಒಂದು ಹಿನ್ನೆಲೆ ಇರ್ಬೇಕಲ್ವಾ. ಸೊ ಅವರು ಹೆಂಗೆ ಅವರನ್ನ ಭೇಟಿ ಮಾಡಿದ್ರು ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ಪರೀಕ್ಷಿತ್ ಮಹಾರಾಜರು ಮೊದಲು ಯಾವಾಗ ಅವರು ರಾಜ್ಯಭಾರನ ತಗೊಳ್ತಾರೋ ಅವಾಗ ಅವರು ಯಾರಿಗಾರ ಗೊತ್ತಾ ಪರೀಕ್ಷಿತ್ ಮಹಾರಾಜರು ಯಾರು ಅವರನ್ನ ಆಚಾರ್ಯರನ್ನಾಗಿ ಸ್ವೀಕರಿಸ್ತಾರೆ? ಅಂದ್ರೆ ಆಸ್ಥಾನ ಪಂಡಿತರು ಅಂತ ಹೇಳಿ ಇರ್ತಾರಲ್ಲ, ಆಸ್ಥಾನಕ್ಕೆ ಒಬ್ಬ ಮುಖ್ಯ ಬ್ರಾಹ್ಮಣರಾಗಿ ಒಬ್ರನ್ನ ಇಟ್ಕೊಂಡಿರ್ತಾರಲ್ಲ, ಯಾರನ್ನ ಇಟ್ಕೊಂಡಿರ್ತಾರೆ ಅಂತ ಯಾರಿಗಾರ ಐಡಿಯಾ ಇದೆಯಾ? ಇದು ಈ ಬುಕ್ಕಲ್ಲೂ ಇದೆ, ಭಾಗವತಂನಲ್ಲೂ ಇದೆ. ಅದು ಅವರ ತಂದೆ ಅವ್ರ ತಾತ ಯುಧಿಷ್ಠಿರ ಮಹಾರಾಜ ಕೂಡ ಅವರನ್ನೇ ಇಟ್ಕೊಂಡಿರ್ತಾರೆ. ಹರೇ ಕೃಷ್ಣ ಮಾತಾಜಿ. ವಿದುರ ಅಂದ್ರೆ ಗ್ರೇಟ್ ಗ್ರ್ಯಾಂಡ್ ಫಾದರ್, ಮುತ್ತಾತ, ಗ್ರೇಟ್ ಗ್ರ್ಯಾಂಡ್ ಫಾದರ್ ಮಾತಾಜಿ. ವಿದುರನ ನಿರ್ಗಮನ ಆಗೋಗಿರತ್ತೆ ಮಾತಾಜಿ, ವಿದುರ ಬರಲ್ಲ ಅಲ್ಲಿ. ಅಂಡ್ ವಿದುರ ಮಂತ್ರಿ ಮಾತಾಜಿ, ಹಿ ವಾಸ್ ನಾಟ್ ಅನ್ ಇವನಲ್ಲ, ಬ್ರಾಹ್ಮಣ ಅಲ್ಲ ವಿದುರ, ಅವನ್ ಮಂತ್ರಿ. ಮಾತಾಜಿ ಕೃಪಾಚಾರ್ಯರು ಇರ್ಬೋದಾ ಮಾತಾಜಿ? ಕರೆಕ್ಟ್ ಮಾತಾಜಿ, ಕೃಪಾಚಾರ್ಯರು. ಸೊ ನಮ್ಗೆ ಎಲ್ಲಾರ್ಗೂ ಗೊತ್ತಿದೆ, ಕೃಪಾಚಾರ್ಯರು ಕೌರವರ ಕಡೆಯಿಂದ ಯುದ್ಧವನ್ನ ಮಾಡಿರ್ತಾರೆ. ಬಟ್ ಸ್ಟಿಲ್ ಯುಧಿಷ್ಠಿರ ಮಹಾರಾಜ ಆಸ್ ವೆಲ್ ಆಸ್ ಪರೀಕ್ಷಿತ್ ಮಹಾರಾಜರು ಇಬ್ಬರೂ ಕೂಡ ಕೃಪಾಚಾರ್ಯರೇ ಅವರ ಗುರುಗಳಾಗಿ ಸ್ವೀಕರಿಸ್ತಾರೆ. ಏನಕ್ಕೆ ಅಂದ್ರೆ, ಕೃಪಾಚಾರ್ಯರು ಈಗ ನಾವು ಏನಂತೀವಿ ಹೇಳಿ, ಈಗ ಒಬ್ರು ಮಿನಿಸ್ಟರ್ ಇರ್ತಾರೆ,
ಮಿನಿಸ್ಟರ್ ಕೆಳಗಡೆ ಒಂದ್ 4-5 ಜನ ಅಧಿಕಾರಿಗಳಿರ್ತಾರೆ. ಸೊ ಆ ಅಧಿಕಾರಿಗಳು ಯಾರ ಪ್ರಕಾರದಲ್ಲಿ ಕೆಲಸ ಮಾಡ್ತಾರೆ, ಆ ಮಿನಿಸ್ಟರ್ ಏನ್ ಹೇಳ್ತಾನೆ ಅದೇ ಕೆಲಸನೇ ಆ ಅಧಿಕಾರಿಗಳು ಮಾಡ್ಬೇಕು ಅಲ್ವಾ. ಆ ಅಧಿಕಾರಿಗಳು ಇಲ್ಲ ಮಿನಿಸ್ಟರ್ ವಿರುದ್ಧವಾಗಿ ಮಾತಾಡೋದಕ್ಕೆ ಅಥವಾ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಏನಕ್ಕೆ ಅಂದ್ರೆ ಅವ್ರು ಹೇಳ್ದಂಗೆ ಇವ್ರು ಕೇಳ್ಬೇಕಾಗಿರತ್ತೆ. ಸೊ ಹಂಗೆ ಕೃಪಾಚಾರ್ಯರು ಕೂಡ ಅವರು ಆ ಕುಲಕ್ಕೆ ಗುರುಗಳಾಗಿ ಹೋಗಿದ್ರು. ಆ ಕುಲದಲ್ಲಿ ಗುರುಗಳಾಗಿದ್ದಾಗ ಅವರು ರಾಜ ಯಾರಿರ್ತಾನೆ, ಧೃತರಾಷ್ಟ್ರ ಮತ್ತೆ ದುರ್ಯೋಧನ ಇರ್ತಾರೆ. ಸೊ ಅವ್ರು ಹೇಳ್ದಂಗೆ ಇವ್ನು ಕೇಳ್ಬೇಕಾಗಿರತ್ತೆ ಅಲ್ವಾ. ಅವನ್ ಗುರು ಕೆಲಸ ಮಾಡ್ತಾ ಇದ್ದಿದ್ ತಪ್ಪಿದ್ದಿದ್ದಿಲ್ಲ, ಬಟ್ ಅವನು ಫಾಲೋ ಮಾಡ್ತಾ ಇದ್ದಿದ್ ರೂಲ್ಸ್ ತಪ್ಪಿತ್ತು. ಎಲ್ಲಾರ್ಗೂ ಗೊತ್ತಿದೆ ಅವ್ನು ಫಾಲೋ ಮಾಡ್ತಾ ಇದ್ದಿದ್ ರೂಲ್ಸ್, ಅವ್ರು ಕೊಡೋ ಇನ್ಸ್ಟ್ರಕ್ಷನ್ಸ್ ಇವ್ನು ಫಾಲೋ ಮಾಡ್ಲೇಬೇಕು, ಮಾಡದೆ ಬಿಡೋದಕ್ಕಾಗೋದಿಲ್ಲ. ಸೊ ಅವ್ನು ಫಾಲೋ ಮಾಡ್ತಾ ಇದ್ದಿದ್ರಿಂದ ಆ ತಪ್ಪು ಮಾಡ್ತಾ ಇದ್ದ ಅಂತ ಕೃಪಾಚಾರ್ಯರಿಗೂ ಗೊತ್ತಿದೆ, ಬಟ್ ಅವ್ರು ಬಿಟ್ಟು ಬರೋದಕ್ಕೆ ಆಗ್ತಾ ಇರಲ್ಲ. ಸೊ ಹಾಗಾಗಿ ಅವರು ಕೃಪಾಚಾರ್ಯರು ಒಳ್ಳೆ ಗುರು ಆಗಿರ್ತಾರೆ, ಬಟ್ ಫಾಲೋ ಮಾಡ್ತಾ ಇದ್ದಿದ್ದು, ಈಗ ಮಂತ್ರಿನೇ ತಪ್ಪು ಅಂದ್ರೆ ಅಧಿಕಾರಿಗಳು ತಪ್ಪು ಅನ್ನಕ್ಕಾಗತ್ತಾ? ಇಲ್ಲ ಅಲ್ವಾ. ಸೊ ಹಂಗೆ ಇಲ್ಲಿ ಕೃಪಾಚಾರ್ಯರು ತಪ್ಪಾಗಿರೋದಿಲ್ಲ. ಸೊ ಹಾಗಾಗಿ ಈ ಪರೀಕ್ಷಿತ್ ಮಹಾರಾಜರು ಕೃಪಾಚಾರ್ಯರನ್ನ ಮತ್ತೆ ಪರೀಕ್ಷಿತ್ ಮಹಾರಾಜರು ಕೃಪಾಚಾರ್ಯರನ್ನೇ ತಮ್ಮ ಗುರುಗಳನ್ನಾಗಿ ತಗೋತಾರೆ. ಸೊ ಯಾರ ಹೇಳಕ್ಕಾಗತ್ತಾ ಏನಕ್ಕೆ ನಾವು ಗುರುಗಳನ್ನ ಆಕ್ಸೆಪ್ಟ್ ಮಾಡ್ಬೇಕು ಅಂತ? ಮಾತಾಜಿ, ನಮ್ಗೆ ಪ್ರತಿಯೊಂದು ಭೌತಿಕ ಜಗತ್ನಲ್ಲಿ ಆಧ್ಯಾತ್ಮಿಕ ಜಗತ್ ಏನೇ ಕಲಿಬೇಕು ಅಂದ್ರೆ ನಮ್ಗೆ ಗುರುವಿನ ಒಂದು ಆಶೀರ್ವಾದ ಕೃಪೆ ಬೇಕು. ವೈಷ್ಣವರ ಭಕ್ತರು, ಶುದ್ಧವಾದ ಭಕ್ತರ ಕೃಪೆ ಬೇಕೇ ಬೇಕು. ಗುರುವಿನ ಗುಲಾಮ ಆಗೋ ತನಕ ದೊರೆದಣ್ಣ ಮುಕ್ತಿ ಅಂತೀವಿ. ಅಧಿಕೃತ ಗುರುವನ್ನ ನಾವು ಸ್ವೀಕಾರ ಮಾಡ್ಲೇಬೇಕು. ಗುರುವಿನಿಂದಾನೇ ನಾವು ಜ್ಞಾನ ಪಡೆದಾಗ ಅದು ಪೂರ್ಣ ಆಗುತ್ತೆ ಅನ್ನೋದು. ಓಂ ಅಜ್ಞಾನ ತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುಮಿಲಿತೇನ ತಸ್ಮೈ ಶ್ರೀ ಗುರುವೇ ನಮಃ. ಬಟ್ ಗುರು ಇನ್ನೂ ಒಂದ್ ಕೊಡ್ತಾರೆ ಮಾತಾಡಿ ನಮ್ಗೆ, ಏನದು? ಜ್ಞಾನ ಕೊಡ್ತಾರೆ, ಭಗವಂತನಿಗೆ ಹತ್ರ ಆಗೋ ದಾರಿ ತೋರಿಸ್ತಾರೆ, ಮತ್ತೆ ನಮ್ಮ ಅಜ್ಞಾನವನ್ನ ನಾಶ ಮಾಡ್ತಾರೆ. ಜ್ಞಾನ ಕೊಡ್ತಾರೆ ಮಾತಾಡಿ, ಅಜ್ಞಾನನ ನಾಶ ಮಾಡ್ತಾರೆ. ಬಟ್ ಗುರು ಅದನ್ನ ಕೊಡದೇ ಇದ್ರೆ ನಾವು ಆ ಅಜ್ಞಾನ ನಾಶ ಮಾಡಕ್ಕಾಗಲ್ಲ. ಅದೇ ಶಕ್ತಿ, ಗುರುಬಲ ಅಂತೀವಲ್ಲ. ಹೇಳ್ಬೋದಾ ಮಾತಾಜಿ? ಹೇಳ್ಬೋದಾ ಹೇಳಿ ಮಾತಾಜಿ, ರೇಣುಕಾ ಮಾತಾಜಿ ಹೇಳಿ. ಧರ್ಮ ಮಾರ್ಗದಲ್ಲಿ ನಡೆಯೋದಕ್ಕೆ ಮಾರ್ಗದರ್ಶನ ಕೊಡ್ತಾರೆ ಮಾತಾಜಿ. ಸರಿ ತಪ್ಪುಗಳ ನಿರ್ಣಯ ತಗೊಳ್ಳುವಂತ ಶಕ್ತಿ ಕೊಡ್ತಾರೆ. ಸೊ ಮಾರ್ಗದರ್ಶನ, ದಟ್ ಈಸ್ ದ ಎಕ್ಸಾಕ್ಟ್ ವರ್ಡ್. ಸೊ ಗುರು ಕೊಡೋದು ಮಾರ್ಗದರ್ಶನ. ಏನ್ ನಾಲೆಡ್ಜು ಇದು ಮೀನಾಕ್ಷಿ ಮಾತಾಜಿ ನೀವು ಹೇಳಿದ್ ಕರೆಕ್ಟೇನೆ, ಬಟ್ ಆ ಮಾರ್ಗದರ್ಶನ ಇದೆಯಲ್ಲ, ಗುರು ನೀನ್ ಈ ಮಾರ್ಗದಲ್ಲಿ ನಡಿ ಅಂತ ಹೇಳ್ತಾನೆ ಅಲ್ವಾ. ಸೊ ನಾವು ಆ ಮಾರ್ಗದರ್ಶನನ ತಗೋಬೇಕು. ನಾವು ಇಲ್ಲ ನಾವ್ ಇಷ್ಟ ಬಂದಂಗೆ ನಡಿತೀವಿ ಅಂತ ಹೇಳಕ್ಕಾಗಲ್ಲ. ಆ ಮಾರ್ಗದರ್ಶನ ಗುರು ಮಾತ್ರನೇ ಮಾರ್ಗದರ್ಶನ ಕೊಡಕ್ಕಾಗೋದು, ಎಲ್ಲರೂ ಮಾರ್ಗದರ್ಶನ ಕೊಡಕ್ಕಾಗಲ್ಲ. ಸೊ ಆ ಮಾರ್ಗದರ್ಶನ ಗುರು ಕೊಡ್ತಾನೆ. ಸೊ ನಾವ ಗುರುವಿನ ಮಾರ್ಗದರ್ಶನ ತಗೊಳ್ದೇ ಇದ್ರೆ ಏನಾಗುತ್ತೆ ನಮ್ಗೆ? ನಾವು ತಪ್ಪು ದಾರಿ ಇಡ್ತೀವಿ ಮಾತಾಜಿ, ಅಡ್ಡ ದಾರಿ ಹೋಗ್ತೀವಿ. ನೇರವಾದ ಮಾರ್ಗದರ್ಶನ ಯಾವ್ದು, ನಮ್ಮ ಗುರಿ ಯಾವ್ದು ನಮಗ್ ಗೊತ್ತಾಗಲ್ಲ. ಅದಕ್ಕೊಂದ್ ಪರ್ಟಿಕ್ಯುಲರ್ ವರ್ಡ್ ಇದೆ ಮಾತಾಜಿ. ನಮ್ಮ ಗುರಿ, ನಮ್ಮ ಒಂದು ಜೀವನದ ಉದ್ದೇಶ, ಗುರುವಿನ ಪರಿಪೂರ್ಣತೆ, ನಮ್ಮ ಜೀವನದ ಪರಿಪೂರ್ಣತೆ. ಮಾತಾಜಿ ಕನ್ಫ್ಯೂಸ್ ಆಗ್ಬಿಡ್ತೀವಿ. ಇಲ್ಲ ಮಾತಾಜಿ, ಇನ್ನೂ ಒಂದ್ ಪರ್ಟಿಕ್ಯುಲರ್ ವರ್ಡ್ ಇದೆ. ಮುಕ್ತಿ ಸಿಗಲ್ಲ ಮಾತಾಜಿ. ಇಲ್ಲ ಮಾತಾಜಿ. ಬಿಂದು ಮಾತಾಜಿ? ಭಗವಂತನ ಕೃಪೆ ಸಿಗಲ್ಲ ಮಾತಾಜಿ. ಇಲ್ಲ, ಮನುಷ್ಯನಿಗೆ ಕೆಟ್ಟ ಜನರ ಸಂಘ ಮಾಡಿ ಕೆಟ್ಟ ಹಾದಿ ಹಿಡಿದು ಅವನ ಬಾಳನ್ನೇ ಹಾಳು ಮಾಡ್ಕೊಳ್ಳೋ ಚಾನ್ಸ್ ಇದೆ ಮಾತಾಜಿ, ಗುರುವಿನ ಮಾರ್ಗದರ್ಶನ ಇಲ್ಲ ಅಂದ್ರೆ. ಮಾರ್ಗದರ್ಶನ, ಓಕೆ. ಪುಷ್ಪ ಮಾತಾಜಿ? ನಾವು ಅಜ್ಞಾನದಲ್ಲಿ ಇರ್ತೀವಿ ಮಾತಾಜಿ. ಅಜ್ಞಾನದಲ್ಲಿ ಇರ್ತೀವಿ. ಸೊ ಈ ಅಜ್ಞಾನ, ನಮ್ಗೆ ಕೆಟ್ಟ ಚಟುವಟಿಕೆಗಳು ಇವೆಲ್ಲ ಯಾವಾಗ ಬರುತ್ತೆ? ಗುರುವಿನ ಗೈಡೆನ್ಸ್ ಇಲ್ದಿದಾಗ. ಆ ಗುರುವಿನ ಗೈಡೆನ್ಸ್ ಅನ್ನ ನಾವು ತಗೋಬೇಕಾದ್ರೆ ನಾವು ಸಬ್ಮರ್ಸ್ ಆಗಿರ್ಬೇಕು. ಆ ಸಬ್ಮರ್ಸ್ ಇಲ್ದೇದಾಗ್ಲೇ ಇವೆಲ್ಲ ಬರುತ್ತೆ. ಅದ್ ಯಾವಾಗ? ನಮ್ಮಲ್ಲಿ ಅಹಂಕಾರ ಅಲ್ವಾ. ನಾವು ಒಬ್ರನ್ನ ಗುರುವಾಗಿ ತಗೋತೀವಿ. ಟೇಕಿಂಗ್ ಗುರು ಇಸ್ ನಾಟ್ ಅ ಬಿಗ್ ಡಿಫಿಕಲ್ಟ್ ಜಾಬ್. ಅದನ್ನ ಹೇಳ್ತೀನಿ ನೋಡಿ. ನಾವ್ ಇವಾಗ ದೀಕ್ಷೆ ತಗೋಬೇಕಾ? ಆಯ್ತು ಹೋಗ್ತೀವಿ. ಅದೇನ್ ಪೇಪರ್ ಬರಿಬೇಕಾ? ಬರಿತೀವಿ, ಖುಷಿಯಾಗಿ ಎಲ್ಲ ಮಾಡ್ತೀವಿ. ಗುರುವಿನ ಆಜ್ಞೆ ಪಾಲನೆ ಮಾಡಿ, ಈಗ ಗುರು ನಮ್ನ ಪ್ರಶ್ನೆ ಕೇಳ್ತಾರೆ ವಾಪಸ್. ಹೌದಾ, ನೀವು ಇದನ್ನ ಮಾಡಿದ್ರಾ? ನೀನು 16 ಮಾಲೆ ಜಪ ಮಾಡ್ದಾ?
ಆ ನೀನು 4 ನಿಯಮಗಳನ್ನ ಪಾಲಿಸ್ತಿದ್ಯಾ ಅಂತ ಗುರು ನಿಮ್ಗೆ ವಾಪಸ್ ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ. ಆಗ ನಾವು ಖಂಡಿತವಾಗ್ಲೂ ಆನ್ಸರ್ ಮಾಡ್ಬೇಕಲ್ವಾ? ಆ ಅವಾಗ ನಿಜವಾಗ್ಲೂ ಇದು ಈ ಕಲಿಯುಗದಲ್ಲಿ ತುಂಬಾ ಅಂದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ಮು. ಅಹಂಕಾರ ಎಲ್ಲರಿಗೂ ಮುಂದೆ ಬರುತ್ತೆ. ಗುರುನೇ ಆಗಿರ್ಲಿ, ಅದು ಗುರುನೇ ನಮ್ ಮುಂದೆ ನಿಂತಿರ್ಲಿ, ಸಾರಿ, ಗುರುವೇ ನಮ್ ಮುಂದೆ ನಿಂತಿರ್ಲಿ, ಬಟ್ ನಾವು ಆನ್ಸರ್ ಮಾಡ್ಬೇಕಾದ್ರೆ ನಮ್ಮ ಅಹಂ ಮುಂದೆ ಬಂದ್ಬಿಡುತ್ತೆ. ಸೊ ಭಾಗವತಂನಲ್ಲಿ ಹೇಳಿದೆ, ನಾವು ಯಾವುದೇ ಒಂದು ಸೇವೆ ಮಾಡ್ಬೇಕಾದ್ರೆ, ಗುರುವಿನ ಸೇವೆ ಆಗಿರ್ಲಿ, ಕೃಷ್ಣನ ಸೇವೆ ಆಗಿರ್ಲಿ, ಭಕ್ತರ ಸೇವೆ ಆಗಿರ್ಲಿ, ಏನೇ ಮಾಡ್ಬೇಕಾದ್ರೂ ನಾವು ಯಾವಾಗ್ಲೂ ಒಬ್ರು ಸೀನಿಯರ್ ಡಿವೋಟಿ ಅಥವಾ ನಮಗಿಂತ ಮೇಲಿರೋ ಯಾರೋ ಒಬ್ರು ಭಕ್ತರ ಒಂದು ಸಲಹೆ ತಕೊಂಡು ನಾವು ಸರ್ವಿಸಸ್ನ ಮಾಡ್ಬೇಕು. ಯಾಕೆಂದ್ರೆ ನಮ್ಮ ಅಹಂಕಾರ ಅಲ್ಲೇ ಕರಗೋದಕ್ಕೆ ಸಾಧ್ಯ ಆಗೋದು. ನಾವು ಒಂದೊಂದ್ಸಲ ಅನ್ಕೋತೀವಿ, ಅಯ್ಯಪ್ಪ ಏನಿದು, ಇವರು ನಮ್ಗೆ ಜೂನಿಯರ್ ಡಿವೋಟೀಸ್ ಇದ್ದಾರೆ, ಇವರು ಬಂದು ನಮ್ಗೆ ಗೈಡ್ ಮಾಡ್ತಾ ಇದ್ದಾರೆ, ಇವ್ರಿಗೆ ಏನ್ ಗೊತ್ತಿದೆ, ಹಂಗೆ. ನೋ, ಆ ಜೂನಿಯರ್ ಡಿವೋಟಿನಲ್ಲೂ ಒಂದು ಇಂಟೆಲಿಜೆನ್ಸ್ ಇರುತ್ತೆ. ಅವರು ಇಂಟೆಲಿಜೆಂಟ್ ಇದ್ದಾಗ್ಲೇನೆ ಅವ್ರು ಬಂದು ಗೈಡ್ ಮಾಡಕ್ ಆಗೋದಲ್ವಾ ನಮ್ಗೆ. ಸೊ ಅವ್ರು ಬಂದು ಗೈಡ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಆಯ್ತು ಅಂತ ಹೇಳಿ ನಾವು ಒಪ್ಕೋಬೇಕು, ಮಾಡ್ಬೇಕು. ಅದು ಬಿಟ್ಟು ನಾವು ವಾಪಸ್ ತಿರುಗಿಸಿ ಹೇಳ್ದಾಗ ಅದು ನಮ್ಮ ಅಹಂಕಾರ. ಸೊ ಈ ಎಲ್ಲಾ ಒಂದು ಕಾರಣ ಸೃಷ್ಟಿ ಆಗೋದೆ ನಮ್ಮ ಈ ಒಂದು ಅಹಂಕಾರದಿಂದ. ಅದು ಪರೀಕ್ಷಿತ್ ಮಹಾರಾಜರಿಗೆ ಮೇನ್ ಆಗಿ ಇದ್ದಿದ್ದಿಲ್ಲ. ಯಾಕೆಂದ್ರೆ ಅವರು ಇನ್ನು ನಾವು ಸ್ವಲ್ಪ ಮಹಾಭಾರತನ ಇನ್ನೂ ಡೀಪ್ ಆಗಿ ನಾವೇನಾರ ಸ್ಟಡಿ ಮಾಡಕ್ಕೆ ಹೋದ್ರೆ ನೀವೆಲ್ಲ ನೋಡ್ಬೋದು, ಪಂಚ ಪಾಂಡವರು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಯುದ್ಧ ಅಂತೀನಿ, ಅವ್ರಿಗೆ 13 ವರ್ಷ ಇದಕ್ಕಿರುತ್ತೆ, ಏನು ಕಾಡ್ಗೆ ಹೋಗ್ಬೇಕಾಗಿರುತ್ತೆ, 1 ವರ್ಷ ಅಜ್ಞಾತವಾಸದಲ್ಲಿ ಇರ್ಬೇಕಾಗಿರುತ್ತೆ. ಸೊ 13 ವರ್ಷ ಅವರು ಕಾಡಿಗೆ ಹೋಗ್ಬೇಕಾದ್ರೂ ಕೂಡ ಅವ್ರ ಜೊತೆ ಅವ್ರ ಗುರುಗಳನ್ನ ಕರ್ಕೊಂಡು ಹೋಗಿದ್ರಂತೆ. ನಾವೇನ್ ಮಾಡ್ತೀವಿ ಇವಾಗ, ಅಯ್ಯೋ ನಮ್ ಜೊತೆ ಎಲ್ಲಾರ ಹೋಗ್ಬೇಕು ಅಂದ್ರೆ, ಅಯ್ಯೋ ನಮ್ಗೇನ್ ಫೆಸಿಲಿಟೀಸ್ ಬೇಕು, ನಮ್ಗೆಲ್ಲ ಏನು ಐಷಾರಾಮ್ ಬೇಕು ಅಂತವನ್ನ ಹಿಡ್ಕೊಂಡು ಹೋಗ್ತೀವಿ ಅಲ್ವಾ. ಬಟ್ ಪಾಂಡವರು ಅವ್ರ ಜೊತೆಗೆ ಅವರ ಗುರುಗಳನ್ನ ಕರ್ಕೊಂಡೋಗಿದ್ರಂತೆ, ಋಷಿಮುನಿಗಳು ಜೊತೆಯಲ್ಲಿದ್ರಂತೆ ಅವರು ಪಾಂಡವರು ವನವಾಸದಲ್ಲಿದ್ದಾಗ. ಏನಕ್ಕೆ ಅಂದ್ರೆ ಅವರ ಮುಖೇನ ಮಾತ್ರನೇ ನಾವು ಮಾಡ್ತಾ ಇರೋ ಒಂದು ಕರ್ಮಗಳು ಸರಿಗಿದೆಯೋ ಇಲ್ವೋ, ಗುರುಗಳು ಕರೆಕ್ಟಾಗಿ ನಮ್ ಗೈಡ್ ಮಾಡ್ತಾ ಇದ್ದೀರೋ ಇಲ್ವೋ ಅನ್ನೋದು ನಮ್ಗೆ ಗೊತ್ತಾಗೋದು. ನಮ್ಮ ಒಂದು ಕರ್ಮಗಳು ಅದ್ರ ಮೇಲೇನೆ ನಿಂತಿರೋದು. ಜೊತೆಗೆ ಇಲ್ಲಿ ಭಾಗವತಂನಲ್ಲಿ ಹೇಳ್ತಾರೆ, ನಮ್ಮ ಭಕ್ತಿಯ ಕರ್ಮ, ಇವತ್ತು ನಾನೇನ್ ಭಕ್ತಿ ಮಾಡ್ತಾ ಇದ್ದೀನೋ ಇದ್ರ ಕರ್ಮ ಫಲ ನನಗೆ ಇವತ್ತು ಸಿಗೋದಿಲ್ಲ. ನನ್ನ ಇವತ್ತಿನ ಭಕ್ತಿಯ ಮಾಡ್ತಾ ಇರೋದು ನನ್ನ ಹಿಂದಿನ ಜನ್ಮದ ಕರ್ಮ. ನನ್ನ ಹಿಂದಿನ ಜನ್ಮದ ಕರ್ಮದಿಂದಾಗಿ ಮಾತ್ರನೇ ನಾನಿವತ್ತು ಈ ಭಕ್ತಿ ಮಾಡಕ್ಕೆ ಆಗಿರೋದು. ಸೊ ಇವತ್ತೇನ್ ಭಕ್ತಿ ಮಾಡ್ತಾ ಇದ್ದೀನೋ ಇದು ನನ್ನ ಮುಂದಿನ ಜನ್ಮಕ್ಕೆ ನಾನು ಅಕೌಂಟ್ ಸೊ ಯೂಶಲಿ ವೇಣುಕೃಷ್ಣ ಪ್ರಭುಜಿ ಅವರ ಒಂದು ಭಕ್ತಿ ವೃಕ್ಷಗಳು ಅವರ ಒಂದು ಸ್ವಲ್ಪ ಕ್ಲಾಸಸ್ ಕೇಳಿದ್ರೆ ವೇಣುಕೃಷ್ಣ ಪ್ರಭುಜಿ ಯಾವಾಗ್ಲೂ ಹೇಳ್ತಾರೆ, ಮಾತಾಜಿ ನಾವೆಲ್ಲ ಒಂದು ಅಕೌಂಟ್ ಓಪನ್ ಮಾಡ್ಕೊಂಡಿದೀವಿ, ಆ ಅಕೌಂಟ್ ನಲ್ಲಿ ನಮ್ ಕ್ರೆಡಿಟ್ಸ್ ನ ಜೋಡಣೆ ಮಾಡ್ತಾ ಹೋಗ್ತಾ ಇದೀವಿ, ದುಡ್ಡನ್ನ ಹಾಕ್ತಾ ಇದೀವಿ. ಸೊ ಇವಾಗ ನಾವು ಅಕೌಂಟ್ ಓಪನ್ ಆಗಿದೆ, ಅದಕ್ಕೆ ನಾವು ಈ ಜನ್ಮದಲ್ಲಿ ಕ್ರೆಡಿಟ್ಸ್ ನ ಹಾಕ್ತಾ ಇದೀವಿ. ಈ ಜನ್ಮದ ಈ ಕ್ರೆಡಿಟ್ಸ್ ಎಲ್ಲ ಯಾವಾಗ ನಮ್ಗೆ ಫಲ ಸಿಗುತ್ತೆ, ಇದ್ರ ಕ್ರೆಡಿಟ್ಸ್ ಎಲ್ಲ ಮುಂದಿನ ಜನ್ಮದಲ್ಲಿ ಸಿಗುತ್ತೆ. ಸೊ ಹಾಗಾಗಿ ನಾವು ಒಬ್ರು ಗುರುಗಳನ್ನ ಯಾವಾಗ್ಲೂ ಇಟ್ಕೊಂಡಿರ್ಬೇಕು. ಮತ್ತೆ ನಾವು ಏನೇ ಮಾಡ್ಬೇಕಾದ್ರೂ ಅವರ ಒಂದು ಗೈಡೆನ್ಸ್ ಅಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇದನ್ನ ಮಾಡ್ತಾ ಇರ್ಬೇಕು. ಇಲ್ಲ ಅಂದ್ರೆ ನಾವು ಮಾಡೋದೂನು ಕರೆಕ್ಟ್ ಆಗಿರಲ್ಲ ಅಂತ ಅಷ್ಟೇ ನಾವು ಯೋಚನೆ ಮಾಡಿದ್ವಿ. ಈಗ ನಾನು ಎಷ್ಟೋ ಸಲ ನಾನು DT ಡ್ರೆಸ್ ಮಾಡ್ತಿರ್ತೀನಿ, ಬಟ್ ಸ್ಟಿಲ್ ಸುಭಾಷಿ ಮಾತಿಗೆ ಈ ಡ್ರೆಸ್ ಹಾಕದ ಆ ಡ್ರೆಸ್ ಹಾಕದ ಅಂತ ನಾನು ಕೇಳ್ತಿರ್ತೀನಿ. ಯಾಕೆಂದ್ರೆ ನಾವು ನಾನ್ ಮಾಡ್ತಾ ಇರೋದ್ ತಪ್ಪು ಅನ್ನೋ ಒಂದು ಭಾವದಿಂದ ಇರೋದಿಲ್ಲ. ಅದು ನಾವು ಮಾಡ್ತಾ ಇರೋ ಕೆಲ್ಸ ಕರೆಕ್ಟ್ ಆಗಿದೆ, ನನ್ಗೆ ಒಬ್ರು ಗುರುಗಳಿದ್ದಾರೆ, ಅವರು ಒಂದ ಮಾರ್ಗದರ್ಶನದಲ್ಲಿ ನಾನು ಸರಿ ಮಾಡ್ತಾ ಇದ್ದೀನಾ ಅಂತ ಯೋಚನೆ ಮಾಡಿ ನಾವು ಅವ್ರಿಗೆ ರಿಪೋರ್ಟ್ನ ಮಾಡ್ಬೇಕು. ಸೊ ಎಲ್ಲಾರು ಅಬ್ಸರ್ವ್ ಮಾಡ್ಬೋದು, ಯಾರೇ ಒಬ್ರಾಗಿರ್ಲಿ, ಒಬ್ರು ಸನ್ಯಾಸಿ ಕೂಡ ನಮ್ ಇಸ್ಕಾನ್ ನಲ್ಲೇನೆ ಒಬ್ರು ಸ್ಯಾಫ್ರಿನ್ ಡಿವೋಟಿ ಆಗಿರ್ಲಿ, ಯಾರೇ ಆಗಿರ್ಲಿ, ಅವರು ಇನ್ನೊಬ್ರಿಗೆ ಹೋಗಿ ರಿಪೋರ್ಟ್ ಮಾಡ್ತಿರ್ತಾರೆ.
ನಾವು ನಮ್ಮ ಮೈಸೂರಿನಲ್ಲೆಲ್ಲ ಆ ಥರ ಎಲ್ಲ ಸ್ವಲ್ಪ ಕಾಂಗ್ರಿಗೇಷನ್ ಕಮ್ಮಿ ಇದೆ. ಬಟ್ ನೀವು ಈ ಮುಂಬೈ, ಡೆಲ್ಲಿ, ಆಮೇಲೆ ಪುಣೆ ಈ ಕಡೆ ಎಲ್ಲ ಹೋದ್ರೆ ಒಂದ್ ಚಿಕ್ಕ ಚಿಕ್ಕ ಕಾಂಗ್ರಿಗೇಷನ್ಗಳಿವೆ. ಮೈಟ್ ಬಿ ಇನ್ ನಾನ್ ಕೇಳಿರೋ ಲೆಕ್ಕದಲ್ಲಿ ಬೆಂಗಳೂರಿನಲ್ಲಿ HBR ಲೇಔಟ್ ಅಲ್ಲೂ ಇದೆ, ಸಣ್ಣ ಸಣ್ಣ ಕಾಂಗ್ರಿಗೇಷನ್ಗಳಿವೆ. ಸೊ ಆ ಕಾಂಗ್ರಿಗೇಷನ್ ಅವರಲ್ಲಿ ಒಬ್ರು ಹೆಡ್ ಇರ್ತಾರೆ. ಆ ಹೆಡ್ ಇನ್ನೊಬ್ರು ಕಾಂಗ್ರಿಗೇಷನ್ ಎಲ್ಲಾನು ಇದನ್ ಮಾಡ್ತಾ ಇರೋ ಇನ್ನೊಬ್ರು ಕಾಂಗ್ರಿಗೇಷನ್ ಹೆಡ್ ಇರ್ತಾರೆ. ಸೊ ಇವರೆಲ್ಲ ಏನ್ ಮಾಡ್ತಾರೆ, ತಮ್ಮ ಕಾಂಗ್ರಿಗೇಷನ್ ಮೆಂಬರ್ಸ್ಗೆಲ್ಲರಿಗೂ ನೀವು ಇವತ್ತು ಇಂಥ ಸೇವೆ ಇದೆ, ಭಾನುವಾರ ಇಷ್ಟೊತ್ತಿಗೆ ಬರ್ಬೇಕು ಅಂತ ಹೇಳಿ ಅವ್ರು ಹೇಳ್ತಾರೆ. ಅವರು ದೊಡ್ಡ ಅಂದ್ರೆ ಮೇನ್ ಡೈರೆಕ್ಟ್ ಟೆಂಪಲ್ ಕಾಂಗ್ರಿಗೇಷನ್ ಹೆಡ್ ಸಬ್ ಹೆಡ್ಗೆ ಹೇಳಿರ್ತಾರೆ, ಸಬ್ ಹೆಡ್ ಮೆಂಬರ್ಸ್ಗೆ ಹೇಳ್ತಾರೆ. ಸೊ ಹಂಗೆ ಅದು ಫಾಲೋ ಆಗ್ತಾ ಇರುತ್ತೆ. ಸೊ ಅವಾಗ ನಮ್ಗೆ ದೇರ್ ಇಸ್ ನೋ ಫಾಲ್ಟ್ ಇನ್ ದಟ್. ಅವಾಗ ನಮ್ಗೆ ಫಾಲ್ಟ್ಗಳು ಬರೋದಿಲ್ಲ. ಗೈಡೆನ್ಸ್ ಅಲ್ಲಿ ಕರೆಕ್ಟ್ ಆಗಿ ಹೋಗ್ತಾ ಇದ್ರೆ ನಮ್ದು ಅವಾಗ ಎಲ್ಲಾ ಸರ್ವಿಸಸ್ ನಮಗೆ ಕೊಟ್ಟಿರೋ ಒಂದು ಗೈಡ್ಲೈನ್ಸ್ ಎಲ್ಲ ಕರೆಕ್ಟ್ ಆಗಿ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಯಾವಾಗ್ಲೂ ಗುರುಗಳನ್ನ ತಗೊಂಡಿರ್ಬೇಕು. ಪರೀಕ್ಷಿತ್ ಮಹಾರಾಜರು ಇದ್ರ ಬಗ್ಗೆ ತುಂಬಾನೇ ಭಾಗವತದ 16ನೇ ಅಧ್ಯಾಯದಲ್ಲಿ ಪರೀಕ್ಷಿತ್ ಮಹಾರಾಜರ ಈ ಒಂದು ಟಾಪಿಕ್ ಬಗ್ಗೆ ತುಂಬಾನೇ 3ನೇ ಶ್ಲೋಕ ಮತ್ತೆ 4ನೇ ಶ್ಲೋಕಗಳಲ್ಲಿ ತುಂಬಾನೇ ತುಂಬಾ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಅದಕ್ಕೆ. ಓಕೆ, ಸೊ ಪರೀಕ್ಷಿತ್ ಮಹಾರಾಜರ ಒಂದು ಮದುವೆ ಬಗ್ಗೆ ತಿಳ್ಕೊಂಡು ಮುದ್ದಕ್ಕೆ ಹೋಗೋಣ. ಸೊ ಯಾರಿಗಾರ ಐಡಿಯಾ ಇದೆಯಾ ಪರೀಕ್ಷಿತ್ ಮಹಾರಾಜರು ಯಾರ ಮಗಳನ್ನ ಮದುವೆ ಆದ್ರು ಅಂತ? ಹರೇ ಕೃಷ್ಣ ಮಾತಾಜಿ, ವಿರಾಟ್ ರಾಜ ವಿರಾಟ ರಾಜನ ಮಗಳ. ಮಾತಾಜಿ, ಅವ್ನ್ ವಿರಾಟ ರಾಜನ ಮಗಳ ಮಗ. ಸೊ ವಿರಾಟ ರಾಜನ ಮಗಳನ್ನ ಹೆಂಗ್ ಮದುವೆ ಆಗಕ್ಕಾಗತ್ತೆ? ಉತ್ತರನ ಐರಾವತಿಯ ಮಹಾರಾಜ ಉತ್ತರನ ಮಗಳಾದ್ದರಿಂದ. ಐರಾವತಿ ಯಾರು? ಐರಾವತಿ ಮಹಾರಾಜ ಉತ್ತರನ ಮಗಳಾದ್ದರಿಂದ ಪರಿಷ್ಠ ಮಹಾರಾಜನ್ಗೆ ಸೋದರ ಸಂಬಂಧಿ ಆಗಿರ್ತಾಳೆ. ವಿರಾಟ ಅಂದ್ರೆ ಪರೀಕ್ಷಿತ್ ಮಹಾರಾಜನ್ಗೆ ತಾತ ವಿರಾಟ. ಸೊ ತಾತನಿಗೆ ಮಗಳು, ಅವಳ ಮಗಳನ್ನ ಇವನು ಮದ್ವೆ ಆಗ್ತಾನೆ. ನಮ್ಮ ಈ ಒಂದು ಸನಾತನ ಧರ್ಮದಲ್ಲಿ ಗೋತ್ರ ಬೇರೆ ಆದ್ರೆ ನಾವು ಮದ್ವೆ ಆಗ್ಬೋದು ಅಂತ ಇದೆ. ಓಕೆನಾ? ಸೊ ನಮಗ್ ಗೊತ್ತಿದೆ ಎಲ್ಲಾರು, ಅರ್ಜುನನು ಕೂಡ ಮದ್ವೆ ಆಗಿದ್ದು ಇವಳನ್ನ ಸುಭದ್ರೇನು ಕೂಡ ಅರ್ಜುನನ ಒಂದು ರಿಲೇಟಿವ್ನೇ ಆಗ್ತಾಳೆ. ಸೊ ಬಟ್ ಅವರಲ್ಲಿ ಗೋತ್ರಗಳು ಬೇರೆ ಇದ್ವು. ಸೊ ಗೋತ್ರಗಳು ಬೇರೆ ಆದ್ರೆ ನಾವು ಮದ್ವೆ ಮಾಡ್ಕೋಬಹುದು, ಗೋತ್ರಗಳು ಒಂದೇ ಆದ್ರೆ ಮದ್ವೆ ಮಾಡಬಾರ್ದು. ಸೊ ನಾವು ಜಾತಕ ನೋಡ್ತೀವಿ ಅಲ್ಲ ಮದ್ವೆಗ್ ಮುಂಚೆ ಯೂಶಲ್ ಆಗಿ. ಸೊ ಹಂಗೇನೆ ಅವಾಗ್ಲೂ ಕೂಡ ನೀವು ಇವನ್ ಪರೀಕ್ಷಿತ್ ಮಹಾರಾಜರು ಹುಟ್ಟಬೇಕಾದ್ರೂ ಕೂಡ ಅವರ ಹುಟ್ಟಿದ ಮೇಲೆ ಅವ್ರ ಜಾತಕ ಬರೆಯೋ ಸಂಸ್ಕಾರಗಳು, ಎಲ್ಲಾ ಸಂಸ್ಕಾರಗಳನ್ನು ಕೂಡ ಪರೀಕ್ಷಿತ್ ಮಹಾರಾಜರಿಗೆ ಮಾಡಿರ್ತಾರಂತೆ. ಎಲ್ಲಾ ಸಂಸ್ಕಾರಗಳು 16 ಸಂಸ್ಕಾರಗಳಿವೆ. 16 ಸಂಸ್ಕಾರಗಳನ್ನು ಕೂಡ ಪರೀಕ್ಷಿತ್ ಮಹಾರಾಜರಿಗೆ ಹುಟ್ಟಿದಾಗ ಮಾಡ್ತಾರೆ. ಸೊ ಹಂಗೆ ಅವರು ಹುಟ್ತಾರೆ. ಸೊ ಪರೀಕ್ಷಿತ್ ಮಹಾರಾಜನಿಗೆ ಪರೀಕ್ಷಿತ ಮಹಾರಾಜನ ಮಗನ ಹೆಸರು ಜನ್ಮೇಜಯ. ಸೊ ಅವನು ಜನ್ಮೇಜಯಂಗೆ ಯಾವಾಗ ಗೊತ್ತಾಗತ್ತೆ ನನ್ನ ತಂದೆಗೆ ಈ ತರ ಒಬ್ಬ ಋಷಿಗಳ ಮಗನಿಂದ ಶಾಪ ಬಂದಿದೆ ಅಂತ ಹೇಳಿ, ಅವನು ಆ ಸರ್ಪಗಳ ಅಂದ್ರೆ ಹಾವಿನ ವಂಶವನ್ನೇ ನಿರ್ವಂಶ ಮಾಡ್ತೀನಿ ಅಂತ ಹೇಳಿ ಒಂದು ಯಜ್ಞವನ್ನ ಮಾಡ್ತಾನೆ. ಆ ಯಜ್ಞದಲ್ಲಿ ಎಲ್ಲಾ ಸರ್ಪಗಳನ್ನ ಆಹುತಿಗಳನ್ನಾಗಿ ಕೊಡ್ತೀನಿ ಅಂತ ಹೇಳಿ ಅವನು ಶಪಥ ಮಾಡಿ ಅವನು ಯಜ್ಞನ ಶುರು ಮಾಡ್ತಾನೆ. ಆದ್ರೆ ಕೊನೆಗೆ ಎಲ್ಲಾರು ವೇದವ್ಯಾಸರು ಮತ್ತೆ ಎಲ್ಲಾ ದೇವತೆಗಳು ಎಲ್ಲಾರು ಸೇರ್ಕೊಂಡು ಇಂಥ ಒಂದು ಘೋರ ಅನರ್ಥವನ್ನ ಮಾಡಬೇಡ, ಸರ್ಪದ ವಂಶವನ್ನು ನಿರ್ವಂಶ ಮಾಡಬೇಡ, ಅದು ಒಂದು ಒಳ್ಳೆ ಕಾರ್ಯ ಅಲ್ಲ ಅಂತ ಹೇಳಿ ಅವನನ್ನ ಸಮಜಾಯಿಸಿ ಅವನ್ಗೆ ಆ ಒಂದು ಯಜ್ಞವನ್ನ ನಿಲ್ಲಿಸು ಅಂತ ಹೇಳಿ ಆ ಒಂದು ಯಜ್ಞನ ಅವರೆಲ್ಲ ನಿಲ್ಲಿಸಿ ಅವನ್ಗೆ ಟ್ರೈ ಮಾಡ್ತಾರೆ. ಸೊ ದಟ್ ನೀನು ಮಾಡಬಾರ್ದು, ಈ ಒಂದು ಕೆಲಸವನ್ನ ಮಾಡಬೇಡ ಅಂತ ಹೇಳಿ ಅವನ್ನ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಓಕೆನಾ? ಸೊ ಇದೆಲ್ಲ ಆದ್ಮೇಲೆ
ಪರೀಕ್ಷಿತ್ ಮಹಾರಾಜರಿಗೆ ಅಷ್ಟರಲ್ಲಿ ಒಂದು ಶಾಪ ಸಿಕ್ಕಿರುತ್ತೆ. ಶಾಪ ಸಿಕ್ಕಿದ್ಮೇಲೆ ಪರೀಕ್ಷಿತ್ ಮಹಾರಾಜರು ಆವಾಗ್ಲೇ ನಾ ಹೇಳ್ದಂಗೆ, ಇಲ್ಲ ನಾನು ಯಾವುದೇ ತರ ಹೋಗಿ ಎಲ್ಲೂ ನಾನು ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಅವ್ರ ಗುರುಗಳನ್ನ ಕೇಳ್ಕೊಂಡು, ಅವ್ರ ಗುರುಗಳು ನೀನು ಭಾಗವತದ ಶ್ರವಣ ಮಾಡು ಅಂತ ಹೇಳಿದಾಗ ಅವರು ಸರಸ್ವತಿ ನದಿಯ ದಂಡೆಯ ತೀರಕ್ಕೆ ಹೋಗಿ ನಾನು ಕೂತ್ಕೊಂಡು ಭಾಗವತ ಶ್ರವಣ ಮಾಡ್ತೀನಿ ಅಂತ ಹೇಳಿ ನೈಮಿಷಾರಣ್ಯ, ಅದು ಇವಾಗಿನ ಡೆಲ್ಲಿ ಹತ್ರ ಬರುತ್ತೆ ನೈಮಿಷಾರಣ್ಯ ಊರು. ಸೊ ಅಲ್ಲಿ ಹೋಗಿ ಭಾಗವತವನ್ನು ಶ್ರವಣ ಮಾಡಕ್ಕೆ ಕೂತ್ಕೋತಾರೆ. ಸೊ ಅದೆಲ್ಲ ಕೂತ್ಕೊಳ್ಳೋಕು ಮುಂಚೆ ಪರೀಕ್ಷಿತ್ ಮಹಾರಾಜ ರಾಜನಾಗಿರ್ತಾನೆ. ರಾಜನಾಗಿದ್ದಾಗ ಏನೇನಾಗುತ್ತೆ, ಸೊ ಆಕ್ಚುಲಿ ರಾಜನಾದಾಗ ಗೊತ್ತಿದೆ ಅಲ್ಲ ಎಲ್ಲಾರ್ಗೂ, ರಾಜರು ಯಾವಾಗ್ಲೂ ಒಂದು ದಂಡಯಾತ್ರೆ ಅಂತ ಹೋಗ್ಬೇಕು. ದಂಡಯಾತ್ರೆ ಅಂದ್ರೆ ಒಂದು ಮಾರುವೇಷದಲ್ಲಿ ಅವರು ಎಲ್ಲಾ ರಾಜ್ಯಗಳನ್ನ ಹೋಗಿ ನೋಡ್ತಾ ಇರ್ಬೇಕು. ಅವರೆಲ್ಲರೂ ಸರಿಯಾಗಿ ತಮ್ಮ ಕೆಲಸಗಳನ್ನ ಮಾಡ್ತಾ ಇದ್ದಾರಾ ಏನು ಅಂತ ಹೇಳಿ ಅವರು ನೋಡ್ತಾ ಇರ್ಬೇಕಲ್ವಾ. ಸೊ ಹಂಗೆ ಪರೀಕ್ಷಿತ್ ಮಹಾರಾಜರು ಕೂಡ ಇದೇ ತರ ಒಂದಿನ ಮಾರುವೇಷದಲ್ಲಿ ಅವರು ಹೊರಡ್ತಾರೆ. ಸೊ ಹೊರಟಾಗ ಅವರು ಒಂದು ದೃಶ್ಯನ ನೋಡ್ತಾರೆ. ಏನು ಅಂದೆ, ಒಬ್ಬ ಶೂದ್ರ, ಆ ಶೂದ್ರ ಯಾರು ಅಲ್ಲ, ಕಲಿಪುರುಷ. ಅವನು ರಾಜನ ವೇಷ ಹಾಕೊಂಡು, ರಾಜನ್ ತರ ನಾನು ಫುಲ್ ಟಿಪ್ ಟಾಪ್ ಆಗಿ ರೆಡಿ ಆಗಿ, ಅವನು ಒಂದು ಹಸು ಮತ್ತೆ ಒಂದು ಎತ್ತು ಎರಡರದು ಕಾಲುಗಳೆಲ್ಲ ಗಾಯ ಆಗ್ಬಿಟ್ಟಿದೆ. ಅದಕ್ಕೆ ಒಂದು ಬೆತ್ತ ಎತ್ಕೊಂಡು ಚೆನ್ನಾಗಿ ಹೊಡಿತಾ ಇರ್ತಾನೆ. ಸೊ ಆವಾಗ ಪರೀಕ್ಷಿತ್ ಮಹಾರಾಜರಿಗೆ ಕೋಪ ಬರುತ್ತೆ. ಇದೇನಿದು, ನನ್ನ ರಾಜ್ಯದಲ್ಲಿ ಈ ತರ ಒಂದು ಹೇಸ ಕೃತ್ಯವನ್ನು ಮಾಡ್ತಾ ಇದ್ದಾನೆ ಇವನ್ ಯಾರೋ ಬಂದು, ನಾನು ಇಂಥವ್ರನ್ನ ಬಿಡಕ್ಕಾಗತ್ತಾ ಅಂತ ಹೇಳಿ ಪರೀಕ್ಷಿತ್ ಮಹಾರಾಜರು ಅವನಿಗೆ ಶಿಕ್ಷೆನ ಕೊಡ್ತಾರೆ. ಸೊ ಇಟ್ ವಾಸ್ ಜಸ್ಟ್ ಲೈಕ್ ಒಂದ್ ಸಲ ಅನ್ಕೊಂಡು ಹೇಳಿ ಪರೀಕ್ಷಿತ್ ಮಹಾರಾಜರು ಅಯ್ಯೋ ಇದೊಂದ್ ಸಲ ತಾನೆ ಅಂತ ಹೇಳ್ಕೊಂಡು ಅವರು ಸುಮ್ನಾಗ್ಬಿಡ್ತಾರೆ. ಪರೀಕ್ಷಿತ್ ಮಹಾರಾಜರು ಬರೀ ಅವನಿಗೇನೋ ಒಂದು ದಂಡನೆ ಕೊಟ್ಬಿಟ್ಟು ಸರಿ ಆಯ್ತು ಇವನ್ಗೆ ದಂಡನೆ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳಿ ಹೊರಟೋಗ್ತಾರೆ. ಬಟ್ ಪರೀಕ್ಷಿತ್ ಮಹಾರಾಜರಿಗೆ ಈಗಾಗ್ಲೇ ಗೊತ್ತಾಗಿರುತ್ತೆ ಅವನು ಕಲಿಪುರುಷ ಅಂತ ಹೇಳಿ. ಬಟ್ ಇಲ್ಲಿ ಇದೆ ಅಲ್ಲ, ಪರೀಕ್ಷಿತ್ ಮಹಾರಾಜರು ಏನೋ ಇವನನ್ನ ಕಲಿಪುರುಷನ್ನ ಸಾಯಿಸ್ಬೋದಾಗಿತ್ತಲ್ವಾ, ಬಟ್ ಏನಕ್ಕೆ ಸಾಯಿಸ್ಲಿಲ್ಲ? ಯಾರಿಗಾರ ಐಡಿಯಾ ಇದೆಯಾ? कलिपुरुष हरे कृष्ण। ಹೇಳಿ माता बोलिए माता हाँ माता जी, वो मतलब परीक्षित जी उनको मारने के लिए तैयार होते, लेकिन वो पैरों में पड़कर उन्होंने माफी मांग ली थी कि मुझे माफ कर दो। और फिर ये अपने हिंदू राजाओं में होता था ना कि जो मतलब आकर पैरों में पड़ जाता है तो उनको मारते नहीं है करके। हरी बोल प्रियंका माता जी, वो तो हम तो भक्त लोग हैं, तो अगर हमसे कोई अपराध हुआ है या नहीं भी हुआ है, हम लोग तो भगवान या फिर कोई भी भक्त के पैरों में पड़ जाते हैं। वो तो कलि पुरुष है माता जी, उसको क्या, उसका अहम ही बहुत बड़ा है ना, उसको अहम वो क्यों छोड़ेगा? माता जी वो लेकिन पैरों में पड़ते हैं ना कली महाराज? नहीं माता जी, कली मतलब पैरों में नहीं पड़ता है, लेकिन वो पूछता है मुझसे क्या बुरा हुआ है, मतलब आगे जाके वो पूछता है कली, जब उसको उसके किया के सजा मिलती है ना, तभी वो बोलता है मेरा क्या, तुम मुझे क्यों सजा दे रहे हो, मैं तो मतलब वो तो युग है ना, तो उसका जो तो काम है वो कर रहा है। हाँ उनको तो स्वभाव ही वैसा बनाया गया है। तो वो उसका स्वभाव नहीं है, किसी के पैरों में पड़ के उसको माफी मांगना कली का स्वभाव नहीं है। ओके 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 ठीक है, थैंक यू माता जी। यस माता जी, इन्यारगार ಐಡಿಯಾ ಇದೆಯಾ? ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ. ಅಂದ್ರೆ ಪರೀಕ್ಷಿತ ಮಹಾರಾಜ ಕಲಿದ ಲಕ್ಷಣಗಳಲ್ಲಿ ನಿರತರಾಗಿರ್ತಲ್ವ ದುಷ್ಟರು, ಅವ್ರಿಗೆ ಅವರ ಶಿಕ್ಷಣ ಮತ್ತು ಧರ್ಮ ಸಂಸ್ಕೃತಿ ಕಾಪಾಡ್ಲಿಕ್ಕೆ ಆಚರಣೆಯಲ್ಲಿ ಶುದ್ಧ ಮಗ್ನರಾಗಿರ್ತಾರೆ. ಮುಗ್ಧ ಜನರನ್ನ ಕಾಪಾಡ್ಲಿಕ್ಕೆ, ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ಆ ರೀತಿ ಬಯಸ್ತಾನೆ ಮಾತಾಜಿ. ಮತ್ತು ರಾಜನ ಕರ್ತವ್ಯ ಆಗಿರುತ್ತೆ. ರಾಜನ ಕರ್ತವ್ಯ ಭಕ್ತರಿಗೆ. ಅಲ್ಲ ನಿಮ್ಗೆ ನನ್ ಪ್ರಶ್ನೆ ಅರ್ಥ ಆಗ್ಲಿಲ್ಲ. ಕಲಿಪುರುಷನ್ನ ಸಾಯಿಸ್ಬೋದಾಗಿತ್ತಲ್ವಾ, ಬಟ್
ಈಗ ನಮ್ಗೆ ಮಾತಾಡಿ, ಈಗ ಯಾವ್ದೋ ಒಂದು ಈ ಕೈ ಏನೋ ಒಂದ್ ಆಗಿ ಕೈ ಫುಲ್ ಹುಳ ಆಗ್ಬಿಟ್ಟಿದೆ ಅನ್ಕೊಳ್ಳಿ. ಡಾಕ್ಟರ್ ಏನಂತಾರೆ, ಈ ಕೈನ ಕಟ್ ಮಾಡಿದ್ರೆ ನೀವು ಉಳ್ಕೋತೀರಾ ಅಂತ ಹೇಳ್ತಾರೆ. ಆಗ ಏನಂತೀವಿ, ಅಯ್ಯೋ ಕೈ ಹೋದ್ರೆ ಹೋಯ್ತು, ಅಟ್ಲೀಸ್ಟ್ ಮನುಷ್ಯ ಉಳ್ಕೋತಾನೆ ಅಂತ ನಾವ್ ಯೋಚನೆ ಮಾಡ್ತೀವಿ ಅಲ್ವಾ. ಸೊ ನಾವ್ ಕೈ ಕಟ್ ಮಾಡ್ಬಿಡಿ ಅಂತೀವಿ. ಸೊ ಹಂಗೆ ಪರೀಕ್ಷಿತ್ ಮಹಾರಾಜರಿಗೆ ಗೊತ್ತಿರುತ್ತೆ ಅದು ಕಲಿಪುರುಷ ಅಂತ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಅವನನ್ನ ಸಾಯಿಸಲ್ಲ, ಅವನನ್ನ ಬಿಟ್ಬಿಡ್ತಾರೆ, ಬರೀ ಶಿಕ್ಷೆ ಕೊಟ್ಟು ಬಿಟ್ಬಿಡ್ತಾರೆ ಪರೀಕ್ಷಿತ್ ಮಹಾರಾಜರು. ಆತರ ಏನಕ್ಕೆ ಮಾಡ್ಬೇಕಾಗಿತ್ತು, ಅವನನ್ನ ಸಾಯಿಸ್ಬೋದಿತ್ತಲ್ಲ, ಸೊ ದಟ್ ನಾವೆಲ್ಲ ಉಳ್ಕೋಬಹುದಲ್ಲ ಒಂದ್ ಲೆಕ್ಕದಲ್ಲಿ. ಶುದ್ಧ ಭಕ್ತರ ವೈಷ್ಣವರ ಲಕ್ಷಣ ಮಾತಾಜಿ ಕ್ಷಮಾಗುಣ. ಅವ್ರಿಗೊಂದು ಅವಕಾಶ ಕೊಡ್ತಾನೆ, ಕ್ಷಮೆ ಗುಣ. ಎಸ್. ಸೊ ಪರೀಕ್ಷಿತ್ ಮಹಾರಾಜರು ಶ್ರೀಕೃಷ್ಣನ ಪರಮ ಭಕ್ತರಾಗಿರ್ತಾರೆ. ಸೊ ನಮ್ ಭಕ್ತರ ಒಂದು ಪರಮ ಗುಣ ಏನು? ಕ್ಷಮೆ ಅಲ್ವಾ. ಸೊ ನಾವು ಏನಕ್ಕೆ ಹೇಳಿ ಜಾಸ್ತಿ ಭಾಗವತಂನ ಕೇಳಿ ಭಾಗವತಂ ಬಗ್ಗೆ ಮಾತಾಡಿ ಅಂತ ಹೇಳಿ ಏನಕ್ಕೆ ಹೇಳೋದು, ಇಟ್ ಈಸ್ ಓನ್ಲಿ ಬಿಕಾಸ್ ನಮ್ಗೆ ಕ್ಷಮೆ ಆ ದಯೆ ಅನ್ನೋದು ನಮ್ಮಲ್ಲಿ ಹೆಚ್ಚು ಆಗುತ್ತೆ. ಅವಾಗ ನೀವು ಯಾವಾಗ ನಮ್ಗೆ ದಯೆ ಕ್ಷಮೆ ಜಾಸ್ತಿ ಆಗ್ಬೇಕು ಅಂದ್ರೆ ಕೃಷ್ಣನ ಸಂಪರ್ಕದಲ್ಲಿ ಯಾವಾಗ್ಲೂ ಇದ್ದಾಗ ನಮ್ಗೆ ಆ ಒಂದು ದಯೆ ಮತ್ತೆ ಆ ಒಂದು ಕರುಣೆ ಬರೋದು. ಸೊ ಪರೀಕ್ಷಿತ್ ಮಹಾರಾಜರಿಗೆ ಅದು ಜಾಸ್ತಿ ಇತ್ತು, ಯಾಕಂದ್ರೆ ಅವರು ಕೃಷ್ಣನ ಶುದ್ಧ ಭಕ್ತರಾಗಿದ್ರು. ಸೊ ಹಾಗಾಗಿ ಅವರು ಕೃಷ್ಣನ ಶುದ್ಧ ಭಕ್ತರಾಗಿದ್ದ ಮಾತ್ರ ಅವರಿಗೆ ಅವರು ಕಲಿ ಪುರುಷನನ್ನು ಕೂಡ ಅವರು ಕ್ಷಮಿಸೋದಕ್ಕೆ ಆಯ್ತು. ಓಕೆನಾ. ಸೊ ಮುಂದಕ್ಕೆ ಹೋಗೋಣ. ಸೊ ಜೊತೆಗೆ ನಮ್ಗೆ ಇವಾಗ ನಮಗೆ ಗೊತ್ತು, ನಮ್ಮ ವೈಷ್ಣವರಲ್ಲಿ 26 ಗುಣಗಳಿವೆ ಅಲ್ವಾ. ವೈಷ್ಣವ ಕ್ವಾಲಿಟೀಸ್, ನಾವು ವೈಷ್ಣವ ಎಟಿಕೇಟ್ ಕ್ಲಾಸಸ್ ಎಲ್ಲ ನೋಡಿದೀವಿ. ಸೊ ವೈಷ್ಣವರಲ್ಲಿ 26 ಗುಣಗಳಿವೆ. ಸೊ ಅದರಲ್ಲಿ ಒಂದು ಪ್ರಾಮುಖ್ಯವಾದ ಗುಣ ಯಾವುದು ಅಂತ ಹೇಳ್ತೀರಾ? ತಾಳ್ಮೆ, ನಮ್ರತೆ, ತಾಳ್ಮೆ, ನಮ್ರತೆ, ಆಮೇಲೆ ಕ್ಷಮೆ ಗುಣ, ಆಮೇಲೆ ಮಾತಾಡಿ ಗುಡ್ ಲಿಸ್ನರ್, ಶ್ರವಣ, ಲಿಸ್ನಿಂಗ್, ಶ್ರವಣ. माता जी, और अपने को दासों का दास समझना, ये भी एक गुण है। और हर समय हर क्षण भगवान को याद रखना, कृष्ण को सेंटर में रखना हर काम करते हुए। ओके। तो ये सब कुछ कब आएगा हम पे? ये जो क्षमा गुण, ये सब कुछ कब आएगा हम पे? ಶರಣಾಗತಿ ಆದಾಗ ಮಾತಾಜಿ. ಶರಣಾಗತಿ. ಓಕೆ. ಈ ಶರಣಾಗತಿನೂ ಯಾವಾಗ್ಲೂ ಒಂದ್ಸಲ ಬರಕಾಗತ್ತೆ ಮಾತಾಜಿ? ಭಕ್ತರಾದ ಮೇಲೆ ಮಾತಾಜಿ. ಭಕ್ತರಾದ ಮೇಲೆ, ಭಕ್ತರಾಗಕ್ಕೆ ಅದನ್ನ ಮಾಡಿದ್ರೇನೆ ನಮಗ್ ಭಕ್ತಿ ಬರಕಾಗದು. ನಾನು ನನ್ನದು ಅಂತ ಹೋದ್ಮೇಲೆ ಮಾತಾಜಿ, ನಾನು ನನ್ನದು ಅಂತ ಇರುತ್ತಲ್ಲ ನಾನು ಮಾತಾಜಿ. ನನ್ನದು ಅನ್ನೋದಾದ್ರೆ ಅದು ಅಬ್ಸರ್ವ್ ಮಾಡಿದ್ರೆ ನಾನು ನನ್ನದು ಬಿಡಕ್ಕಾಗದು. ನನ್ನ ತಪ್ಪಿನ ಅರಿವಾದಾಗ ಮಾತಾಜಿ. ತಪ್ಪಿನ ಅರಿಬೋಲ್. ಜಪ ಜಾಸ್ತಿ ಮಾಡಿದಾಗ ಅರಿಬೋಲ್. ಸೊ ಇದು ವರ್ಡ್ ನ ಇಂಗ್ಲಿಷ್ ನಲ್ಲಿ ಹೇಳ್ತೀನಿ, ಕನ್ನಡದಲ್ಲಿ ಯಾರು ಹೇಳ್ತೀರಾ ನೋಡೋಣ. ಅಬ್ಸರ್ವೇಷನ್. ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡಾಗ ಮಾತಾಜಿ. ಅಬ್ಸರ್ವೇಷನ್ ತಿಳ್ಕೊಂಡಾಗ, ಪರಿಶೀಲನೆ ಆಗುತ್ತೆ ಮಾತಾಜಿ. ಅರಿತುಕೊಂಡಾಗ ಮಾತಾಜಿ. ಅರಿತುಕೊಳ್ಳೋದ ಮಾತಾಜಿ. माता जी, निरीक्षण, ऑब्जर्वेशन मतलब शायद हिंदी में निरीक्षण बोलते हैं ना? हाँ, निरीक्षण माताजी, निरीक्षण. ओके. ಅಬ್ಸರ್ವೇಷನ್ ಏನ್ ಮಾತಾಡಿ? ನಮ್ಮನ್ನು ಗಮನಿಸ್ಕೊಂಡಾಗ. ಓಕೆ. ಸೊ ಆಕ್ಚುಲಿ ಅಬ್ಸರ್ವೇಷನ್ ನ ಲಿಟ್ರಲ್ ಮೀನಿಂಗು ನಮ್ಗೆ ಗ್ರಹಿಸೋದು. ನಾವ್ ಯಾವಾಗ ಗ್ರಹಿಸ್ತೀವಿ? ನಮ್ಮ ತಪ್ಪು ನಮಗೆ ಅರಿವಾದಾಗ. ಮಾತಾಜಿ ತಪ್ಪೆಲ್ಲ ಬಿಟ್ಬಿಡಿ ಮಾತಾಜಿ, ತಪ್ಪಿಲ್ಲ. ಗ್ರಹಿಸೋದು ಯಾವಾಗ? ನಮಗೆ ಆ ವಿಷಯದ ಮೇಲೆ ಆಸಕ್ತಿ ಬಂದಾಗ ಗ್ರಹಿಸ್ತೀವಿ. ಇಲ್ಲ ಮಾತಾಜಿ, ಶಾಸ್ತ್ರಗಳನ್ನ ತಿಳ್ಕೊಂಡಾಗ. ಶ್ರವಣ ಜ್ಞಾನ ಬುದ್ಧಿ ಇದ್ದಾಗ ಮಾತಾಜಿ. ಎಸ್ ಮಾತಾಜಿ. ಬುದ್ಧಿ ಮತ್ತೆ ಜ್ಞಾನ ಇದ್ರೆ ಗ್ರಹಿಸಕ್ಕೆ ಸಾಧ್ಯ. ಬುದ್ಧಿ ಮತ್ತು ಜ್ಞಾನ.
ಓಕೆ. ಸೊ ನಾವು ಈ ಗ್ರಹಿಕೆ ಯಾವಾಗ ಮಾಡ್ತೀವಿ? ಶ್ರವಣ ಮಾಡಿದಾಗ ಅಲ್ವಾ? ಅಬ್ಸರ್ವಿಂಗ್. ನಾವು ಈಗ ಪರೀಕ್ಷಿತ್ ಮಹಾರಾಜರ ಕತೆ ಕೇಳ್ತೀವಿ, ಪ್ರಹ್ಲಾದ್ ಮಹಾರಾಜರ ಕತೆ ಕೇಳ್ತೀವಿ. ನಾವು ಅವ್ರ ಕತೆಗಳನ್ನ ಕೇಳ್ತಾ ಇದೀವಿ ಅಂದ್ರೆ ನಾವೇನೋ ಅಬ್ಸರ್ವ್ ಮಾಡ್ತಾ ಇದೀವಿ, ಗ್ರಹಣ ಮಾಡ್ತಾ ಇದೀವಿ ಅವರಿಂದ. ಹೌದಾ? ಈಗ ಎಲ್ಲರೂ ರೀಸೆಂಟ್ ಆಗೇನೆ ಸದ್ಯಕ್ಕೆ ನರಸಿಂಹ ಚತುರ್ದಶಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ನರಸಿಂಹ ಚತುರ್ದಶಿ ಸೆಲೆಬ್ರೇಟ್ ಮಾಡಿದ್ವಿ ಅಂದ್ರೆ ನಾವ್ ಏನೋ ಒಂದು ಗ್ರಹಣೆ ಮಾಡಿದೀವಿ ಅಲ್ವಾ? ಅಲ್ಲಿಂದ ಗ್ರಹಣೆ ಯಾವಾಗ ಮಾಡಿದ್ವಿ? ಅಲ್ಲಿ ಎಷ್ಟೊಂದು ಆಕ್ಟಿವಿಟೀಸ್ ನಡೆದಿದೆ. ಗ್ರಹಣೆ ಮಾಡ್ಬೇಕು ಅಂದ್ರೆ ನಮ್ಗೆ ಎಷ್ಟೊಂದು ಆಕ್ಟಿವಿಟೀಸ್ ನಡೆದಿದೆ. ಫಸ್ಟ್ ಏನೋ ಶ್ರವಣಂ, ಕತೆಗಳನ್ನ ಕೇಳಿದ್ವಿ, ಒಂದು ಅಭಿಷೇಕಗಳನ್ನ ನೋಡಿದ್ವಿ, ಕೃಷ್ಣನಿಗೆ ಭೋಗಗಳನ್ನ ಮಾಡಿದ್ವಿ, ಆ ನರಸಿಂಹಂಗ್ ಭೋಗಗಳನ್ನ ಮಾಡಿದ್ವಿ. ಇದೆಲ್ಲ ಯಾವಾಗ ಬರುತ್ತೆ? ನೀವು ಅದು ಅಬ್ಸರ್ವ್ ಮಾಡ್ತಿದ್ದೀರ ತಾನೆ? ಅದನ್ನೆಲ್ಲ ಗ್ರಹಣೆ ಮಾಡ್ತಾ ಇದ್ದೀರಾ ತಾನೆ? ಅದ್ ನೀವು ಕೇಳಲೇ ಇಲ್ಲ, ನೋಡ್ಲೇ ಇಲ್ಲ, ಅದನ್ನ ಮುಟ್ಲೇ ಇಲ್ಲ, ಮಾಡ್ಲೇ ಇಲ್ಲ ಅಂದ್ರೆ ನೀವು ಹೆಂಗ್ ಗ್ರಹಿಸಕ್ಕಾಗತ್ತೆ? ಆಗೋದೇ ಇಲ್ಲ ಅಲ್ವಾ? ಗ್ರಹಿಸಕ್ಕೆ ಆಗಲ್ಲ. ಅದೆಲ್ಲ ನೀವು ಇಲ್ಲ ನಾನು ಇವತ್ತು ಕೃಷ್ಣನಿಗೆ ಹೂವು ಮಾಲೆ ಮಾಡ್ಬೇಕು ಅಂತ ನೀವು ಅನ್ಕೊಂಡಾಗ ತಾನೇ ಮಾಲೆ ಮಾಡಕ್ಕಾಗತ್ತೆ. ಮಾಲೆ ಮಾಡ್ಬೇಕು ಅಂತಾನೆ ಅನ್ಕೊಳ್ದೇ ಇದ್ರೆ ಮಾಲೆ ಎಲ್ಲಿಂದ ಮಾಡಕ್ಕಾಗತ್ತೆ? ಆಪ್ಷನ್ ಆಗಲ್ಲ ಅಲ್ವಾ? ಸೊ ಹಂಗೆ ನಮ್ಗೆ ಫಸ್ಟ್ ನಾವು ಕೃಷ್ಣನ್ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿ ನಮ್ಮ ಯೋಚನೆ ಬಂದಾಗ ನಾವು ಫಸ್ಟ್ ಅಬ್ಸರ್ವ್ ಮಾಡ್ತೀವಿ. ಅಬ್ಸರ್ವ್ ಅಂದ್ರೆ ಗ್ರಹಣೆ ಮಾಡಕ್ ಶುರು ಮಾಡ್ತೀವಿ. ಅಂದ್ರೆ ಇವಾಗ ಸೀನಿಯರ್ ಡಿವೋಟೀಸ್ ನ ನೋಡ್ತೀವಿ, ಅವ್ರು ಏನ್ ಮಾಡ್ತಾರೆ, ಅವ್ರು ಹೆಂಗ್ ಭಕ್ತಿ ಮಾಡ್ತಾರೆ, ಅವ್ರು ಹೆಂಗೆ 16 ಮಾಲೆ ಜಪ ಮಾಡ್ತಾರೆ, ಅವ್ರು ಹೆಂಗೆ ಒಂದು ಇದನ್ನ 4 ನಿಯಮಗಳನ್ನ ಪಾಲನೆ ಮಾಡ್ತಾರೆ ಅಲ್ವಾ? ಅವಾಗ ಮಾತ್ರ ನಾವು ಕೃಷ್ಣನ ಒಂದು ಕಥೆನ ಗ್ರಹಿಸಕ್ಕೆ ಶುರು ಮಾಡಕ್ಕೆ ಆಗೋದು. ಅಲ್ಲಿ ತನಕ ನಾವು ಗ್ರಹಿಸಕ್ಕೆ ಅಂದ್ರೆ ಅಬ್ಸರ್ವೇಷನ್ ಮಾಡಕ್ಕೆ ಆಗೋದಿಲ್ಲ. ಈಗ ನಾವು ಎಷ್ಟೋ ಸಲ ಈಗ ಇಲ್ಲಿರೋರ್ದು ಈಗ ಇವತ್ತೊಂದು 34 ಜನ ಭಕ್ತರು ಜಾಯ್ನ್ ಆಗಿದ್ದೀರಾ. ಸೊ ಪ್ರತಿ ಒಬ್ರಿಗೂ ಒಂದೊಂದೊಂದೊಂದು ಸ್ಟೋರಿ ಕೇಳಿದ್ರೆ ನಿಮ್ಮ ಈ ಕೃಷ್ಣನ ಭಕ್ತಿಗೆ ಬರೋದಕ್ಕೆ ಪ್ರತಿ ಒಬ್ರು ಒಂದೊಂದೊಂದೊಂದು ಹಿನ್ನೆಲೆಗಳನ್ನ ಹೇಳ್ತೀರಾ? ಇಲ್ಲ ಮಾತಾಜಿ, ನಾವು ಚಿಕ್ಕವರಿದ್ದಾಗ ನಮ್ಗೆ ಕತೆಗಳನ್ನ ಹೇಳ್ತಿದ್ರು, ಆದ್ರೆ ನಮ್ಗೆ ಅವಾಗ ನಾವೇ ದಡ್ಡರಾಗಿದ್ವಿ, ನಾವು ಕೇಳಲೇ ಇಲ್ಲ ಅವಾಗ. ಏನೇನಾರು ಒಂದೊಂದೊಂದೊಂದೊಂದೊಂದೊಂದೊಂದು ಎಲ್ಲಾರ್ದು ಒಂದೊಂದು ಹಿನ್ನೆಲೆಗಳು ಇದ್ದೇ ಇರುತ್ತೆ ಅಲ್ವಾ? ಸೊ ಆ ಒಂದು ಗ್ರಹಣೆ ಅವ್ರ ಬಗ್ಗೆ ಎಲ್ಲ ಕೇಳಿ 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 ತಾನೇ ನಾವು ತಿಳ್ಕೊಳಕ್ ಆಗೋದು. ಹಂಗೆ ನಾವು ಕೃಷ್ಣನ್ ಬಗ್ಗೆ ಕೇಳಿ ಕೇಳಿ ಕೇಳಿನೇ ತಿಳ್ಕೊಬೇಕು. ನಾನು ಕೃಷ್ಣನ್ ಬಗ್ಗೆ ಭಾಗವತಂ ಇವತ್ತು ಫುಲ್ ಓದ್ಬಿಟ್ಟಿದ್ದೀನಪ್ಪ, ನಾನು ಫುಲ್ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀನಪ್ಪ. ಇಟ್ಸ್ ನಾಟ್ ದ ಪ್ರಾಕ್ಟಿಕಲ್ ಥಿಂಗ್. ಅದ್ ನಿಜವಾಗ್ಲೂ ಆಗಲ್ಲ. ನಾವ್ ಎಷ್ಟು ಶ್ರವಣಂ ಮಾಡ್ತೀವಿ. ಆಮೇಲೆ ಶ್ರವಣಂ ಒಂದೇನೂ ಆಗೋದಿಲ್ಲ, ಬುಕ್ ರೀಡಿಂಗು ಮಾಡ್ಲೇಬೇಕು ಖಂಡಿತ. ಸ್ವ ಅಧ್ಯಯನ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸ್ವ ಅಧ್ಯಯನ ಮಾಡ್ಲಿಲ್ಲ ಅಂದ್ರೆ ನೀವು ಶ್ರವಣಂ ಎಷ್ಟೇ ಕೇಳಿದ್ರು ಉಪಯೋಗಕ್ಕೂ ಇರಲ್ಲ. ಸೊ ಅದಕ್ಕೆ ಹೇಳೋದು ಫಸ್ಟ್ ಶ್ರವಣಂ ಕೀರ್ತನಂ ಅಂತ ಇದ್ರಲ್ಲಿ ನವವಿಧ ಭಕ್ತಿಯಲ್ಲಿ ಬರೋದು ಶ್ರವಣಂ ಕೀರ್ತನಂ. ಕೀರ್ತನಂ ಅಂದ್ರೆ ಕೀರ್ತನೆ ಮಾಡೋದು, ಬಟ್ ಇನ್ ಮೀನ್ ವೈಲ್ ರೀಡಿಂಗ್ ಬುಕ್ಸ್ ಆಲ್ಸೋ ವಿಲ್ ಇನ್ಕಾರ್ಪೊರೇಟ್ ದೇರ್. ಸೊ ಹಾಗಾಗಿ ನಾವು ಯಾವಾಗ್ಲೂ ಕೃಷ್ಣನ ಒಂದು ಬಗ್ಗೆ ತಿಳ್ಕೋಬೇಕು. ಕೃಷ್ಣನನ್ನ ತಿಳಿಸ್ಬೇಕು. ಕೃಷ್ಣನ್ಗೋಸ್ಕರ ನಾವು ಸೇವೆಗಳನ್ನ ಮಾಡ್ಬೇಕು. ಸೊ ಇದು ಯಾವುದು ನಾವು ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಏನಾರು ಐಡಿಯಾ ಇದೆಯಾ? ಇದನ್ನೆಲ್ಲ ಹರೇ ಕೃಷ್ಣ ಮಾತಾಜಿ, ಇದನ್ನೆಲ್ಲ ನಾವು ಮಾಡ್ಲಿಲ್ಲ ಅಂದ್ರೆ ಭೌತಿಕ ಜಗತ್ನಲ್ಲಿ ಜನ್ಮ ಮೃತ್ಯು ಜರ ವ್ಯಾಧಿ ಅಂತ ಪದೇ ಪದೇ ಜನನ ಪಡಿತಾ ಇರ್ಬೇಕು. ಇದನ್ನೇ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಕರೆಕ್ಟ್ ಮಾತಾಜಿ. ಸೊ ಈ ಎಲ್ಲಾ ಕಾರಣ ಇದೆಲ್ಲ ಭಕ್ತಿ ಮಾಡ್ಲಿಲ್ಲ ಅಂದ್ರೆ ಈ ಜನ್ಮ ಮೃತ್ಯು ಜರಾ ವ್ಯಾಧಿಯಲ್ಲಿ ನಾವು ಇರ್ಲೇಬೇಕು. ಸೊ ಈ ಜನ್ಮ ಮೃತ್ಯು ಜರಾ ವ್ಯಾಧಿಯಲ್ಲಿ ಮೊದಲಾಗಿ ಬರೋದು, ನಾವು ಈ ಕಲಿಯುಗದಲ್ಲಿ ರಾತ್ರಿ ಹೊತ್ತು ಕೆಲಸ ಮಾಡ್ತೀವಿ, ಹಗಲೊತ್ತು ನಿದ್ರೆ ಮಾಡ್ತೀವಿ. ಹೌದಾ? ಒಪ್ಕೋತೀರಾ ಎಲ್ಲರೂ ಇದಕ್ಕೆ? ನಾವು ಸೋಂಬೇರಿಗಳು, ಹಗಲೊತ್ತೆಲ್ಲ ನಿದ್ರೆ ಮಾಡ್ತೀವಿ, ರಾತ್ರಿ ಹೊತ್ತೆಲ್ಲ ಕೆಲಸ ಮಾಡ್ತೀವಿ. ಸೊ ಆಕ್ಚುಲಿ ಅದು ಒಂದು ತುಂಬಾ ದೊಡ್ಡ ತಪ್ಪು. ಅದು ನಾವು ಮಾಡ್ತಾ ಇರೋದು. ನಾವು ರಾತ್ರಿ ಹೊತ್ತು ಇರೋದು ನಿದ್ರೆ ಮಾಡೋದಕ್ಕೆ, ಹಗಲೊತ್ತು ನಾವು ಸೇವೆಗಳನ್ನ ಮಾಡ್ಬೇಕು. ಅವಾಗ್ಲ ಮಾತ್ರ ನಾವು ಈ
ದೇಹನ ಕರೆಕ್ಟ್ ಆಗಿ ಇಟ್ಕೊಳಕ್ಕಾಗತ್ತೆ. ಜೊತೆಗೆ ನಾವು ಆ ಕೃಷ್ಣನ ಸೇವೆ ಮಾಡೋದಿಕ್ಕೆ ಕರೆಕ್ಟ್ ಆಗಿ ನಾವು ನಮ್ಮನ್ನ ಯುಟಿಲೈಸ್ ಮಾಡ್ಕೋಬಹುದು. ಓಕೆನಾ? ಓಕೆ. ಸೊ ಹಿಂಗೆ ಪರೀಕ್ಷಿತ್ ಮಹಾರಾಜರು ಇದೆಲ್ಲ ಆದ್ಮೇಲೆ ಅವರು ವೆರಿ ಫಸ್ಟ್ ಕಲಿಪುರುಷನ್ನ ನೋಡಿದ್ಯಲ್ಲಿ ನಾವು ನೋಡಿದ್ವಿ. ಫಸ್ಟ್ ಇವಾಗ ಒಂದು ಮಾರುವೇಷದಲ್ಲಿ ಒಬ್ಬ ರಾಜಂತರ ಇದ್ದು ಹಸು ಕರುನ ಹೊಡಿತಾ ಇರ್ತಾನೆ. ಸೊ ಅದೆಲ್ಲ ಹೊಡಿತಾ ಇರ್ಬೇಕಾದ್ರೆ ಅವನು ಆ ಕಲಿಪುರುಷನಿಗೆ ಅವನು ಶಿಕ್ಷಣ ಕೊಡ್ತಾನೆ. ಅದಾದ್ಮೇಲೆ ಇನ್ನೂ ಒಂದ್ ಕಡೆ ನೋಡ್ತಾನೆ ಪರೀಕ್ಷಿತ್ ಮಹಾರಾಜ. ಇದನ್ನ ಎಲ್ಲಿ ನೋಡ್ತಾನೆ? ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ, ಹರೇ ಕೃಷ್ಣ. ಕಲಿಯುಗ ಶುರು ಆಗುವಾಗ ನೋಡ್ತಾರೆ ಮಾತಾಜಿ. ಕಲಿಯುಗ ಶುರು ಆಗಿಲ್ಲ ಮಾತಾಜಿ ಇನ್ನುವೆ. ಪರೀಕ್ಷಿತ್ ಮಹಾರಾಜ್ ಇದ್ದಾಗ ಕಲಿಗೆ ಅಷ್ಟೊಂದು ಫ್ರೀಡಮ್ ಕೊಟ್ಟಿರ್ಲಿಲ್ಲ ಅವ್ರು ಇನ್ನುವೆ. ಸರಿ. ಪರೀಕ್ಷಿತ್ ಮಹಾರಾಜರ ನಿರ್ಗಮನ ಆದ್ಮೇಲೆನೆ ಕಲಿಯುಗ ಸ್ಟಾರ್ಟ್ ಆಗೋದು. ಅಲ್ಲಿ ತನಕ ಕಲಿಯುಗ ಸ್ಟಾರ್ಟ್ ಆಗಕ್ ಆಗೋದಿಲ್ಲ. ಐಡಿಯಾ ಇದೆಯಾ ಯಾರಿಗಾರ? ಓಕೆ. ನಾವೆಲ್ಲ ನೋಡಿದ್ವಿ. ಪರೀಕ್ಷಿತ್ ಮಹಾರಾಜರಿಗೆ ಒಂದು ಇದು ಏನೋ ಶಾಪನ ಕೊಡ್ತಾರೆ. ಯಾರು ಕೊಡ್ತಾರೆ? ಒಬ್ಬ ಬ್ರಾಹ್ಮಣನ ಮಗ ಕೊಡ್ತಾನೆ. ಅವ್ರ ಮಗ ಏನಕ್ಕೆ ಶಾಪನ ಕೊಡ್ತಾನೆ? ಯಾರ ಭಾಗವತಂ ಸ್ವಲ್ಪ ಡೀಟೇಲ್ ಆಗಿ ಓದಿದ್ರೆ ಇದೆಲ್ಲ ಅದ್ರೊಳಗಿದೆ. ಹರೇ ಕೃಷ್ಣ ಮಾತಾಜಿ. ಸತ್ತಿರೋ ಹಾವನ್ನು ಅವ್ರ ಅಪ್ಪನ ಕತ್ತಿಗೆ ಏನಕ್ಕೆ ಆ ಕೃತ್ಯನೇ ಮಾಡ್ತಾನೆ ಮಾತಾಜಿ? ಏನಕ್ಕೆ ಆ ಕೃತ್ಯನ ಮಾಡ್ತಾನೆ ಅವನು? ಅವ್ರಿಗೆ ನೀರ್ ಬೇಕಾಗುತ್ತೆ ಮಾತಾಜಿ. ಅವ್ರು ನೀರು ಸಿಗಲ್ಲ, ಅವಾಗ ನೀರ್ ಕೇಳ್ತಾರೆ, ಅವ್ರು ಕೊಡಲ್ಲ. ಅದಕ್ಕೆ ಅವರು ಬೇಜಾರಾಗಿ ಈ ತರ ನೀರ್ ಕೊಟ್ಟಿರಲ್ಲ ಅಂತ ಇದಕ್ಕೆ ಅವ್ರು ಹಾಕ್ತಾರೆ ಮಾತಾಜಿ. ಓಕೆ. ಇನ್ಯಾರ ತರ ಉತ್ತರ ಇದೆಯಾ? ಏನಕ್ಕೆ ಈ ಕೆಲಸ ಮಾಡ್ತಾನೆ ಆ ಹುಡುಗ? ಎಸ್ ವೇದಾವತಿ ಮಾತಾಜಿ. ಸೊ ಅವನು ಎಷ್ಟು ಮೂಢ ಅಂದ್ರೆ ಅವನಿಗೆ ಇನ್ನೂ ನಮ್ಮ ಅಪ್ಪನಿಗೆ ಬೇಜಾರಾಗಿದೆ ಅಂತಾನೂ ಗೊತ್ತಿಲ್ಲ. ಅವ್ರು ಆಬ್ವಿಯಸ್ಲಿ ಅವ್ರ ಅಪ್ಪ ಇದು ಧ್ಯಾನದಲ್ಲಿ ಕೂಳ್ತಿರ್ತಾರೆ. ಪರೀಕ್ಷಿತ ಮಹಾರಾಜ ಬಂದು ಆಬ್ವಿಯಸ್ಲಿ ಒಬ್ರಿಗೆ ಎಷ್ಟೊಂದು ನೀರಡಿಗೆ ಆದಾಗ ಸಹಜ, ಕೇಳೋದು ಸಹಜ, ಸಿಟ್ಟು ಬರೋದು ಸಹಜ, ಆಯ್ತಾ? ಸೊ ಅದು ಅವನು ಫ್ರೆಂಡ್ಸ್ ಹೇಳ್ತಾರೆ ನೋಡು ಅವ್ನ್ ಕೇಳಿಸ್ತಾನೆ. ಓಕೆ, ನಮ್ಮ ಅಪ್ಪನಿಗೆ ಹಿಂಗ ಆಗಿದೆ ಅಂತ ಅವ್ನ್ ಕೇಳ್ತಾನೆ. ಅಲ್ಲಿ ಹೋಗಿ ಯಾರು ಮಾಡಿದ್ದು ಅಂತ ಏನು ಅವ್ನು ವೆರಿಫೈ ಕೂಡ ಮಾಡೋದಿಲ್ಲ. ಸುಮ್ನೆ ಓಕೆ ಯಾರು ಹಿಂಗ್ ಮಾಡಿದಾರಲ್ಲ ಅವ್ರಿಗೆ ಅಲ್ಲಿಂದನೇ ಶಾಪ ಕೊಟ್ಬಿಡ್ತಾನೆ ಅವನು. ಅಲ್ಲಿ ಕುತ್ಕೊಂಡಿದ್ದ ಜಾಗದಲ್ಲಿ ಎಲ್ಲ ಆಟ ಆಡ್ತಿರ್ತಾನಲ್ಲ ಅಲ್ಲಿಂದನೇ ಅವ್ನು ಶಾಪ ಕೊಟ್ಬಿಡ್ತಾನೆ. ಅವ್ರಿಗೆ ಇದು 7 ದಿವಸ ಅದೇ ಹಾವು ಬಂದು ಕಚ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿಂದನೇ ಶಾಪ ಕೊಟ್ಬಿಡ್ತಾನೆ. ಆಕ್ಚುಲಿ ರಾಜ ಆಗಿದ್ದವನು ಅವನ್ ಅಂಡರೇ ಎಲ್ಲ ಇರ್ಬೇಕು. ಸೊ ಅವ್ರು ಪರೀಕ್ಷಿತ್ ಮಹಾರಾಜ್ ಮಾಡಿದ ಅಂತ ದೊಡ್ಡ ತಪ್ಪೇನಲ್ಲ ಆಕ್ಚುಲಿ. ಬಟ್ ಅವನು ಶೃಂಗಿ ಏನಿಲ್ಲ, ಅವನು ಇದು ಆ ಹುಡುಗ ಬ್ರಾಹ್ಮಣನ ಮಗ ಏನಿದಾನಲ್ಲ ಅವನು ಆತರ ನಮ್ಮ ಅಪ್ಪನಿಗೆ ಧ್ಯಾನದಲ್ಲಿ ಕುತ್ಕೊಂಡಿದ್ದಾಗ್ಲೂ ಅವ್ರ ಕೊಳ್ಳಲ್ಲಿ ಅವನು ಸತ್ತ ಹೋಗಿರೋ ಹಾವನ್ನ ಹಾಕಿದಾನಲ್ಲ ಅಂತ ಹೇಳ್ಬಿಟ್ಟು ಸಿಟ್ಟು ಬಂದು ಕೇಳಿ ಜಸ್ಟ್ ವೆರಿಫೈ ಮಾಡೋದಿಲ್ಲ, ಏನು ಮಾಡೋದಿಲ್ಲ, ಶಾಪ ಕೊಟ್ಬಿಡ್ತಾನೆ ಮಾತಾಜಿ. ಅದೇ ಏನಕ್ಕೆ ವಿದ್ಯಾ, ವಾಟ್ ಯು ಟೋಲ್ಡ್ ವೇದಾವತಿ ಮಾತಾಜಿ, ಇಟ್ ಇಸ್ ಆಲ್ ಕರೆಕ್ಟ್. ಓಕೆ, ಅದೇ ಏನಕ್ಕೆ ಮಾಡ್ತಾನ ಅವನು? ಆ ಹುಡುಗ ಏನಕ್ಕೆ ಆ ಕೆಲಸ ಮಾಡ್ತಾನೆ? ಶಾಪ ಏನಕ್ಕೆ ಕೊಡ್ತಾನ ಅವನು ಅದನ್ನ? ಇದು ಕೃಷ್ಣನ ಲೀಲೆ ಮಾತಾಜಿ. ಭಾಗವತ ಶುರು ಆಗ್ಬೇಕಾಗಿತ್ತು, ಕೃಷ್ಣನ ಲೀಲೆ ಆಗಿರುತ್ತೆ, ನಮ್ಗೆಲ್ಲ ಭಾಗವತ ಸಿಗ್ಬೇಕಾಗಿತ್ತು. ಅದು ಕಾರಣ. ಕೃಷ್ಣನ ಲೀಲೆ ಕೃಷ್ಣನಿಗೆ ಒಂದು ಕಾರಣನೇ. ಬಟ್ ಅದಕ್ಕೆ ಇನ್ನೂ ಒಂದು ಇಂಪಾರ್ಟೆಂಟ್ ಥಿಂಗ್ ಇದೆ ಮಾತಾಜಿಯಲ್ಲಿ. ತಂದೆಗೆ ಅಪಮಾನ ಆಯ್ತು ಅಂತ ಮಾತಾಜಿ ಎಂಟ್ರಿ ಆಗ್ಬೇಕಿತ್ತು ಮಾತಾಜಿ, ಅದಕ್ಕೋಸ್ಕರ ಕಲಿ ಪ್ರಾರಂಭ ಆಗ್ಬೇಕಾಗಿತ್ತಲ್ಲ ಕಲಿಯುಗ, ಹಾಗಾಗಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕರೆಕ್ಟ್ ಅವ್ರು ಹೇಳಿದ್ದು. ಒಬ್ಬ ರಾಜ ಆಗಿ ಋಷಿಗಳಿಗೆ ಕೊಡ್ತಾನಲ್ಲ ಮಾತಾಜಿ, ಒಬ್ಬ ಇದಕ್ಕೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವನಿಗೆ ಕೋಪ ಬರುತ್ತೆ ಮಾತಾಜಿ. ಅದಕ್ಕೆ ಓಕೆ, ಆಕ್ಚುಲಿ ಓಕೆ ಮಾತಾಜಿ ನಾನ್ ಹೇಳ್ತೀನಿ ಆನ್ಸರ್. ತುಂಬಾ ಕ್ಲಾಸ್ ತುಂಬಾ ಹೇಳ್ದೋಗ್ಬಿಡುತ್ತೆ ಆಮೇಲೆ, ಸಾರಿ. ಎಸ್, ಈಗ ನಿಮ್ ಮನೆಗೆ ನಾನೊಂದ್ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎಲ್ಲಾರ್ಗು ಇನ್ನೂ ಕ್ಲಿಯರ್ ಆಗಿ ಆನ್ಸರ್ ಹೇಳ್ಬೋದು ಎಲ್ಲಾರ್ಗು. ಈಗ ನಿಮ್ ಮನೆಗೆ ಒಬ್ರು ಗೆಸ್ಟ್ ಬರ್ತಾರೆ, ಆಯ್ತಾ? ಗೆಸ್ಟ್ ಬಂದಾಗ ನೀವೇನ್ ಮಾಡ್ತೀರಾ? ಫಸ್ಟ್ ನೀವ್ ಅವ್ರನ್ನ ವೆಲ್ಕಮ್ ಮಾಡ್ತೀರಾ.
ವೆಲ್ಕಮ್ ಮಾಡಿ ಮನೆಯಲ್ಲಿ ಒಂದು ಚೇರ್ ತೆಗೆದು ಅವ್ರನ್ನ ಕೂರಿಸ್ತೀರಾ, ಬನ್ನಿ ಕೂತ್ಕೊಳ್ಳಿ ಅಂತ. ಆಮೇಲೆ ಏನ್ ಮಾಡ್ತೀರಾ, ಅವ್ರಿಗೆ ನೀರ್ ಕೊಡ್ತೀರಾ. ಆಮೇಲೆ ಚೆನ್ನಾಗಿದ್ದೀರಾ, ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದೀರಾ, ಎಲ್ಲ ಇದೆಯಾ ಅಂತ ಹೇಳಿ ಕೇಳ್ತಾರೆ. ಸೊ ಇವಾಗ ಮನೆಗೆ ನಿಮ್ಗೆ ಒಬ್ರು ಯಾರ ಗುರು ಮಹಾರಾಜ್ ಬರ್ತಾರೆ ಅನ್ಕೊಳ್ಳಿ. ಸೊ ಅವಾಗ ನೀವೇನ್ ಮಾಡ್ತೀರಾ? ಮರ್ಯಾದೆ ಗೌರವ ಕೊಡ್ತೀವಿ, ಅವ್ರನ್ನ ಆತಿಥ್ಯ ಸತ್ಕಾರ ಮಾಡ್ತೀವಿ ಮಾತಾಜಿ ಅಲ್ವಾ? ಹಾ. ಸೊ ಇಲ್ಲಿ ಮಹಾರಾಜ್ ಪರೀಕ್ಷಿತ್ ಒಬ್ಬ ಆಶ್ರಮಕ್ಕೆ ಹೋಗಿದ್ದಾನೆ, ಒಂದು ಆಶ್ರಮಕ್ಕೆ ಹೋಗಿದ್ದಾನೆ. ಸೊ ಮಹಾರಾಜ್ ಪರೀಕ್ಷಿತ್ ಒಂದು ಆಶ್ರಮಕ್ಕೆ ಹೋದಾಗ ಅವನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಹಾ, ಮಾಡ್ಬಾರ್ದಾಗಿತ್ತು. ಅಲ್ಲಲ್ಲ, ಪರೀಕ್ಷಿತ್ ಮಹಾರಾಜ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಒಬ್ಬ ಋಷಿಯಿಂದ ನಾನ್ ಮಹಾರಾಜ ಹೋಗಿದ್ದೀನಿ, ಅವರು ನನ್ನ ಕರೀಲಿ, ಕೂರಿಸ್ಲಿ, ನನ್ನ ಯೋಗಕ್ಷೇಮ ಕೇಳಲಿ ಅಂತ ಹೇಳಿ ಪರೀಕ್ಷಿತ್ ಮಹಾರಾಜ ಎಕ್ಸ್ಪೆಕ್ಟ್ ಮಾಡ್ಬೋದಾ ಒಬ್ಬ ಋಷಿ ಮುನಿಯಿಂದ? ಮಾಡಂಗಿರ್ಲಿಲ್ಲ ಮಾತಾಜಿ, ಮಾಡಂಗಿರ್ಲಿಲ್ಲ. ಮಾಡಂಗಿಲ್ಲ. ಖಂಡಿತ ಇಲ್ಲ ಮಾತಾಜಿ, ಮಾಡ್ಬೇಕು. ಒಬ್ಬ ಮಹಾರಾಜ ಆಗಿದ್ದವನು ಈ ಒಂದು ಆತಿಥ್ಯವನ್ನು ಮಾಡ್ಬೇಕು ಮಾತಾಜಿ. ಏಕೆಂದ್ರೆ ಅವನು ರಾಜ್ಯನ ಆಳ್ತಾ ಇರೋನು. ಅವನಿಗೆ ನಾವು ಮಾತಾಜಿ, ನಿಮ್ ಮನೆಗೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಬಂದ್ರು ಅಥವಾ ಚೀಫ್ ಮಿನಿಸ್ಟರ್ ಬಂದ್ರು ಅಂದ್ರೆ ನೀವು ಮರ್ಯಾದೆ ಕೊಡಲ್ವಾ ಮಾತಾಜಿ? ಮಾತಾಜಿ, ನಮ್ ಭಾವನೆ ಆತರ ಇರ್ಬೇಕು. ಋಷಿ ಮುನಿ ಮಾತಾಜಿ, ನಮ್ ಭಾವನೆ ಭಾವನೆ ಸಾರಿ ಮಾತಾಜಿ, ಯಾರು ಹೇಳ್ತಿದ್ದೀರಾ ಅದು ಅಲ್ಲ ಮಾತಾಜಿ. ನಮ್ ಮನೆಗೆ ಎಂಥವರೇ, ಭಾಗವತಂನಲ್ಲಿ ಕೂಡ ಇದೆ, ನಿಮ್ ಮನೆಗೆ ಒಬ್ಬ ಶತ್ರು ಬಂದ್ರು ಕೂಡ ಅವರನ್ನ ನೀನು ಒಬ್ಬ ಆಪ್ತ ಮಿತ್ರನನ್ನ ಕರೆದು ನೀನು ಹೆಂಗೆ ಅವರನ್ನ ಸತ್ಕರಿಸುತ್ತೀಯ, ಹಂಗೆ ನೀನು ಅವರನ್ನು ಕೂಡ ಸತ್ಕರಿಸ್ಬೇಕು ಅಂತ ಹೇಳಿ ಭಾಗವತಂನಲ್ಲೂ ಕೂಡ ಉಲ್ಲೇಖ ಇದೆ. ಅದಕ್ಕೆ ಮೊದಲನೇ ಸ್ಕಂದದಲ್ಲೇನೆ ಇದೆ ಮಾತಾಜಿ. ಸೊ ಮಹಾರಾಜ್ ಪರೀಕ್ಷಿತ್ ಎಕ್ಸ್ಪೆಕ್ಟ್ ಮಾಡಿದ್ದು ತಪ್ಪಲ್ಲ ಮಾತಾಜಿ ಅದು. ಸೊ ಮಹಾರಾಜ್ ಪರೀಕ್ಷಿತರು ಆ ಒಂದು ಎಕ್ಸ್ಪೆಕ್ಟೇಷನ್ ಮಾಡಿದ್ ತಪ್ಪಲ್ಲ. ಅದನ್ನ ಮಾಡದೇ ಇರೋದು ಋಷಿಮುನಿಗಳ ತಪ್ಪು ಆಗಿತ್ತು. ಋಷಿಮುನಿಗಳಿಗೆ ಅದರ ತಪ್ಪಿನ ಅರಿವಿದೆ. ಬಟ್ ಆ ಬ್ರಾಹ್ಮಣನ ಹುಡುಗ ಹೇಗೆ ವೇದವತಿ ಮಾತಾಜಿ ಏನ್ ಕಾನ್ಸೆಪ್ಟ್ ನ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ರು, ಆ ಎಲ್ಲಾ ತರ ಹಿಂದೆ ಆ ಹುಡುಗನ ಅಜ್ಞಾನವಿತ್ತು, ಅವನು ತಿಳುವಳಿಕೆ ಇರ್ಲಿಲ್ಲ, ಅವನು ಮೂಢನಾಗಿದ್ದ. ದಟ್ ಈಸ್ ದ ಮೇನ್ ಕಾನ್ಸೆಪ್ಟ್. ಈಗ ನಮ್ಮ ಮನೆಗೆ ಯಾರೋ ಒಬ್ರು ಬರ್ತಾರೆ, ಅವ್ರು ಬಂದಾಗ ಅವ್ರು ಏನೋ ಹೇಳ್ಬಿಟ್ಟು ಹೋಗಿರ್ತಾರೆ ಮನೇಲಿ, ನಾವಿರೋದಿಲ್ಲ, ಅವ್ರು ಬಂದ ತಕ್ಷಣ ಅವ್ರು ಯಾಕೆ ನಮ್ಮ ಮನೆಗೆ ಬಂದ್ರು ಅಂತ ನಾವು ಕೇಳಕ್ಕಾಗತ್ತಾ? ಅವ್ರು ಏನಕ್ಕೆ ಬಂದಿದ್ರು ಅಂತ ನಾವು ತಿಳ್ಕೋಬೇಕು ತಾನೆ ಫಸ್ಟ್. ಈಗ ಹಂಗೆ ಪರೀಕ್ಷಿತ್ ಮಹಾರಾಜ ಏನಕ್ಕೆ ಅವ್ರ ಆಶ್ರಮಕ್ಕೆ ಹೋಗಿದ್ದ ಅಂತ ಹೇಳಿ ಆ ಬಾಲಕ ತಿಳ್ಕೋಬೇಕಾಗಿತ್ತು ತಾನೆ. ತಿಳ್ಕೊಳ್ಳದೆ ನನ್ನ ತಂದೆಗೆ ಅವಮಾನ ಮಾಡ್ಬಿಟ್ರು ಅಂತ ಹೇಳಿ ಅವನಿಗೆ ಆ ಒಂದು ಶಾಪವನ್ನ ಕೊಟ್ಟಿದ್ದು ತಪ್ಪಲ್ವಾ? ಒಂದು ತಪ್ಪು ಅಂದ್ರೆ ಅವನ್ ಮೂಢ, ಅವನ್ ಬುದ್ಧಿಹೀನ. ಅದಕ್ಕೆ ದಯವಿಟ್ಟು ಕ್ಷಮಿಸಿ ಮಾತಾಡಿ. ಯಾರೋ ಆ ಒಂದು ಪರೀಕ್ಷಿತ್ ಮಹಾರಾಜ ಎಕ್ಸ್ಪೆಕ್ಟ್ ಮಾಡಿದ್ ತಪ್ಪು ಅಂತ ಹೇಳಿದ್ರಲ್ಲ, ಖಂಡಿತವಾಗ್ಲೂ ಇಲ್ಲ ಮಾತಾಡಿ. ಅದೊಂದು ಇದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಭಾಗವತಂನ ಮೊದಲನೇ ಸ್ಕಂದನ ಓದಿ, ನಿಮ್ಗೆ ಅದ್ರಲ್ಲಿ ತುಂಬಾ ಚೆನ್ನಾಗಿ ಹೇಳಿದೆ. ಒಬ್ಬ ಅತಿಥಿ ಬಂದ್ರೆ ಮತ್ತೆ ಮನೆಗೆ ಒಬ್ಬ ಶತ್ರು ಬಂದ್ರು ಕೂಡ ನಾವು ಹೆಂಗೆ ಅವ್ರನ್ನ ಸತ್ಕರಿಸ್ಬೇಕು ಅಂತ ಹೇಳಿ ಭಾಗವತದಲ್ಲಿ ಇದೆ. ಸೊ ದಯವಿಟ್ಟು ಅದನ್ನ ಓದಿ ತಿಳ್ಕೊಳ್ಳಿ ಮಾತಾಡಿ. ನಾನು ನಿಮ್ಗೆ ಅಫೆಂಡಿಂಗ್ ಆಗಿ ಏನೋ ಹೇಳಿಲ್ಲ ಮಾತಾಜಿ, ದಯವಿಟ್ಟು ಕ್ಷಮಿಸಿ. ಇನ್ ಕೇಸ್ ಇಲ್ಲ ಮಾತಾಜಿ, ಆತರ ಇಲ್ಲ ಮಾತಾಜಿ. ನಾನ್ ಹೇಳ್ತಿರೋದು ಅವ್ರ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಆದ್ರೆ ನಾವು ಆತರ ಮಾಡ್ಬೇಕು. ಮನೆಗೆ ಬಂದವ್ರಿಗೆ ಶತ್ರು ಬಂದ್ರು ಕೂಡ ಮಾತಾಜಿ, ಖಂಡಿತ ಇಲ್ಲ. ನೀವೊಬ್ರು ಮನೆಗ್ ಹೋಗಿ ಅವರು ನಮ್ಗೆ ಸತ್ಕಾರ ಮಾಡ್ಬೇಕು. ಸಿ ಮಾತಾಜಿ, ಈಗ ನೀವು ಯಾರ್ದೋ ಮನೆಗೆ ರ್ಯಾಂಡಮ್ ಆಗಿ ಹೋಗೋದಿಲ್ಲ ಅಲ್ವಾ? ಗೊತ್ತಿದ್ದು ಇದಾಗೇನೆ ಹೋಗ್ತೀರಾ, ಅದು ಬೇರೆ. ಅವ್ರ ಮನೆ ಪರಿಸ್ಥಿತಿಗಳು ಹೆಂಗಿರತ್ತೋ ಏನಿರತ್ತೋ ಅದು ಸೆಕೆಂಡ್ರಿ ವಿಷಯ. ಬಟ್ ನಾವು ಒಬ್ರು ಮನೆಗೆ ಹೋದಾಗ ಅದನ್ನ ಆತಿಥ್ಯ ಸತ್ಕಾರನ ಸ್ವೀಕರಿಸ್ಲೂಬೇಕು. ನಾವು ಮಾಡ್ಲೂಬೇಕು. ನಾವ್ ಎಕ್ಸ್ಪೆಕ್ಟ್ ಮಾಡ್ಬೇಕು ಮಾತಾಜಿ. ಮಾಡದೇ ಇರೋದು ತಪ್ಪು ಅಂತ ಮಾತ್ರ ಯಾವುದೇ ಕಾರಣಕ್ಕೂ ಹೇಳಲ್ಲ. ಅದು ಮಾಡ್ಬೇಕು. ನಾವು ಅವ್ರ ಮನೆಗೆ ಹೋದಾಗ ಅವ್ರು ನಮ್ಮನ್ನ ಚೆನ್ನಾಗಿ, ಈಗ ನಿಮ್ ಮನೆಗ್ ಬಂದವ್ರನ್ನ ಮಾತಾಡಿ ನೀವು ಮಾತಾಡ್ಸ್ಲಿಲ್ಲ ಅಂದ್ರೆ ಚೆನ್ನಾಗಿರತ್ತ ಅದು? ಇಲ್ಲ ಮಾತಾಜಿ, ನಾನ್ ಆತರ ಸಾರಿ ಮಾತಾಜಿ. ನಾನ್ ಸತ್ಕಾರ ಮಾಡ್ಬೇಕು ನೀವು ಬಂದಾಗ, ನಿಜ. ಅದು ನನ್ನ ಭಾವನೆ. ಆದ್ರೆ ನಾನ್ ನಿಮ್ಮಿಂದ ಸತ್ಕಾರ ಸ್ವೀಕರಿಸ್ಬೇಕು. ನನ್ನ ಭಾವನೆನೂ ಅದೇ ಇರ್ಬೇಕು. ನಾನ್ ನಿಮ್ಮಿಂದ ಸತ್ಕಾರ ಸ್ವೀಕರಿಸ್ಬೇಕು. ಸರಿ ಮಾತಾಜಿ, ನಂಗೆ ಗೊತ್ತಿರ್ಲಿಲ್ಲ. ನಮ್ದು ಭಾವನೆ ಆತರ ಇಲ್ಲ ಮಾತಾಜಿ. ನೀವು ಯಾರ್ದೇ ಎಲ್ಲೇ ಹೋಗಿ ನೀವು ಕೂಡ ಸತ್ಕಾರ ಸ್ವೀಕರಿಸ್ಬೇಕು. ಸತ್ಕಾರ ಮಾಡೋರು ನಾನು ಸತ್ಕಾರ ಮಾಡ್ಬೇಕು ಬಂದಿರೋರ್ಗೆ ಅನ್ನೋ ಒಂದು ಭಾವನೆಯಿಂದನೇ ಸತ್ಕಾರ ಮಾಡ್ಬೇಕು. ಸೊ ಹೀಗೆ ಪರೀಕ್ಷಿತ್ ಮಹಾರಾಜರು
ಆ ಒಂದು ಹುಡುಗನ ಅಜ್ಞಾನದಿಂದ ಇದೆಲ್ಲ ಶುರು ಆಯ್ತು. ಆಕ್ಚುಲಿ ನಮ್ ಅಜ್ಞಾನ ಯಾವಾಗ ಶುರು ಆಗುತ್ತೆ ಅಂದ್ರೆ ಹಿಂಗೇನೆ ಶುರು ಆಗೋದು. ನಾವು ಭಾಗವತ ಓದಲ್ಲ, ಭಗವದ್ಗೀತೆ ಓದದೇ ಇದ್ದಾಗಲ ನಮ್ಮ ಅಜ್ಞಾನಗಳು ಒಂದೊಂದಾಗಿ ಶುರು ಆಗ್ತಾ ಹೋಗೋದು. ಸೊ ದಯವಿಟ್ಟು ಆದಷ್ಟು ಭಾಗವತಂ ಎಸ್ಪೆಷಲಿ ನೀವು ಮೊದಲನೇ ಸ್ಕಂದವನ್ನ ಚೆನ್ನಾಗಿ ಓದ್ರೆ ನಿಮ್ಗೆ ನಾವ್ ಏನ್ ಮಾಡ್ಬೇಕು, ಡೂಸ್ ಅಂಡ್ ಡೋಂಟ್ಸ್ ಅನ್ನೋದು ಇಲ್ಲಿಂದಾನೇ ತುಂಬಾ ಚೆನ್ನಾಗಿ ತಿಳ್ಕೊಬಹುದು. ಓಕೆ. ಸೊ ಈ ಕಲಿಯುಗದ ಮೊದಲನೇ ಒಂದು ಸಿಂಪ್ಟಮ್ ಏನು ಅಂತ ಗೊತ್ತಾ? ಪರೀಕ್ಷಿತ್ ಮಹಾರಾಜ, ಅಧರ್ಮಗಳು ಕಾಲಿಡ್ತವೆ, ಧರ್ಮ ನಾಶ ಆಗುತ್ತೆ. ಎಸ್ ಮಾತಾಜಿ, ಅಧರ್ಮ ತಾಂಡವ ಆಡತ್ತೆ, ಧರ್ಮ ನಶಿಸ್ತಾ ಹೋಗುತ್ತೆ. ಸೊ ಪರೀಕ್ಷಿತ್ ಮಹಾರಾಜ ಕಪ್ಪು ಕುದುರೆಗಳನ್ನ ಏರಿ ಮಹಾರಾಜನ್ ತರ ಚೆನ್ನಾಗಿ ಎಲ್ಲ ಅಲಂಕಾರ ಮಾಡ್ಕೊಂಡು ಅವನು ಅವನ ಧ್ವಜದ ಮೇಲೆ ಒಂದು ಸಿಂಹದ ಚಿಹ್ನೆ ಇಟ್ಕೊಂಡು ಅವನು ಹೊರಡ್ತಾನೆ. ಸಾರಿ, ಈ ಒಂದು ಪ್ರಸಂಗ ಯಾವಾಗ ನಡೆಯುತ್ತೆ ಅಂದ್ರೆ ಪರೀಕ್ಷಿತ್ ಮಹಾರಾಜರು ಈ ಯುದ್ಧ ಅಂದ್ರೆ ಅವರು ಲಿಟ್ರಲಿ ನಾಟ್ ಲೈಕ್ ಮಹಾಭಾರತ ಯುದ್ಧದ ತರ ಅಲ್ಲ. ಆಕ್ಚುಲಿ ಚಕ್ರವರ್ತಿಗಳಾಗಿದ್ರು ಕೂಡ ಅವರು ಅವಾಗವಾಗ ದೇಶ ಪರ್ಯಟನೆ ಮಾಡ್ತಾ ಇರ್ಬೇಕಂತೆ. ಸೊ ಪರ್ಯಟನೆ ಮಾಡಕ್ಕೆ ಹೋದಾಗ ಆ ದೇಶದ ರಾಜರುಗಳು ಅವ್ರಿಗೆ ಕಪ್ಪ ಕಾಣಿಕೆಗಳನ್ನ ಸಲ್ಲಿಸಿ ಅವ್ರಿಗೆ ನೀನು ಚಕ್ರವರ್ತಿ ಅಂತ ಹೇಳಿ ಆಕ್ಸೆಪ್ಟ್ ಮಾಡ್ತಿರ್ಬೇಕು. ಇಫ್ ಇನ್ ಕೇಸ್ ಅವ್ರೇನಾರ ಆಕ್ಸೆಪ್ಟ್ ಮಾಡ್ತಿರಲ್ಲ ಅಂದ್ರೆ ಚಕ್ರವರ್ತಿ ಅಂದ್ರೆ ಇಲ್ಲಿ ಪರೀಕ್ಷಿತ್ ಮಹಾರಾಜರು ಅವ್ರ ಜೊತೆ ಎಲ್ಲ ಯುದ್ಧ ಮಾಡ್ಬೋದು. ಯುದ್ಧ ಮಾಡಕ್ಕೆ ಅವ್ರಿಗೆ ಫುಲ್ ರೈಟ್ಸ್ ಇದೆ. ಸೊ ಹಂಗೆ ಪರೀಕ್ಷಿತ್ ಮಹಾರಾಜರಿಗೆ ಒಂದೇನಂದ್ರೆ ಸೂಚನೆ ಬರುತ್ತೆ ದಟ್ ಈ ತರ ತನ್ನ ರಾಜ್ಯದಲ್ಲಿ ಹೆಂಗಸರ ಮೇಲೆ ಅತ್ಯಾಚಾರ ನಡೀತಾ ಇದೆ, ಮತ್ತೆ ಮಾಂಸ ಭಕ್ಷಣೆ ಆಗ್ತಾ ಇದೆ, ಮಾದಕ ಸೇವೆ ಆಗ್ತಾ ಇದೆ, ಜೂಜಾಟಗಳೆಲ್ಲ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಅವನ ಒಂದು ಮಿತಿಯಲ್ಲಿರೋ ರಾಜ್ಯಗಳಲ್ಲೆಲ್ಲ ಈ ಒಂದು ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಪರೀಕ್ಷಿತ್ ಮಹಾರಾಜರಿಗೆ ಒಂದು ಸೂಚನೆ ಸಿಗುತ್ತೆ. ಆವಾಗ ಪರೀಕ್ಷಿತ್ ಮಹಾರಾಜರು ಹೌದಾ, ನಾನು ಈಗಲೇ ಯುದ್ಧಕ್ಕೆ ಹೋಗ್ತೀನಿ. ಯೂಶಲಿ ಕೃಷ್ಣನ ಭಕ್ತರು ಯುದ್ಧ ಮಾಡೋದಕ್ಕೆ ಹೋಗೋದಿಲ್ಲ ಜಾಸ್ತಿ. ಯಾವಾಗ ಯುದ್ಧ ಮಾಡಕ್ ಹೋಗೋದು, ಈ ತರ ಒಂದು ಘೋರ ಅಂದ್ರೆ ಎಕ್ಸ್ಟ್ರೀಮ್ ಲೆವೆಲ್ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ನೋಡಿದ್ವಿ ಪಂಚಪಾಂಡವರು ಕೂಡ ಯುದ್ಧವನ್ನ ಮಾಡ್ದೇನೆ ನಾವು ಕಾಂಪ್ರಮೈಸ್ ಆಗೋಣ ಅಂತ ಹೇಳಿ ಕೃಷ್ಣನ ಸಂಧಾನಕ್ಕೆ ಕಳಿಸ್ತಾರೆ. ಯಾಕಂದ್ರೆ ಅವರು ಭಕ್ತರಾಗಿದ್ರು. ಸೊ ಹಂಗೆ ಪರೀಕ್ಷಿತ್ ಮಹಾರಾಜರು ಕೂಡ ಯುದ್ಧನ ಮಾಡಬಾರ್ದು ಅಂತ ಹೇಳಿ ತುಂಬಾನೇ ತಳ್ಕೊಂಡು ಹೋಗಿರ್ತಾರೆ. ಬಟ್ ಯಾವಾಗ ಈ ತರ ಒಂದು ಅಧರ್ಮಗಳು ಜಾಸ್ತಿ ಆಗಿದೆ ಅಂತ ಹೇಳಿ ಮಹಾರಾಜರಿಗೆ ಗೊತ್ತಾಗತ್ತೋ, ಪರೀಕ್ಷಿತ್ ಮಹಾರಾಜರಿಗೆ, ಅವಾಗ ಅವರು ಫುಲ್ಲು ಯುದ್ಧಕ್ಕೆ ಏನೇನ್ ಬೇಕು, ರಥಗಳು, ಅಶ್ವದಳ ಮತ್ತೆ ಪಾದದಳ ಮತ್ತು ಗಜಪಡೆಗಳು ಎಲ್ಲಾನು ತಗೊಂಡು ಪರೀಕ್ಷಿತ್ ಮಹಾರಾಜರು ಯುದ್ಧಕ್ಕೆ ಹೋಗ್ತಾರೆ. ಸೊ ಅವರು ಎಷ್ಟೊಂದು ಪ್ರದೇಶಗಳಲ್ಲಿ, ಅದು ಭಾಗವತಮಲ್ಲಿ ತುಂಬಾ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಎಷ್ಟೋ ಪ್ರದೇಶಗಳಲ್ಲಿ ಅವರು ಹೋಗಿ ಯುದ್ಧಗಳನ್ನ ಮಾಡಿ ಯುದ್ಧಗಳನ್ನೆಲ್ಲ ಗೆಲ್ತಾರೆ. ಎಲ್ಲಾ ಕಡೆ ಅವರು ಗೆದ್ಕೊಂಡು ಬರ್ತಾರೆ. ಸೊ ಅದೆಲ್ಲ ಗೆದ್ಕೊಂಡು ಬರ್ಬೇಕಾದ್ರೆ ಈ ಕಡೆ ಒಂದು ಜಾಗದಲ್ಲಿ ಒಂದು ಎತ್ತು ಮತ್ತೆ ಒಂದು ಹಸು. ಎತ್ತು ಯಾರಾಗಿ ಇರ್ತಾರೆ, ಹಸು ಯಾರಾಗಿ ಇರ್ತಾರೆ? ಎತ್ತು ಧರ್ಮ, ಹಸು ಭೂಮಿ ತಾಯಿ. ಎಸ್. ಸೊ ಒಂದು ಎತ್ತು ಮತ್ತೆ ಒಂದು ಹಸು, ಇವೆರಡು ಕೂಡ ಅವ್ರ ಮಧ್ಯದಲ್ಲೇನೆ ಒಂದು ಚರ್ಚೆನ ಶುರು ಮಾಡಿರ್ತಾರೆ. ಅದು ಏನು ಅಂತ ನೋಡೋಣ ಈಗ. ಸೊ ಆ ಒಂದು ಇದ್ರಲ್ಲಿ ಎತ್ತು ಏನನ್ನ ಸೂಚಿಸುತ್ತದೆ ಅಂದ್ರೆ ಧರ್ಮ ಅಂದ್ರೆ ಇದು 4 ಕಾಲಿರ್ತದೆ. ಇದು ದಯೆ, ಶುಚಿತ್ವ. ಅಲ್ಲಲ್ಲ ಮಾತಾಡಿ, ಧರ್ಮ ಅಂದ್ರೆ ಯಾವ ತರ? ಭಗವಂತನನ್ನ ಅರ್ಥಕೊಂಡು ಅವನಿಗೆ ಸೇವೆ ಮಾಡೋದು, ಭಗವಂತನಿಗೆ ಆದೇಶವನ್ನ ಪಾಲನೆ ಮಾಡೋದು. ಅಂದ್ರೆ ನಮ್ಮ ಈ ಭೂಮಿಯ ಚೌಕಟ್ಟಿನಲ್ಲಿ ನಮ್ಗೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಅಂದ್ರೆ ಇವಾಗ ನಾವು ರೋಡ್ ನಲ್ಲಿ ಗಾಡಿ ತಗೊಂಡ್ ಹೋಗ್ಬೇಕಾದ್ರೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅಲ್ವಾ? ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ನಾವು ಫಾಲೋ ಮಾಡ್ಬೇಕು. ಹಂಗೆ ಈ ಭೂಮಿ ಮೇಲೆ ಇರ್ಬೇಕಾದ್ರೆ ನಮ್ಗೆ ಧರ್ಮದ ಪಾಲನೆ ಮಾಡ್ಬೇಕು. ಧರ್ಮದ ಪಾಲನೆ ಮಾಡ್ಬೇಕಾದ್ರೆ ನಾವು ಒಂದು ಚೌಕಟ್ಟಿನಲ್ಲಿರುತ್ತೆ. ಅದರಲ್ಲಿ ಮೊದಲನೇದು 4 ವರ್ಣಾಶ್ರಮ.
ವರ್ಣಾಶ್ರಮದಲ್ಲಿ ಬ್ರಾಹ್ಮಣ ವೈಶ್ಯ ಶೂದ್ರ ಸಾರಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ. ಸೊ ಬ್ರಾಹ್ಮಣರು ಯಾವ ಕೆಲಸ ಮಾಡ್ಬೇಕು ಅದೇ ಮಾಡ್ಬೇಕು. ವೈಷ್ಣವರು ಕ್ಷತ್ರಿಯರು ನಮ್ಮನ್ನ ರಕ್ಷಣೆ ಮಾಡ್ಬೇಕು ಎಲ್ಲಾರ್ನು. ಇನ್ನು ಮಿಕ್ಕಿದ 3 ಧರ್ಮ ವರ್ಣಾಶ್ರಮದವ್ರನ್ನ ರಕ್ಷಣೆ ಮಾಡ್ಬೇಕು ಕ್ಷತ್ರಿಯರು. ವೈಶ್ಯರು ಓನ್ಲಿ ಫಾರ್ ಬಿಸ್ನೆಸ್. ಶೂದ್ರರು ಈ ಮೊದಲು 3 ವರ್ಣಗಳವ್ರನ್ನ ಶೂದ್ರರು ಅವ್ರಿಗೆ ಸೇವೆ ಮಾಡ್ಬೇಕು. ಸೊ ಈ ಒಂದು ವರ್ಣಾಶ್ರಮ ಧರ್ಮನ ನಾವು ಫಾಲೋ ಮಾಡ್ಕೊಂಡು ಹೋಗ್ಬೇಕು. ದಟ್ ಈಸ್ ಕಾಲ್ಡ್ ಧರ್ಮ. ಸೊ ಅದು ಫಾಲೋ ಮಾಡಿದಾಗ ನಾವು ಧರ್ಮನ ಫಾಲೋ ಮಾಡ್ದಂಗೆ ಆಗತ್ತೆ. ಸೊ ಇದ್ ಮಾಡ್ಬೇಕಾದ್ರೆ ಕೇಳ್ತಾಳೆ ಯಾರು, ಭೂಮಿ ತಾಯಿ ಅಳ್ತಾ ನಿಂತಿರ್ತಾಳೆ. ಭೂಮಿ ತಾಯಿ ಅಳ್ತಾ ನಿಂತಿರ್ಬೇಕಾರೆ ಧರ್ಮ ಕೇಳತ್ತೆ, ಮಾನೀಯತೆ ತಾಯಿ, ನೀನು ಆರೋಗ್ಯವಾಗಿಲ್ಲವೇ? ನಿನಗೇಕೆ ದುಃಖ? ನೆರಳಿನಿಂದ ಅಮೃತಳಾಗಿದ್ದೀಯೇ? ನಿನ್ನ ಮುಖ ನೋಡಿದರೆ ಸೋರೋಗಿದಂತೆ ಕಾಣುತ್ತಿವೆ. ಒಳ ರೋಗದಿಂದ ಏನಾದರೂ ನರಳುತ್ತಿರುವೆಯಾ? ಅಥವಾ ದೂರವಾಗಿರುವ ನಿನ್ನ ಬಂಧುಗಳ ಬಗ್ಗೆ ಏನಾದರೂ ಚಿಂತಿಸುತ್ತಿರುವೆಯಾ ಅಂತ ಕೇಳ್ತಾಳೆ. ಸೊ ಕಲಿಯುಗ ಕೇಳ್ತಾ ಇದೆ ಯಾರನ್ನ? ಭೂಮಿ ತಾಯಿನ. ಯಾಕೆ ನೀನು ದುಃಖಿಸ್ತಾ ಇದೀಯಾ? ನೀನು ಯಾಕೆ ನರಳಾಡ್ತಾ ಇದೀಯಾ? ನಿನ್ ಮುಖ ಇಷ್ಟು ಬಾಡೋಗಿದೆ? ಯಾಕೆ ಏನೋ ಚಿಂತೆಯಲ್ಲಿದ್ಯಾ? ಒಳರೋಗಗಳಿದ್ಯಾ ನಿನ್ಗೆ? ಒಳರೋಗಗಳು ಅಂದ್ರೆ ಗೊತ್ತಾ? ಲೈಕ್ ಡಯಾಬಿಟಿಕ್ ಇದೆಲ್ಲ ಏನಿರುತ್ತಲ್ಲ ಅದೆಲ್ಲ ಒಳರೋಗಗಳು ಅಂತ ಕನ್ಸಿಡರ್ ಆಗುತ್ತೆ. ಸೊ ಇದೆಲ್ಲ ಇದ್ದು ನೀನು ಯಾಕೆ ಇಷ್ಟು ದುಃಖಿಸ್ತಿದ್ಯಾ? ನಿಂಗೇನಾಗಿದೆ ಹೇಳು ಅಂತ ಹೇಳಿ ಧರ್ಮ ಭೂಮಿ ತಾಯಿನ ಕೇಳ್ತಾ ಇದ್ದಾರೆ. ಸೊ ಹಿಂಗೆ ಆಲ್ಮೋಸ್ಟ್ ಒಂದು 7-8 ಪ್ರಶ್ನೆಗಳನ್ನ ಕೇಳ್ತಾನೆ ಧರ್ಮ. ನಿನ್ನ ಈ ದುಃಖಕ್ಕೆ ಕಾರಣ ಏನು? ನಾನು ಅಂದ್ರೆ ಧರ್ಮ 3 ಕಾಲ ಹೋಗಿ ಬರೀ 1 ಕಾಲ್ ಮೇಲೆ ನಿಂತಿದ್ದೀನಿ ಅಂತ ನೀನು ದುಃಖಿಸ್ತಿದ್ಯಾ? ಅಥವಾ ಈಗ ಯಜ್ಞಾಚರಣೆ ಇಲ್ಲದಿದ್ದರಿಂದ ದೇವತೆಗಳಿಗೆ ಸಲ್ಲಬೇಕಾದ ಹವಿರ್ಭಾವವನ್ನು ಸಲ್ಲದಿರುವುದೆಂದು ನೀನು ದುಃಖಿತಳಾಗಿರುವೆಯಾ? ಅಥವಾ ಕ್ಷಮ ಮತ್ತು ಬರಗಳಿಂದ ಜೀವಿಗಳು ಕಷ್ಟಪಡುತ್ತಿರುವುದನ್ನು ಕಂಡು ನೀನು ಶೋಕಿಸುತ್ತಿರುವೆಯಾ? ಅಂದ್ರೆ ಈ ಕಲಿಯುಗದಲ್ಲಿ ನಾವು ಮಾಂಸ ಭಕ್ಷಣೆ ತುಂಬಾ ಪ್ರಾಮುಖ್ಯತೆ ಇದೆ ಅಲ್ವಾ? ಸೊ ನಾವೆಲ್ಲ ನೋಡ್ತಾ ಇದೀವಿ. ಅದೇನೆ ಕಲಿ. ಆಕ್ಚುಲಿ ಕಲಿ ಎಲ್ಲೂ ಇಲ್ಲ. ಆ ಮಾಂಸ ಭಕ್ಷಣೆ ಇದ್ರಲ್ಲೆಲ್ಲಾನು ಕಲಿ ಪುರುಷ ಇದ್ದಾನೆ. ಸೊ ಅದೆಲ್ಲ ಜಾಸ್ತಿ ಆಗಿದೆ. ಆಮೇಲೆ ಬ್ರಾಹ್ಮಣರ ಒಂದು ರಕ್ಷಣೆ ಕಮ್ಮಿ ಆಗಿದೆ ಇವತ್ತಿನ ಇದ್ರಲ್ಲಿ. ಆಕ್ಚುಲಿ ಬ್ರಾಹ್ಮಣರೇ ಇಲ್ಲ. ಆ ಒಂದು ರಕ್ಷಣೆ ಕೂಡ ಕಮ್ಮಿ ಆಗಿದೆ. ಇದ್ದವ್ರನ್ನ ರಕ್ಷಣೆ ಕೂಡ ಮಾಡ್ತಾ ಇಲ್ಲ. ಸೊ ಇದೆಲ್ಲಾನು ಜಾಸ್ತಿ ಆಗಿದೆ. ಮತ್ತೆ ನಮ್ಮ ಈ ಭೂಮಿ ಮೇಲೆ ಭೂಮಿ 3/4 ಅಂದ್ರೆ 3/4 ಭಾಗದಲ್ಲಿ ಅಧರ್ಮವೇ ತುಂಬಿಕೊಂಡಿದೆ. ಪ್ರಾಣಿಗಳ ಇದು ಅಂದ್ರೆ ಎಸ್ಪೆಷಲಿ ಕೌ ಸ್ಲಾಟಿಂಗ್, ಹಸುಗಳ ಒಂದು ಹಸುಗಳನ್ನ ಸಾಯಿಸಿ ನೋಡ್ತಿದ್ದೀವಿ ನಾವು ಎಷ್ಟೊಂದ್ಸಲ. ಎಷ್ಟೊಂದ್ ಜನ ನಾವು ಹಳ್ಳಿಯಲ್ಲಿ ಆ ಕಡೆ ಇರೋರು ಸ್ವಲ್ಪ ನೋಡ್ಬೋದು. ಈ ಹಸು ಕರು ಹಾಕಿದ ತಕ್ಷಣ ಅದೇನಾರ ಗಂಡು ಹಸು ಆದ್ರೆ ಅದು ಡೈರೆಕ್ಟ್ ಅದು ಸ್ಲಾಟರ್ ಹೌಸ್ ಹೋಗ್ತಾ ಇದೆ. ಎಷ್ಟು ನಾವು ಹತ್ಯೆ ಮಾಡ್ತಾ ಇದೀವಿ ಅಂದ್ರೆ ಆ ಒಂದು ಹತ್ಯೆ ಬ್ರಹ್ಮ ಹತ್ಯೆ ಮಾಡ್ತಾ ಇದೀವಿ. ಸೊ ಆ ಒಂದು ಪಾಪಕರ್ಮಗಳು ನಮ್ಗೆ ಸುತ್ಕೊಳ್ತವೆ. ಹಿಂಗೆ ಕಲಿ ಪುರುಷ ಎಲ್ಲಾ ಕಡೆ ಒಂದೊಂದೇ ಈ ತರ ಒಂದೊಂದು ಜಾಗದಲ್ಲಿ ಅವನು ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾನೆ. ಸೊ ಅದೆಲ್ಲ ಆದ್ಮೇಲೆ ಇನ್ನೂ ಅಳ್ತಾ ಇರ್ತಾಳೆ ಭೂಮಿ ದೇವಿ. ಸೊ ಭೂಮಿ ದೇವಿ ಇನ್ನೂ ಅಳ್ತಾ ಇರ್ಬೇಕಾದ್ರೆ ಮತ್ತೆ ಧರ್ಮ ಕೇಳತ್ತೆ, ಏನಕ್ಕೆ ನೀನ್ ಅಳ್ತಾ ಇದ್ಯಾ? ಇಷ್ಟೊಂದು ಯಾಕೆ ನೀನು ವ್ಯಥೆ ಪಡ್ತಾ ಇದೀಯಾ ಅಂತ. ಅವಾಗ ಭೂಮಿ ತಾಯಿ ಹೇಳ್ತಾಳೆ, ನನಗೆ ಇದಕ್ಕೆಲ್ಲದಕ್ಕೂ ಇದೆಲ್ಲ ನಡೀತಾ ಇದೆ, ಇದಕ್ಕೆಲ್ಲ ನಾನು ಉತ್ತರ ಕೊಡ್ತೀನಿ. ಇದೆಲ್ಲದರ ಜೊತೆ ಇನ್ನೂ ಒಂದು ತುಂಬಾ ಮುಖ್ಯವಾದದಿದೆ. ಅದು ಏನಂದ್ರೆ ಆ ಶ್ರೀಕೃಷ್ಣ ಪರಮಾತ್ಮ ಈ ಭೂಮಿಯನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಸೊ ಭೂಮಿ ದೇವಿಗೆ ಏನಂದ್ರೆ ಕೃಷ್ಣ ಭೂಮಿ ಮೇಲೆ ಪಾದ ಇಟ್ಟಾಗ ಅವಳಿಗೆ ಭಾರ ಆಗ್ತಿರ್ಲಿಲ್ಲ, ಆನಂದ ಆಗದಂತೆ. ಬಿಕಾಸ್
ಕೃಷ್ಣನ ಪಾದ ನನ್ ಮೇಲ್ ಬೀಳ್ತಾ ಇದೆ ಅಂತೆಲ್ಲ ಹೇಳಿ ಖುಷಿ ಆಗ್ತಾ ಇತ್ತು ಅವಳಿಗೆ. ಕೃಷ್ಣ ನನ್ನನ್ನ ಬಿಟ್ಟು ಹೋಗಿಲ್ಲ, ನನ್ ಜೊತೆ ಇದ್ದಾಳೆ, ಕೃಷ್ಣ ನನ್ ಜೊತೆ ಇದ್ದಾನೆ ಅಂತ ಹೇಳಿ ಅವಳಿಗೆ ಯಾವಾಗ್ಲೂ ಖುಷಿ ಆಗ್ತಿತ್ತು. ಈವನ್ ಕೃಷ್ಣ ಅವ್ನ್ 16,000 ಹೆಂಡತಿರ್ನ ಬಿಟ್ಟು ಹೋದಾಗ್ಲೂ ಅವ್ರಿಗೆಲ್ಲ ಅಷ್ಟೊಂದ್ ಮರುಕ ಆಗ್ಲಿಲ್ವಂತೆ. ಬಟ್ ಭೂಮಿ ತಾಯಿಗೆ ಕೃಷ್ಣ ಈ ಭೂಲೋಕ ಬಿಟ್ಟು ಹೋಗ್ಬೇಕಾರೆ ಅವಳಿಗೆ ತುಂಬಾ ಮರುಗ್ತಾಳಂತೆ. ನನ್ಗೆ ಯಾಕೆ ಬಿಟ್ಟು ಹೋದೆ ಕೃಷ್ಣ, ನನ್ ಈ ಭೂಮಿನ ನೀನ್ ಯಾಕೆ ಬಿಟ್ಟು ಹೋದೆ, ನೀನ್ ಇದ್ದಿದ್ರೆ ನನ್ ಜೊತೆ ನನಗೆ ಎಷ್ಟು ಸಂತೋಷ ಇರುತ್ತೆ, ನೀನ್ ಇದ್ದಿದ್ರೇನೆ ನನಗೆ ನೆಮ್ಮದಿ ಇರೋದು ಅಂತ ಹೇಳಿ ಎಷ್ಟು ಅಳ್ತಾಳಂತೆ ಭೂಮಿದೇವಿ. ನೀನ್ ಎಂತ ಐಶ್ವರ್ಯನೇ ಇರ್ಲಿ ಭೂಮಿ ಮೇಲೆ, ನೀನಿಲ್ಲ ಅಂದ್ರೆ ಭೂಮಿ ಮೇಲೆ ಏನೂ ಇಲ್ಲ ಅನ್ನೋ ಒಂದು ಆ ಒಂದು ಲೆವೆಲ್ಗೆ ಭೂಮಿ ತಾಯಿ ಹೇಳ್ತಾಳೆ. ಸೊ ಇದೆಲ್ಲ ನನ್ಗೆ ತುಂಬಾ ದುಃಖ ಕೊಡ್ತಾ ಇದೆ ಅಂತ ಹೇಳಿ ಭೂಮಿ ದೇವಿ ಧರ್ಮಂಗೆ ಹೇಳತ್ತಂತೆ. ಸೊ ಸೊ ಕೃಷ್ಣ ಇಲ್ದೇ ಇರೋದಕ್ಕೆ ಇದೆಲ್ಲಾನು ಪ್ರಭಾವನ ಬೀರ್ತಾ ಇರೋದು ಅಂತ ಹೇಳಿ ಭೂಮಿ ತಾಯಿನೂ ಹೇಳ್ತಾಳಂತೆ. ಈ ಕೃಷ್ಣ ಭೂಮಿಯಿಂದ ಬಿಟ್ಟೋಗಿರೋದ್ರಿಂದಾನೇ ಇವನು ಯಾರೋ ಕಲಿಪುರುಷ ಈ ಒಂದು ಪ್ರಭಾವಗಳನ್ನ ಬೀರಕ್ಕಾಗಿರೋದು. ಇಫ್ ಇನ್ ಕೇಸ್ ಕೃಷ್ಣ ಏನಾರ ಭೂಮಿ ಮೇಲೆ ಇದ್ದಿದ್ರೆ ಕಲಿಪುರುಷ ಇದನ್ನೆಲ್ಲ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ. ಆಮೇಲೆ ಇವತ್ತಿನ ನಾಸ್ತಿಕ ಜನಗಳು ಅಂದ್ರೆ ಜನಗಳಿಗೆ ಧರ್ಮ ಬೇಕಾಗಿಲ್ಲ, ಅವರು ಒಂದು ಸತ್ಯತೆ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಅವ್ರಿಗೇನ್ ಬೇಕಾಗಿರೋದು ನಾನ್ ಹೆಂಗ್ ದುಡ್ಡು ಮಾಡೋದು, ನಾನ್ ಹೆಂಗ್ ದೊಡ್ಡವನಾಗೋದು, ಅಷ್ಟೇ ಬೇಕಾಗಿರೋದು. ಆಮೇಲೆ ಜನಗಳು ಅಷ್ಟೇ ಏನೋ ಬೇಕಾರೆ ನಾವು ಬೆಳಿಬೇಕು ಅಂದ್ರೆ ಇನ್ನೊಬ್ಬರನ್ನ ಸಾಯಿಸಿ ಕೂಡ ನಾವು ಬೆಳಿತೀವಿ ಅನ್ನೋ ಒಂದು ಮನೋಧರ್ಮಕ್ಕೆ ಬಂದ್ಬಿಟ್ಟಿದ್ದಾರೆ ಇವತ್ತಿನ ಜನಗಳು. ಸೊ ಈ ಎಲ್ಲಾ ಧರ್ಮಗಳು ಜಾಸ್ತಿ ಆಗಿರೋದ್ರಿಂದ ಭೂಮಿ ತಾಯಿಗೆ ತುಂಬಾ ಬೇಜಾರಾಗಕ್ಕೆ ಶುರು ಆಗುತ್ತೆ. ಸೊ ಹೀಗೆ ಭೂಮಿ ತಾಯಿ ಮತ್ತು ಧರ್ಮ ಪುರುಷರು ಸಂವಾದದಲ್ಲಿ ತೊಡಗಿದ್ದಾಗ ರಾಜಶ್ರೀ ಪರೀಕ್ಷಿತ್ ಮಹಾರಾಜರ ಪೂರ್ವವಾಹಿನಿಯಾದ ಸರಸ್ವತಿ ನದಿ ತೀರದನ್ನು ತಲುಪಿದರು. ಸೊ ಅವರಿಬ್ರು ಯಾರು ಧರ್ಮ ಮತ್ತೆ ಹಸು ಎರಡೂ ಕೂಡ ಈ ತರ ಕಲಿಯುಗದ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಅವಾಗ ಪರೀಕ್ಷಿತ್ ಮಹಾರಾಜರು ಏನು ದಂಡಯಾತ್ರೆಗೆ ಹೊರಟಿರ್ತಾರೆ. ಇವರು ಸರಸ್ವತಿ ನದಿಯ ತೀರದಲ್ಲಿ ನಿಂತ್ಕೊಂಡು ಈ ಒಂದು ಸಂವಾದವನ್ನು ನಡೆಸ್ತಾ ಇರ್ತಾರೆ, ಧರ್ಮ ಮತ್ತೆ ಹಸು. ಆವಾಗ ಪರೀಕ್ಷಿತ್ ಮಹಾರಾಜರು ಅಲ್ಲಿಗೆ ಬರ್ತಾರೆ. ಏನಕ್ಕೆ ಅಂದ್ರೆ ಅಲ್ಲಿ ಕಲಿಪುರುಷ ಕೂಡ ನಿಂತಿರ್ತಾನೆ. ಸೊ ಮಾತ್ರಿ 1:10 ಆಗೋಯ್ತು. ಸೊ ನಾನು ಇಲ್ಲಿ ಸ್ಟಾಪ್ ಮಾಡ್ತೀನಿ. ದಂಡನೆ ಮತ್ತೆ ಬಹುಮಾನ ಬೇಕಂದ್ರೆ ನೆಕ್ಸ್ಟ್ ವೀಕ್ ಕ್ಲಾಸ್ ಮಾಡ್ತೀನಿ. ಅದರ್ವೈಸ್ ತುಂಬಾ ಸುಂದರವಾಗಿದೆ ದಂಡನೆ ಮತ್ತೆ ಬಹುಮಾನ. ಓದದಿದ್ರೆ ಅಧ್ಯಾಯ 17ನೇ ಅಧ್ಯಾಯ ಭಾಗವತಂನಲ್ಲಿ ಓದಿ, ತುಂಬಾ ಸುಂದರವಾಗಿದೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಯಾರಿಗಾರ ಪ್ರಶ್ನೆ ಇದ್ರೆ ಕೇಳ್ಬೋದು. ನನ್ನಿಂದ ಏನಾರ ತಪ್ಪಾಗಿದ್ರೆ, ಯಾರನ್ನಾರ ಡಿಫೆಂಡ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ ಶ್ವೇತಾ, ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ವೆರಿ ಇನ್ಫಾರ್ಮೇಟಿವ್ ಅಂಡ್ ಇಂಟರಾಕ್ಟಿವ್ ಕ್ಲಾಸ್. ಬಟ್ ಎಲ್ಲಾರು ಎಚ್ಚರವಾಗಿದ್ರು ಅನ್ನೋದೊಂದು ಖುಷಿ ಆಯ್ತು ನನ್ಗೆ. ಅಂಡ್ ಐ ಥಿಂಕ್ ಇದು ಪೂರ್ತಿ ಆಗಿಲ್ಲ, ಹಾಗಾಗಿ ನೆಕ್ಸ್ಟ್ ಕ್ಲಾಸ್ ತಗೊಳ್ಳೋದು ಒಳ್ಳೇದು. ಯಾಕಂದ್ರೆ ಯಾವಾಗ್ಲೂ ಕ್ಲಾರಿಟಿ ಇರತ್ತೆ. ಅದೇ ನಾನ್ ಕಂಪ್ಲೀಟ್ ಮಾಡ್ಬಿಡೋಣ ಅನ್ಕೊಂಡೆ. ಬಟ್ ಏನಂದ್ರೆ ಅದು ಏನಂತಾರೆ, ಅದು ಪ್ರೀ ಹಿಸ್ಟ್ರಿ ಹೇಳ್ದೇನೆ ಮುಂದಕ್ಕೆ ತಗೊಂಡ್ ಹೋದ್ರೆ ಏನೋ ಕ್ಲಾರಿಟಿ ಇರಲ್ಲ ಹೇಳೋದ್ರಲ್ಲಿ. ಎಕ್ಸಾಕ್ಟ್ಲಿ. ನೆಕ್ಸ್ಟ್ ವೀಕ್ ಅದನ್ನ ಕಂಟಿನ್ಯೂ ಮಾಡ್ಬಿಡಿ. ಕಂಟಿನ್ಯೂ ಮಾಡ್ಲಾ? ಪ್ರಾರ್ಥನೆ ಮತ್ತೆ ಬಹುಮಾನ ಅಲ್ಲಿ ಕರೆಕ್ಟ್ ಆಗುತ್ತೆ. ಅವಾಗ ಎಲ್ಲರಿಗೂ ಕ್ವಶನ್ಸ್ ಇದೆಲ್ಲ ಬರುತ್ತೆ. ಸೋ ಫಾರ್ ನೀವು ಹೇಳಿದ್ದು ಫುಲ್ ಕ್ಲಾರಿಟಿ ಆಯ್ತು ಎಲ್ಲರಿಗೂ. ಐ ಥಿಂಕ್ ಏನು ಡೌಟ್ಸ್ ಇಲ್ಲದೆ ಕ್ಲಿಯರ್ ಮಾಡಿದೀರಾ. ಮುಂದೆದು ಇಂಪಾರ್ಟೆಂಟ್ ಇದೆ. ಸೊ ಹಾಗಾಗಿ ನೆಕ್ಸ್ಟ್ ಕ್ಲಾಸ್ ಮಾಡ್ಬಿಡಿ. ಓಕೆ. ಎಸ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಗುಡ್ ಡಿಸ್ಕಷನ್ ಆಯ್ತು. ಮತ್ತೆ ಏನಾದ್ರು ಗೊತ್ತಿಲ್ಲದಿರೋದೆಲ್ಲ ಇದ್ರಲ್ಲಿ ಹೆಚ್ಚೆಚ್ಚು ತಿಳ್ಕೊಬೋದು ಈ ತರ.
ಕಮ್ಯುನಿಕೇಟ್ ಮಾಡಿ ಗುಡ್ ಕನ್ವರ್ಸೇಷನ್ ಆಯ್ತು ಮಾತಾಡಿ. ಎಲ್ಲರಿಂದ. ನಾನು ಅದಕ್ಕೆ ಹೇಳೋದು ಬುಕ್ಸ್ ರೀಡಿಂಗ್ ನೀವು ನಮ್ ಜೊತೆನೆ ಸೇರ್ಕೋಬೇಕು ಅಂತ ಹೇಳಲ್ಲ ಮಾತದಿ. ನೀವೇನೆ ಒಂದೊಂದು ಗುಂಪುಗಳನ್ನಾಗಿ ಮಾಡ್ಕೊಂಡು ನೀವು ಬುಕ್ ರೀಡಿಂಗ್ ಮಾಡಿ ಅಂತ ಅದಕ್ಕೆ ಹೇಳೋದು ಮಾತದಿ. ಬಿಕಾಸ್ ಶ್ರವಣಂ ಇಸ್ ಆಲ್ವೇಸ್ ದೇರ್. ಬೆಳಗ್ಗೆ ಇವಾಗ ನಾವೆಲ್ಲ ಭಾಗವತಂ ಕ್ಲಾಸ್ 8 ಗಂಟೆಯಿಂದ 9 ಗಂಟೆ ಕೇಳ್ತೀವಿ, ಅಥವಾ ಎಷ್ಟೋ ಸಲ ಲೆಕ್ಚರ್ಸ್ ಪ್ರಭುಪಾದ್ ಲೆಕ್ಚರ್ಸ್ ಕೇಳ್ತಿರ್ತೀವಿ, ಎಲ್ಲ ಮಾಡ್ತೀವಿ. ಬಟ್ ಡಿಸ್ಕಷನ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಮಾತಾಜಿ. ನಾವ್ ಯಾವಾಗ ಡಿಸ್ಕಸ್ ಮಾಡ್ತೀವೋ ಅವಾಗ್ಲೇನೆ ನಮ್ಗೆ ಇನ್ನೂ ತಿಳ್ಕೊಳ್ಳೋದಿಕ್ಕೆ ವಿಷಯಗಳು ಸಿಗೋದು. ಓವರ್ ಆಲ್ ತುಂಬಾ ಚೆನ್ನಾಗಿತ್ತು ಮಾತಾಜಿ ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ನೈಸ್ ಕ್ಲಾಸ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ. ಓಕೆ ಮಾತಾಜಿ. ರಾಜೇಶ್ವರಿ ಮಾತಾಜಿ ಮೈಟ್ ಬಿ ಮುಂದಕ್ಕೆ ತಗೊಂಡ್ ಹೋಗ್ಬೋದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮೀನಾಕ್ಷಿ ಮಾತಾಜಿ ಹೇಳಿ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಒಳ್ಳೊಳ್ಳೆ ಪಾಯಿಂಟ್ ಕೊಟ್ರಿ, ಗೊತ್ತೇ ಇರ್ಲಿಲ್ಲ. ಮೇನ್ ಪಾಯಿಂಟ್ ತುಂಬಾ ಚೆನ್ನಾಗಿತ್ತು, ಅರ್ಥಗರ್ಭಿತವಾಗಿತ್ತು. ಅದರಲ್ಲೂ ಜರಡಿ ಆಡ್ತೀವಲ್ಲ, ಆ ರೀತಿ ನಾವು ಹುಡುಕ್ತಾ ಹೋದ್ರೆ ಸತ್ಯ ಗೊತ್ತಾಗತ್ತೆ ಅನ್ನೋದು ನಾವು ಶಾಸ್ತ್ರಗಳನ್ನ ತಿಳ್ಕೊಂಡಾಗ, ಸರಿಯಾಗಿ ಅರ್ಥ ಮಾಡ್ಕೊಂಡಾಗ, ಮತ್ತೆ ನೀವ್ ಹೇಳಿದ್ರಿ ಶ್ರವಣ ಮಾಡಿದಾಗ ಮಾತ್ರ. ಗ್ರಹಿಕೆ ಅಂದ್ರೆ ಶ್ರವಣ, ಅದು ತುಂಬಾ ಚೆನ್ನಾಗಿತ್ತು ಮಾತಾಜಿ. ಅಬ್ಸರ್ವೇಷನ್, ಗ್ರಹಿಕೆ ಅನ್ನೋದು ಬರೀ ಶ್ರವಣದಲ್ಲೇ ಅಲ್ಲ ಮಾತಾಜಿ. ಈವನ್ ಪುಸ್ತಕ ಓದ್ಬೇಕಾದ್ರೂ ಕೂಡ ನಮ್ಗೆ ಗ್ರಹಿಕೆಗಳು ಬಂದೇ ಬರುತ್ತೆ. ನೀವು ಮೊನ್ನೆ ಭಕ್ತಿವೃಕ್ಷ ಮಾಡ್ತಿದ್ರಿ ಟೆಂಪಲ್ ಅಲ್ಲಿ, ಆಗ ನೋಡಿದ್ವಿ. ಅಂದ್ರೆ ಓಡಾಡ್ಬೇಕಾದ್ರೆ ನೋಡ್ತಿದ್ರಿ. ಎಲ್ಲಾರ್ಗು ನೀವೇನ್ ಓದಿದ್ರಿ ಅದ್ರದ್ದು ಒಂದ್ ಪಾಯಿಂಟ್ ಬರ್ಕೊಂಡ್ ಬಂದು ಕ್ಲಾಸ್ ಅಲ್ಲಿ ಹೇಳಿ ಅಂತ ಹೇಳ್ತಿದ್ರಿ. ಸೊ ಆಕ್ಚುಲಿ ಆ ಅಬ್ಸರ್ವೇಷನ್ ಇದೆಯಲ್ಲ ಮಾತಾಜಿ, ಅದು ತುಂಬಾನೇ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾತಾಜಿ ಯಾವಾಗ್ಲೂ. ಸೊ ಆಕ್ಚುಲಿ ಭಕ್ತಿವೃಕ್ಷ ಸುಮ್ನೆ ಡಿಸೈನ್ ಮಾಡಿಲ್ಲ ಮಾತಾಜಿ, ಅದನ್ನ ಅದ್ರ ಹಿಂದೆ ಒಂದು ರಿಸರ್ಚ್ ನಡೆದೇನೆ ಮಾಡಿರೋದಲ್ವಾ. ಅದಕ್ಕೇನೆ ವೇಣಕೃಷ್ಣ ಪ್ರಭುಜಿನೂ ಬುಕ್ಸ್ ಓದಿ ಅಂತ ಅವರು ತುಂಬಾ ಹೇಳ್ತಿರ್ತಾರೆ. ಇದೇ ಕಾರಣಕ್ಕೆ ಹೇಳೋದು ಮಾತಾಜಿ. ಯಾಕಂದ್ರೆ ನಾವು ಯಾವಾಗ ಈಗ ನಾನು ಭಕ್ತಿ ಶಾಸ್ತ್ರಿ ಮಾಡಿದ್ದೀನಿ, ಭಕ್ತಿ ವೈಭವ, ನಾವು ಬರೀ ಶ್ರವಣ ಕ್ಲಾಸಲ್ಲಿ ಕೇಳಿದ್ರೆ 3 hours ಆಗಲ್ಲ ಮಾತಾಜಿ. ನಾವು ಪುಸ್ತಕ ಕೂಡ ತೆಗಿಬೇಕು, ಬುಕ್ ಮುಟ್ಟಬೇಕು ಮಾತಾಜಿ. ಮುಟ್ಟಿದಾಗ ಈಗ ಎಷ್ಟೊಂದ್ ಜನ ಟೆಂಪಲ್ ಅಲ್ಲಿ, ದಯವಿಟ್ಟು ಯಾರಿಗೂ ಅಫೆಂಡಿಂಗ್ ಇಲ್ಲ ಇದು, ಎಷ್ಟೋ ಜನ ಹೇಳ್ತೀವಿ, ಅಯ್ಯೋ ಮಾತಾಜಿ ನಮ್ಗೆ ಪೀರಿಯಡ್ಸ್ ಆದ್ರೆ ಮುಟ್ಟಬಾರ್ದು ಬುಕ್ಕು. ಅದು ಮಾತಾಜಿ ಕೃಷ್ಣನ್ನ ನೀವ್ ಯಾವಾಗ ಮುಟ್ಟಕ್ ಆಗಲ್ಲ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಮಾತಾಜಿ. ಯಾವಾಗ ಮುಟ್ಟಕ್ ಆಗಲ್ಲ ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ, ಇಂಥ ಟೈಮಲ್ಲಿ ಮುಟ್ಟಕ್ ಆಗಲ್ಲಪ್ಪ ಅಂತ ಹೇಳಿದ್ರೆ ಅಂತ ಒಪ್ಕೋತೀನಿ ಅಲ್ವಾ. ಎಷ್ಟೊಂದ್ ಜನಕ್ಕೆ ಅದೊಂದು ತುಂಬಾ ಇದಿದೆ ಮಾತಾಜಿ. ನಾವು ಮುಟ್ಟಿದ ಕ್ಷಣ ನಮ್ ಬುಕ್ಕು ಮೈಲಿಗೆ ಆಗೋಗಲ್ಲ. ಸೊ ಪೀರಿಯಡ್ ಸುಮಾರು ಜನ ಹೇಳ್ತಾರೆ ಮಾತಾಜಿ, ಸಾವಿನ ಮನೆಯಲ್ಲಿ ಮುಟ್ಬಾರ್ದು ಅಂತ. ನಾನ್ ಮೊನ್ನೆ ಕೇಳ್ದೆ, ಇಲ್ಲ ಅದೇ ಸಮಯದಲ್ಲಿ ನಾವು ಇಂಪಾರ್ಟೆಂಟ್ ಸಾವನಲ್ಲೂ ಭಗವದ್ಗೀತಾನ ಶವದ್ ಪಕ್ಕ ಇಟ್ಟಿರೋದ್ ನೋಡಿಲ್ವಾ ಮಾತಾಜಿ. ಮೈಲಿಗೆ ಆಗತ್ತಾ ಮಾತಾಜಿ? ಇಲ್ಲ ಮಾತಾಜಿ. ಕೃಷ್ಣನಿಗೆ ಯಾವ ಮಡಿ ಮೈಲಿಗೆ ಏನೂ ಇಲ್ಲ. ಕೃಷ್ಣ ಕೃಷ್ಣ ಅಂದ್ರೆ ಶುದ್ಧ ಆಗ್ತೀವಿ. ಶುದ್ಧ ಮಾತಾಜಿ. ಕೃಷ್ಣ ಅಂದ್ರೆ ಶುದ್ಧ ಆದ್ಮೇಲೆ ಇನ್ನೇನ್ ಬೇಕು ಮಾತಾಜಿ? ಇಲ್ದೇ ಇರೋದೆಲ್ಲ. ಹೌದು, ತುಂಬಾ ಚೆನ್ನಾಗಿತ್ತು ಮತ್ತೆ ಪಾಯಿಂಟ್ಗಳು ಎಲ್ಲ ಚೆನ್ನಾಗಿತ್ತು. ಏನೋ ನಾನು ಭಕ್ತಿ ವೈಭವದಲ್ಲಿ ಕೇಳಿರೋದನ್ನ ನಾನು ಹೇಳಕ್ ಟ್ರೈ ಮಾಡಿದೆ ಮಾತಾಜಿ ಅಷ್ಟೇ. ಎಲ್ಲ ತುಂಬಾ ಚೆನ್ನಾಗಿತ್ತು. ಇನ್ನು ಕೇಳ್ಬೇಕು, ತಿಳ್ಕೊಬೇಕು ಅನಿಸ್ತದೆ ಮಾತಾಜಿ. ಮುಂದಿನ ವಾರ ಕಾಯ್ತಾ ಇರ್ತೀವಿ. ಹರಿ ಬೋಲ್. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಎಸ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಮ್ಮ ಚಾಟ್ ಬಾಕ್ಸ್ ಅಲ್ಲಿ ಶೈಲಾ ನಾಯಕ್ ಮಾತಾಜಿ ಅವರು ಒಂದು ಮೆಸೇಜ್ ಹಾಕಿದ್ದಾರೆ. ಕೃಷ್ಣ, ವೆರಿ ನಾಲೆಡ್ಜಬಲ್ ಕ್ಲಾಸ್ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಕಳ್ಸಿದ್ದಾರೆ. ಎಸ್ ಮಾತಾಜಿ. ಹರಿ ಬೋಲ್. ಮತ್ತೆ ಇವತ್ತಿನ ಪ್ರವಚನ ಚೆನ್ನಾಗಿತ್ತು ಮಾತಾಜಿ. ನಿಮ್ಮ ಪ್ರಶ್ನೆಗಳ ಮೂಲಕ ನಮ್ಮೆಲ್ಲರ ಗಮನವನ್ನ ಪ್ರವಚನದ ಕಡೆನೆ ಇರೋ ಹಾಗೆ ಮಾಡಿದ್ರಿ ಮಾತಾಜಿ. ಅದೇ ತರ ಭಕ್ತರು ಕೂಡ ತುಂಬಾ ಅಲರ್ಟ್ ಆಗಿ ಚೆನ್ನಾಗಿ ಸ್ಪಂದಿಸಿದ್ರು. ಇಲ್ಲಾಂದ್ರೆ ಸ್ವಲ್ಪ ಪ್ರಶ್ನೆಗಳಿಲ್ದೇ ಇದ್ದಿದ್ರೆ ಮಧ್ಯದಲ್ಲಿ ಡ್ರಾಪ್ ಆಗ್ಬಿಡ್ತಿತ್ತು ಎಲ್ಲರದು ಎನರ್ಜಿ ಲೆವೆಲ್. ಬಟ್ ಎಲ್ಲರೂ ಎಚ್ಚರ ಕ್ಲಾಸ್ ಮುಗಿಯೋ ತನಕ. ಮತ್ತೆ ಪರೀಕ್ಷಿತ್ ಮಹಾರಾಜ್ ಬಗ್ಗೆ ನಮ್ಗಂತೂ ಇಷ್ಟೊಂದು ಗೊತ್ತಿರ್ಲಿಲ್ಲ. ಇವತ್ತು ಎಷ್ಟೊಂದು ವಿಷಯಗಳು ತಿಳ್ಕೊಂಡ್ವಿ ಮಾತಾಜಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ನೆಕ್ಸ್ಟ್ ವೀಕ್ ಕೂಡ ಇದೇ ತರ ನಿಮ್ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳಿಕ್ ನಮ್ಗೆ ಸಿಗತ್ತೆ ಅಂತ ಹೋಪ್ಸ್ ಇಟ್ಕೊಂಡು ನಿಮ್ಗೆ ಬೀಳ್ಕೊಡ್ತೇವೆ ಮಾತಾಜಿ. ಹರೇ ಕೃಷ್ಣ. ತುಂಬಾ ತುಂಬಾ ಧನ್ಯವಾದ ಮಾತಾಜಿ. ಹರೇ. ಎಸ್ ವೇದಾವತಿ ಮಾತಾಜಿ. ಎಸ್ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ, ಒಂದ್ ಸ್ಮಾಲ್ ಪಾಯಿಂಟ್ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ನೀವು ಕೌ ಸ್ಲಾಟರಿಂಗ್ ಬಗ್ಗೆ ಹೇಳಿದ್ರಲ್ಲ, ನಿನ್ನೆ ಶ್ರೀ ಪ್ರಭುಪಾದರ್ ಲೆಕ್ಚರ್ ಕೇಳ್ತಾ ಇದ್ದೆ. ಸೊ ಅದ್ರಲ್ಲಿ ಪ್ರಭುಪಾದರ್ ಹೇಳ್ತಾ ಇದ್ರು ಕೌ ಸ್ಲಾಟರಿಂಗ್ ಬಗ್ಗೆ. ಸೊ ಅದು ನಂಗೆ ತುಂಬಾ ಟಚ್ ಆಯ್ತು ಮಾತಾಜಿ, ಅದನ್ನ ನಾನು ಶೇರ್ ಮಾಡ್ಕೋಬಹುದಾ ಒಂದ್ ಪಾಯಿಂಟ್? ಪ್ಲೀಸ್. ಸೊ ಮಾತಾಜಿ ಅವ್ರು ಹೇಳ್ತಾ ಇದ್ರು, ನಮ್ ತಾಯಿ ನಮ್ಗೆ ತನ್ನ ರಕ್ತದಿಂದನೇ ಮಲೆ ಹಾಲು ಬರೋದು. ಆಕ್ಚುಲಿ ಮಲೆ ಹಾಲು ಕುಡಿಸಿದ ಮೇಲೆ ನಮ್ಗೆ, ಅವರು ಚಿಕ್ಕವರಿದ್ದಾಗ ನಮ್ಗೆ ಮಲೆ ಹಾಲು ಕುಡಿಸಿದ್ದಾರೆ. ದೊಡ್ಡವರಾದ್ಮೇಲೆ ನಮ್ಗೆ ಏನ್ ಕಲ್ತಿದೀವಿ ನಾವು ನಮ್ಮ ಎಜುಕೇಶನಲ್ ಅಡ್ವಾನ್ಸ್ಮೆಂಟ್ ಇಂದ ಅಂದ್ರೆ ಅವ್ರನ್ನ ಕೊಲ್ಲೋದ್ ಕಲ್ತಿದೀವ. ಸೊ ನಮ್ಮ ಗೌಗಳು ಕೂಡ ನಮ್ಮ ತಾಯಿ ಹಾಗೇನೆ, ಅವರ ಹಾಲನ್ನ ನಾವು ಕುಡಿತಾ ಇದೀವಿ. ಅವರು ಈಗ ಅವರು ಹಸು ಇದು ಓಲ್ಡ್ ಆದ್ಮೇಲೆ ನಾವ್ ಅದನ್ನ ಕಸಾಯಿಖಾನೆ ಕಳಿಸ್ಬೋದಾ? ನಮ್ಮ ತಾಯಿನ ನಾವು ಕಸಾಯಿಖಾನೆ ಕಳಿಸ್ತೀವಾ ಅಂತ ಪ್ರಭುಪಾದ, ಇದೇನಾ ನಿಮ್ಮ ಎಜುಕೇಶನಲ್ ಅಡ್ವಾನ್ಸ್ಮೆಂಟ್, ಇದೇನಾ ನಿಮ್ಮ ಮೆಟೀರಿಯಲ್ ಅಡ್ವಾನ್ಸ್ಮೆಂಟ್ ಅಂತ ಪ್ರಭುಪಾದರು ಕ್ವೆಶನ್ ಹಾಕ್ತಾರೆ ಅವ್ರಿಗೆ. ಸೊ ಅದು ನಿಜವಾಗ್ಲೂ ಈ ಒಂದು ಕಲಿಯುಗದಲ್ಲಿ ಕೌ ಸ್ಲಾಟರಿಂಗ್ ಏನಿದೆ ಅಲ್ಲ, ಅದು ಎಂತ ಒಂದು ದೊಡ್ಡ ಪಾಪ ನಡೀತಾ ಇದೆ ಅಂತ ನನ್ಗೆ ಅವಾಗ ಅನಿಸ್ತು ಮಾತಾಜಿ. ಸೊ ಐ ವಾಂಟೆಡ್ ಟು ಶೇರ್ ದಟ್. ಥ್ಯಾಂಕ್ ಯು. ಎಸ್, ಹರಿಬೋಲ್. ಆಕ್ಚುಲಿ ಈ ಉಲ್ಲೇಖ ಕೂಡ ಭಾಗವತಂನಲ್ಲಿ ಕೂಡ ಇದೆ. ನಾನು ಪಾಯಿಂಟ್ ಟು ಪಾಯಿಂಟ್ ಅಷ್ಟೊಂದು ಹೇಳಕ್ ಆಗಲ್ಲ ಭಾಗವತಂ, ಯಾಕಂದ್ರೆ ಲೈಕ್ ಓದಿ ತಿಳ್ಕೊಬಹುದು ಕೆಲವನ್ನೆಲ್ಲಾನುವೆ. ಬಟ್ ವೇದಾವತಿ ಮಾತಾಜಿ ಹೇಳಿದ್ದ ಆ ಪಾಯಿಂಟ್ ಪರ್ಟಿಕ್ಯುಲರ್ ಆಗಿ ಭಾಗವತಂನಲ್ಲಿ ಕೂಡ ಇದೆ. ಪ್ರಭುಪಾದ್ರು ಪರ್ಪೆಟ್ ನಲ್ಲಿ ಬರ್ದಿದ್ದಾರೆ. ಅನ್ನೋ ಅಡ್ವಾನ್ಸಿಸಮ್ ಅಂದ್ರೆ ಕಲ್ಚರಲ್ ಸಿವಿಲೈಸೇಷನ್ ಅನ್ನೋದು ಇದೇನಾ, ಸ್ಲಾಟರಿಂಗ್ಸು ಮತ್ತೆ ಎಸ್ಪೆಷಲಿ ಲೇಡೀಸ್ ಅಬ್ಯೂಸಿಂಗು, ಇದೇನಾ ಮೇನು ಸಿವಿಲೈಸೇಷನ್ ಅಂತ ಹೇಳಿ ಈ ಪರ್ಟಿಕ್ಯುಲರ್ಲಿ ಈ 16-17 ಚಾಪ್ಟರ್ ಅಲ್ಲೇ ಇದೆ ಮಾತಾಜಿ. ಅದುವೆ. ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ ಫಾರ್ ದ ರಿಯಲೈಸೇಷನ್. ಎಸ್ ಮಾತಾಜಿ, ಯು ಕ್ಯಾನ್ ಕನ್ಕ್ಲೂಡ್. ನರಸಿಂಹಾರ್ತಿ ತಗೋಬಹುದು ಮಾತಾಜಿ. ಓಕೆ ಮಾತಾಜಿ, ಹರೇ ಕೃಷ್ಣ. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಬಂದು ನರಸಿಂಹ ಭಜನೆ. ಇದನ್ನು ಆಡಲು ನಮ್ಮೊಂದಿಗೆ ಹರ್ಗ್ರೇಸ್ ಅಲ್ಕಾ ಮಾತಾಜಿ ಅವರು ಇದ್ದಾರೆ. ಮಾತಾಜಿ ಅವ್ರನ್ನ ನಾವು ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ಸ್ವಾಗತ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈಗ ಮಾತಾಜಿ ಅವರ ಬಗ್ಗೆ, ಮಾತಾಜಿ ಅವರು ಮೈಸೂರಿನವರು. ಇವರು ತುಂಬಾ ಉತ್ಸಾಹದಿಂದ ಕೂಡಿರುವಂತ ಭಕ್ತರು. ಮಾತಾಜಿ ಅವರು ದಿನಾಗ್ಲೂ ರೀಡಿಂಗ್ ಸೆಷನ್ಸ್ ನ ಎಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ, ಅಲ್ಕಾ ಮಾತಾಜಿ, ಈಗ ನೀವು ನರಸಿಂಹ ಭಜನೆ ಆಡ್ಬೇಕಾಗಿ ನಾವು ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೀವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನಂಗೆ ಸ್ವಲ್ಪ ಚೆನ್ನಾಗಿ ಬರಲ್ಲ, ಆದ್ರೆ ಹೇಳ್ತೇನೆ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಶ್ರೀ ನಿಮ್ ಪ್ರಯತ್ನ ಅಷ್ಟೇ, ಭಗವಂತ ಕೃಷ್ಣ ನೋಡಿ. ಹಾ ಮಾತಾಜಿ, ಅದೇ ಕೃಷ್ಣನೇ ಇದು ಕೊಡ್ಬೇಕು ಅಷ್ಟೇ. ಮಾತಾಜಿ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಮಾತಾಜಿ. ಕ್ಯಾಮ್ರಾ ಆನ್ ಮಾಡ್ಕೋಬೇಕಾ ಮಾತಾಜಿ? ಕ್ಯಾಮ್ರಾ ಆನ್ ಮಾಡಮ್ಮ, ಹೆಂಗೆ ಕ್ಯಾಮ್ರಾ ಆನ್ ಮಾಡು. ನಾನ್ ಕಾಣ್ತಾ ಇಲ್ಲಲ್ಲ, ಕೆಳಗಡೆ ಇಲ್ಲ, ಹಂಗಿಲ್ಲ. ಹರೇ ಕೃಷ್ಣ ಮಾತಾಜಿ, ಶುರು ಮಾಡ್ಲಾ ಮಾತಾಜಿ? ಹಾ, ಸ್ಟಾರ್ಟ್ ಮಾಡಿ ಮಾತಾಜಿ. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮ ಭೃಂಗ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ. ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ನಮಾಮ್ಯಹಂ. ನಮಸ್ತೆ ನರಸಿಂಹಾಯ ಪ್ರಹ್ಲಾದದಾಯಿನೇ. ಹಿರಣ್ಯಕಾಶಿಪೂರ್ವಕ್ಷಃ ಶೀಲಟಂಕನಕಾಲಯೇ. ಇತೋ ನರಸಿಂಹ ಪರತೋ ನರಸಿಂಹೋ, ಯತೋ ಯಾಮಿ ತತೋ ನರಸಿಂಹ. ಬಹಿ ನರಸಿಂಹೋ ಹೃದಯೇ ನರಸಿಂಹೋ, ನರಸಿಂಹಾದಿ ಶರಣಂ ಪ್ರಪದೇ. ನರಸಿಂಹಾದಿಂ ಶರಣಂ ಪ್ರಪದೇ. ತವ ಕರ ಕಮಲವರೇನಖ ಅದ್ಭುತ ಶೃಂಗ. ದಲಿತ ಹಿರಣ್ಯಕಶಿಪು ತನುಭೃಂಗ. ಕೇಶವಧೃತ ನರಹರಿ ರೂಪ, ಜಯ ಜಗದೀಶ ಹರೇ.
जय जगदीश हरे तव कर कमल वरे नख अद्भुत शृंग दलिता हिरण्यकशिपु तनुभृंग केशवधृता नरहरि रूप जय जगदीश हरे जय जगदीश हरे जय जगदीश हरे जय जगदीश हरे निमिष माताजी उग्रमीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युर्मृत्युं नमाम्यहम् उग्रवीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युर्मृत्युं नमाम्यहम् उग्रवीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युर्मृत्युं नमाम्यहम् हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे हरे नरसिंह जय नरसिंह 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 भीषण भद्र मृत्युर्मृत्यु नमाम्यहम् नमस्ते हरे कृष्ण माताजी हरे कृष्ಣ ಮಾತಾಜಿ ಹರೇ ಕೃಷ್ಣ ಮಾತಾಜಿ ಹೇಳಿದಿರಾ ಮಾತಾಜಿ ತುಂಬಾ ಹೇಳಿದ್ರಿ ತುಂಬಾ ಭಕ್ತಿ ಹೇಳಿದಿರಾ ಮಾತಾಜಿ ಇದೇ ತರ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಸೇವೆಯನ್ನ ಕೊಡ್ತಾ ಇರ್ಬೇಕು ಅಂತ ಹೇಳಿ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀವಿ ಮಾತಾಜಿ ಕೊನೆ ಸ್ವಲ್ಪ ಎಂಡ್ ಸರಿಯಾಗಿ ಮಾಡಿಲ್ಲ ಮಾತಾಜಿ ಸ್ವಲ್ಪ ಇದು ಕನ್ಫ್ಯೂಸ್ ಆಗೋಯ್ತು ಹರೇ ಕೃಷ್ಣ ಮಾತಾಜಿ ಇಲ್ಲ ಎಲ್ಲ ಚೆನ್ನಾಗಿ ಮಾಡಿದೀರಾ ಮಾತಾಜಿ ನಮ್ಮೆಲ್ಲರಿಗೂ ಸಹ ನಿಮ್ಮ ನರಸಿಂಹ ಭಜನೆಯನ್ನ ಕೇಳಿ ತುಂಬಾ ಸಂತೋಷ ಆಯ್ತು ಮಾತಾಜಿ ಇದೇ ರೀತಿ ನೀವು ಕಂಟಿನ್ಯೂ ಮಾಡಿ ಮಾತಾಜಿ ನಿಮ್ ಸೇವೆಯನ್ನ ನಮ್ಮ ಕಾರ್ಯಕ್ರಮದಲ್ಲಿ ಹರೇ ಕೃಷ್ಣ ಓಕೆ ಮಾತಾಜಿ ತುಂಬಾ ತುಂಬಾ ಧನ್ಯವಾದ ಮಾತಾಜಿ ಇದು ಕೊಟ್ರಲ್ಲ ನಂಗೆ ಅಷ್ಟೇ ಸಾಕು ಮಾತಾಜಿ ತುಂಬಾ ಸಂತೋಷ ಆಯ್ತು ಮಾತಾಜಿ ಹರೇ ಕೃಷ್ಣ ಮಾತಾಜಿ ನಮಗೂ ಹರೇ ಕೃಷ್ಣ ಮಾತಾಜಿ ಏನಾದ್ರೂ ಅನೌನ್ಸ್ಮೆಂಟ್ಸ್ ಇದೆಯಾ ಮಾತಾಜಿ ಹರೇ ಕೃಷ್ಣ ನೆಕ್ಸ್ಟ್ ವೀಕ್ಗೆ ಎಲ್ಲರೂ ಮುಂದೆ ಬರ್ಬೇಕು ಸೇವೆಗೆ ಕೀರ್ತನೆ ಮತ್ತೆ ನರಸಿಂಹ ಅರ್ತ್ಯಾಳ್ಳಿ ಯಾಕಂದ್ರೆ ಪ್ರವಚನ ಹೇಗೂ ಶ್ಯಾಮಕಾಂತ ಮಾತಾಜಿಯವ್ರು ಮಾಡ್ತಿದ್ದಾರೆ ಮತ್ತೆ ಇದಕ್ಕೆ ಅಲ್ಲದೆ ಮುಂದಿನ ನೆಕ್ಸ್ಟ್ ವೀಕ್ ಆದ್ಮೇಲೂ ಸಹ ಮುಂಬರುವ ದಿನಗಳಲ್ಲಿ ಯಾರ್ಯಾರು ಪ್ರವಚನಕ್ಕೆ ರೆಡಿ ಇದ್ದೀರಾ ಪ್ರವಚನ ಮಾಡ್ಬೇಕಂತ ಇಚ್ಛೆ ಪಡೋರು ದಯವಿಟ್ಟು ನಿಮ್ಮ ತಯಾರಿಗಳನ್ನ ಮಾಡ್ಕೊಂಡು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ತುಂಬಾ ದಿವಸದಿಂದ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ಇಲ್ಲಾದ್ರೆ ಅನಾಯಾಸವಾಗಿ ನಾನು ಬೇರೆಯವರಿಗೆಲ್ಲ ದೊಡ್ಡ ದೊಡ್ಡ ಡಿವೋಟಿಸ್ ಕರೆದು ಕೊಟ್ರೆ ಯಾರು ಬೇಡ ಅಂದೆ ಖುಷಿಯಾಗಿ ಮಾಡ್ತಾರೆ ಭಗವಂತನ ಸೇವೆಯನ್ನ ಬಟ್ ಯಾರು ಮಾಡಿಲ್ವೋ ಅವರಿಗೆ ಒಂದು ಅವಕಾಶ ಕೊಡೋಣ ಅನ್ನೋದೇ ನಮ್ಮ ಗೋಪಿ ಸೇನೆಯ ಉದ್ದೇಶ ಅದಕ್ಕೋಸ್ಕರ ಎಲ್ಲರೂ ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ ಹೋದ್ಸರಿ ನೋಡಿ ನಾಗರತ್ನ ಮಾತಾಜಿ ಅಲ್ಕಾ ಮಾತಾಜಿ ಎಲ್ಲರೂ ಎಷ್ಟು ಸೀನಿಯರ್ ಡಿವೋಟಿಸ್ ಇವರೆಲ್ಲ ಹೊಸದಾಗಿ ಸೇರಿದ್ದಾರೆ ಈಗ ಅವ್ರಿಗೆ ಕೃಷ್ಣ ಪ್ರಜ್ಞೆ ಸಿಕ್ಕಿದೆ ಆದ್ರೂ ಎಷ್ಟು ಉತ್ಸಾಹದಿಂದ ಬಂದು ಅವರು ತಮ್ಮ ಸೇವೆಯನ್ನ ಗೋಪಿ ಸೇನೆ ಕೊಟ್ಟಿದ್ದಾರೆ ಹಾಗೆ ಎಲ್ಲರೂ ವಾಲಂಟರಿ ಆಗಿ ಮುಂದೆ ಬಂದು ತಮ್ಮ ಸೇವೆಯನ್ನ ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಸೊ ಯಾರಿಗೆ ಕೀರ್ತನೆನ ಹಾಡುವ ಮತ್ತು ನರಸಿಂಹ ಭಜನೆಯನ್ನ ಹಾಡುವ ಇಚ್ಛೆ ಇದೆಯೋ ಅವರು ನನ್ಗೆ ಅಥವಾ ಶ್ಯಾಮಕಾಂತ ಮಾತಾಜಿಗೆ ಅಥವಾ ಗೋಪಿ ಸೇನೆಯಲ್ಲಿ ಒಂದು ಮೆಸೇಜ್ ಹಾಕಿದ್ರೆ ಸಾಕು ಓಕೆ ಥ್ಯಾಂಕ್ ಯು ಸೋ ಮಚ್ ಹರೇ ಕೃಷ್ಣ ಮಾತಾಜಿ ಓವರ್ ಟು ಮಾತಾಜಿ ಓಕೆ ಮಾತಾಜಿ ಇಂದಿನ ಕಾರ್ಯಕ್ರಮ ಹರೇ ಕೃಷ್ಣ ಮಾತಾಜಿ ಎಸ್ ಮಾತಾಜಿ ಮಾತಾಜಿ ನೆಕ್ಸ್ಟ್ ವೀಕ್ ನಾನು ಕೀರ್ತನ ಹಾಡ್ತೀನಿ ಮಾತಾಜಿ ಓಕೆ ತಮ್ಮ ಹೆಸರು ಮಾತಾಜಿ ಯಾರು ಮಾತಾಡ್ತಿರೋದು ರೇಣುಕಾ ಮಾತಾಜಿ ರೇಣುಕಾ ಓಕೆ ಶೋರ್ ಹರೇ ಕೃಷ್ಣ ಮಾತಾಜಿ ಎಸ್ ಹರೇ ಕೃಷ್ಣ ಮಾತಾಜಿ ನೆಕ್ಸ್ಟ್ ವೀಕ್ ನಾನು ಆಂಪೈರಿಂಗ್ ಮಾಡ್ತೀನಿ ಮಾತಾಜಿ ಆಂಕರಿಂಗ್ ವೆರಿ ನೈಸ್ ಯಾರು ಮಾತಾಡ್ತಿರೋದು ಶಿಲ್ಪ ಮಾತಾಜಿ ಚಿತ್ರದುರ್ಗ ಮಾತಾಜಿ
ಓಕೆ, ಶಿಲ್ಪಾ ಚಿತ್ರದುರ್ಗದಿಂದ. ಓಕೆ ಓಕೆ, ಚಿತ್ರದುರ್ಗದವರು ಕಾಂಪೇರಿಂಗ್ ಅಲ್ಲಿ ಮುಂದೆ, ರೋಲ್ ಮಾಡೆಲ್ ರಾಜೇಶ್ವರಿ ಮಾತಾಜಿಯವರು. ಓಕೆ, ದೆನ್ ನರಸಿಂಹ ಆರ್ತಿ ನೋಡಿ, ಬಿಡ್ಡಿಂಗ್ ನಡೀತಾ ಇದೆ, ಯಾರು ಬೇಗ ತಗೊಳ್ತೀರಾ ಇಲ್ಲಾದ್ರೆ ಒಟ್ಟೋಗುತ್ತೆ ನಿಮ್ಗೆ. ಹರೇ ಕೃಷ್ಣ. ನಾನ್ ನರಸಿಂಹ ಆರ್ತಿ. ಓಕೆ, ತಮ್ಮ ಹೆಸರು ಮಾತಾಜಿ? ನಾಮ ಮಹಿಮಾ ಮಾತಾಜಿ. ಹರಿಬೋ, ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಓಕೆ, ಡನ್. ಓಕೆ, ಇದೇ ರೀತಿ ಇದೇ ಉತ್ಸಾಹದಿಂದ ಮುಂಬರುವ ದಿನಗಳಲ್ಲೂ ಸಹ ತಾವು ಪಾಲ್ಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ. ಇಂದಿನ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಎಲ್ಲರ ಸಹಕಾರದಿಂದಲೇ ಸಾಧ್ಯ. ನಿಮ್ಮ ಸಹಕಾರಗಳಿಗೆ ನಾನು ನನ್ನ ವಂದನೆಗಳು. ಹರೇ ಕೃಷ್ಣ. ಮಾತಾಜಿ ಕ್ಲೋಸಿಂಗ್ ಪ್ರೇಯರ್ಸ್ ಹೇಳಿ. ಎಸ್ ಮಾತಾಜಿ. ಹರೇ ಕೃಷ್ಣ. ವಂದನೆ ಗೀತದೊಂದಿಗೆ ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ ಏಕೋ ದೇವೋ ದೇವಕಿ ಪುತ್ರ ಏವ ಏಕೋ ಮಂತ್ರಸ್ತಸ್ಯ ನಾಮಾಮಿ ಯಾನಿ ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧು ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ ದೇವ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವಂ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಕಾತ್ಯಾಯಿನಿ ಮಹಾಮಾಯೇ ಮಹಾಯೋಗಿನ್ಯದೀಶ್ವರಿ ನಂದಗೋಪಸುತಂ ದೇವಿ ಪತಿಂ ಮೇ ಕುರುತೆ ನಮಃ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣಸ್ತವಾಸ್ಮಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶಿಲ ಪ್ರಭುಪಾದ್ ಕಿ ಜೈ. ನಿತಾಯ್ ಗೌರ್ ಪ್ರೇಮಾನಂದೆ. ಹರಿ ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರಾಜೇಶ್ವರಿ ಮಾತಾಜಿ, ವಂಡರ್ಫುಲ್ ಕಾಂಪೇರಿಂಗ್ ತುಂಬಾ ಚೆನ್ನಾಗಿ ಮಾಡ್ತೀರಾ.